ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೀ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ದ್ವಾದಶ ಸ್ಕಂಧದ ಕೆಲವು ವಿಷಯಗಳನ್ನು, ಆರಂಭದ 2 ಅಧ್ಯಾಯಗಳಲ್ಲಿ ಬಂದ ವಿಷಯಗಳನ್ನು ಪ್ರಾತಃ ಕಾಲದಲ್ಲಿ ಅನುಸಂಧಾನ ಮಾಡಿದ್ದೇವೆ. ಕಲಿಯುಗದ ಪರಿಸ್ಥಿತಿಯ ವರ್ಣನೆ. ಅಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಶಂವಲ ಗ್ರಾಮದಲ್ಲಿ ವಿಷ್ಣು ಯಶಸ್ಸಿನ ಮನೆಯಲ್ಲಿ ಕಲ್ಕಿ ಅವತಾರ ಆಗ್ತದೆ ಅನ್ನುವ ವಿಷಯವನ್ನಿಷ್ಟನ್ನು ಬೆಳಗ್ಗೆ ನಾವು ಗಮನಿಸಿದ್ದು. ಕಲಿಯುಗದ ಜನರಿಗೆ ಎಚ್ಚರ ಕೊಡುವ ವಿಷಯ 3ನೇ ಅಧ್ಯಾಯದಲ್ಲಿ ಬರ್ತದೆ. ಎಚ್ಚರಿಸುವುದು ಬಹಳ ದೊಡ್ಡ ಎಚ್ಚರ ಏನೂ ಅಲ್ಲ. ಧರ್ಮದ ಕಡೆಗೆ ಮನುಷ್ಯನಿಗೆ ಪ್ರಜ್ಞೆ ಹುಟ್ಟಬೇಕಾದರೆ ನಿತ್ಯ ಮತ್ತು ಅನಿತ್ಯಗಳ ಬಗ್ಗೆ ವಿವಿಕ್ತ ಜ್ಞಾನ ಪುರುಷನಲ್ಲಿ ಬೇಕಾಗ್ತದೆ. ಪ್ರಪಂಚದಲ್ಲಿ 2 ನಿತ್ಯ ಪದಾರ್ಥಗಳಿದ್ದಾವೆ. ಒಂದು ಪರಮಾತ್ಮ, ಮತ್ತೊಂದು ಜೀವಾತ್ಮ. ಪರಮಾತ್ಮ ನಿತ್ಯನಾಗಿದ್ದಾನೆ, ಎಲ್ಲೆಡೆ ತುಂಬಿದ್ದಾನೆ. ಜೀವಾತ್ಮನೂ ಅನಾದಿ ನಿತ್ಯನಾಗಿದ್ದಾನೆ, ಆದರೆ ಆತ ಅತ್ಯಂತ ಸೂಕ್ಷ್ಮ ಚೇತನನಾಗಿದ್ದಾನೆ. ಜೀವಾತ್ಮನಲ್ಲೂ ತುಂಬಿದ್ದಾನೆ ಪರಮಾತ್ಮ. ಆದರೆ ಪರಮಾತ್ಮನೆಂಬ ಅಗಾಧವಾದ ಸಾಗರದ ಮುಂದೆ ಈ ಜೀವಾತ್ಮನೆಂಬಂತಹ ಅಣುತತ್ವ ಅದು ಒಂದು ಬಿಂದುವಿನ ಹಾಗೆ ಕಾಣಿಸ್ತದೆ. ಒಂದು ಸಿಂಧು ಆದರೆ ಮತ್ತೊಂದು ಬಿಂದು, ಒಂದು ಪರ್ವತವಾದರೆ ಮತ್ತೊಂದು ಪ್ರಪಾತ. ಇಷ್ಟು ವ್ಯತ್ಯಾಸ ಜೀವಾತ್ಮ ಪರಮಾತ್ಮರಲ್ಲಿದೆ. ಜೀವಾತ್ಮನ ಶರೀರ ಸಂಬಂಧ ಆಗ್ತದೆ, ಹೋಗ್ತದೆ. ಆ ಶರೀರ ಅನಿತ್ಯವಾಗಿದೆ. ಪರಮಾತ್ಮನಿಗೂ ಅವನ ಶರೀರಕ್ಕೂ ಭೇದ ಇಲ್ಲ. ಜ್ಞಾನಾನಂದಾತ್ಮಕವಾದ ಅಪ್ರಾಕೃತ ದೇಹ. ಪರಮಾತ್ಮ ಯಾವ ಕಾಲದಿಂದ ಯಾವ ಕಾಲದ ತನಕ, ಅನಾದ್ಯನಂತ ಕಾಲದ ತನಕ ಹೇಗಿದ್ದಾನೋ ಅವನೇ ಆದ ಅವನ ಶರೀರವೂ ಕೂಡ ಅನಾದ್ಯನಂತವಾಗಿದೆ. ಇದು ಜೀವನಿಗೂ ಪರಮಾತ್ಮನಿಗೂ ಇರುವ ಪರಮ ಮುಖ್ಯವಾದಂತಹ ಭೇದ. ಜೀವಾತ್ಮನ ಶರೀರ ಅನಿತ್ಯ, ಪರಮಾತ್ಮನ ಶರೀರ ನಿತ್ಯ. ಜೀವಾತ್ಮನ ಶರೀರವು ಪರಮಾತ್ಮನ ಶರೀರ ಅಲ್ಲ. ಆದರೆ ಜೀವಾತ್ಮನ ಶರೀರ ಪ್ರವೃತ್ತವಾಗುವುದು ಪರಮಾತ್ಮನ ಸನ್ನಿಧಾನದ ಕಾರಣದಿಂದ. ಈ ಶರೀರದಲ್ಲಿ ಜೀವಾತ್ಮ ಮಾತ್ರ ಇದ್ದರೆ, ಪರಮಾತ್ಮನ ಸನ್ನಿಧಾನ ಇಲ್ಲದೆ ಹೋದರೆ ಈ ಶರೀರ ಕೆಲಸ ಮಾಡುವುದಿಲ್ಲ. ಅದು ಕೋಮಾವಸ್ಥೆಯಲ್ಲಿದ್ದ ಹಾಗೆ, ಮೂರ್ಛಾವಸ್ಥೆಯಲ್ಲಿದ್ದ ಹಾಗೆ ತನ್ನ ಪ್ರವೃತ್ತಿಯಿಂದ ವಿಮುಖವಾಗ್ತದೆ. ಉಸಿರಾಟ ಅನ್ನುವುದು ಮುಖ್ಯ ಪ್ರಾಣನ ಸನ್ನಿಧಾನದಿಂದ ಬರ್ತದೆ. ಆದರೆ ಆ ಉಸಿರಾಟ ಅನ್ನುವುದು ಶರೀರದಲ್ಲಿ ಅನನ, ಪ್ರಾಣನ, ಚೇಷ್ಟನ ಅನ್ನುವುದು ನಡೆಯುವುದಕ್ಕೆ ಕಾರಣವಾಗುವುದು ಪರಮಾತ್ಮನ ಸನ್ನಿಧಾನದಿಂದ. ಆದರೆ ಮುಖ್ಯ ಪ್ರಾಣ ಶರೀರದಲ್ಲಿ ಇದ್ದಾನೆ ಅಂತಾದರೆ ಪರಮಾತ್ಮ ಆ ಶರೀರದಲ್ಲಿ ಇಲ್ಲದೆ ಇರುವುದಿಲ್ಲ. ಒಂದು ಬಾರಿ ಭಗವಂತ ಆಲೋಚಿಸಿದಂತೆ,
ನಾನು ಅಂಥದ್ದನ್ನು ಸೃಷ್ಟಿಸಬೇಕು. ಎಂಥದ್ದನ್ನು? ಯಾರು ಉತ್ಕ್ರಾಂತನಾದಾಗ, ಆತ ಶರೀರದಿಂದ ಹೊರಗೆ ಬಂದಾಗ ನಾನು ಹೊರಗೆ ಬಂದೇನೋ, ಯಾರು ಶರೀರದಲ್ಲಿ ಪ್ರತಿಷ್ಠಿತನಾದಾಗ ನಾನು ಕೂಡ ಪ್ರತಿಷ್ಠಿತನಾದೇನು, ಅಂಥದ್ದನ್ನು ಸೃಷ್ಟಿಸೋಣ. ಸ ಈಕ್ಷಾಂಚಕ್ರೇ, ಪರಮಾತ್ಮ ಆಲೋಚಿಸಿದ. ಏನು ಅಂದರೆ ಅಂಥದ್ದನ್ನು ಸೃಷ್ಟಿಸಬೇಕು. ಯಸ್ಮಿನ್ನು ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ, ಯಸ್ಮಿನ್ನು ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಇತಿ. ಅವನಿದ್ದಾಗ ನಾನು ಅಲ್ಲಿರಬೇಕು, ಅವನು ಹೊರಟಾಗ ನಾನು ಹೊರಡಬೇಕು. ಅಷ್ಟು ಪ್ರೀತಿಯ ಒಬ್ಬ ಮಗನನ್ನು ನಾನು ಹುಟ್ಟಿಸಿಕೊಳ್ಳಬೇಕು ಅಂತ ದೇವರು ಚಿಂತಿಸಿದ. ಈ ರೀತಿ ಚಿಂತಿಸಿ ಆತ ಸೃಷ್ಟಿಸಿದ್ದು ಪ್ರಾಣನನ್ನು. ಸಪ್ರಾಣಮಸೃಜತ, ಹೀಗೆ ಉಪನಿಷತ್ತು ಹೇಳುತ್ತೆ. ಷೋಡಶ ಕಲೆಗಳ ಬಗ್ಗೆ, ಷೋಡಶ ಕಲಾ ಸೃಷ್ಟಿಯ ಬಗ್ಗೆ ಹೇಳುವಾಗ ಉಪನಿಷತ್ತು ಹೇಳುವ ಮಾತಿನ ಬಗ್ಗೆ ಹೀಗಿದೆ. ಅಂದರೆ ಪ್ರಾಣನನ್ನು ಸೃಷ್ಟಿಸುವಾಗಲೇ ಭಗವಂತ ಸಂಕಲ್ಪಿಸಿಕೊಂಡದ್ದು, ಒಂದು ಶರೀರದಲ್ಲಿ ಪ್ರಾಣ ಇದ್ದಾಗ ನಾನೂ ಇರ್ತೇನೆ, ಪ್ರಾಣ ಹೊರಟಾಗ ನಾನೂ ಹೊರಡ್ತೇನೆ. ಪ್ರಾಣ ಅನ್ನುವುದು ಜೀವಚೇತನಗಳಲ್ಲಿ ಬಹಳ ಎತ್ತರದ ಚೇತನ. ಸ್ವಲ್ಪ ಸ್ವರ ಜಾಸ್ತಿ ಆಯಿತು, ನಾನು ಆದಷ್ಟು ದೂರ ಇಡ್ತಾ ಇದ್ದೇನೆ, ಸ್ವಲ್ಪ ಚಿಕ್ಕದಿಗೆ. ಪ್ರಾಣ ಅನ್ನುವುದು ಜೀವಚೇತನಗಳಲ್ಲಿ ಅತ್ಯಂತ ಉತ್ತಮವಾದ ಚೇತನ. ಅದರಿಂದ ಪ್ರಾಣ ಅಂದರೆ ಅದು ಜೀವೋತ್ತಮ ಅಂತ ಕರೀತೇವೆ. ಮುಖ್ಯ ಪ್ರಾಣ ಅಂದರೆ ಜೀವೋತ್ತಮ ತತ್ವ. ಈ ಜೀವೋತ್ತಮ ತತ್ವ ಬೇರೆ, ಉಳಿದ ಜೀವಗಳು ಬೇರೆ. ಪರಸ್ಪರ ಜೀವಗಳಲ್ಲಿ ಭೇದ ಇದೆ. ಒಂದು ಮತ್ತೊಂದರ ಹಾಗೆ ಇಲ್ಲ, ಮತ್ತೊಂದು ಸುತರಾಂ ಅಲ್ಲ. ಯಾವಾಗ ಅವುಗಳಲ್ಲಿ ಸಾದೃಶ್ಯವೇ ಇಲ್ಲವೋ ಆವಾಗ ಅದೇ ಇದಾಗುವುದು ಹೇಗೆ ಸಾಧ್ಯ ಆಗ್ತದೆ? ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿದ್ದಾವೆ. ಒಂದು ನಕ್ಷತ್ರ ಮತ್ತೊಂದು ನಕ್ಷತ್ರ ನಮಗೆ ದೊಡ್ಡದು ಚಿಕ್ಕದು ಅಂತ ಕೆಲವು ಸಲ ಕಾಣಿಸ್ತದೆ. ಅನೇಕ ನಕ್ಷತ್ರಗಳು ಸಮಾನಾಕಾರದಿಂದ ಸಮಾನ ರೂಪದಿಂದ ಹೊಳಿತಾ ಇರ್ತವೆ. ಸಮಾನ ಸ್ವರೂಪವಾಗಿ ಕಾಣಿಸುವ ನಕ್ಷತ್ರಗಳಲ್ಲಿ ಪರಸ್ಪರ ಸಾದೃಶ್ಯ ಇದೆ. ಸಾದೃಶ್ಯ ಇದ್ದರೂ ಕೂಡ ಅವುಗಳಿಗೆ ಅಭೇದ ಇಲ್ಲ. ನಕ್ಷತ್ರಗಳು ಪರಸ್ಪರ ಭಿನ್ನಗಳು. ಆಕಾಶದ ನಕ್ಷತ್ರಗಳಲ್ಲಿ ಕೆಲವು ದೊಡ್ಡದು, ಕೆಲವು ಚಿಕ್ಕದು ಇತ್ಯಾದಿ ತಾರತಮ್ಯ ಸ್ಪಷ್ಟವಾಗಿದೆ. ಹಾಗಾದರೆ ಸಮಾನ ಸಾದೃಶ್ಯ ಇದ್ದಾಗಲೂ ಅವುಗಳು ಪರಸ್ಪರ ಭಿನ್ನಗಳು. ಹಾಗೆ ಜೀವಗಳಲ್ಲಿ ಪರಸ್ಪರ ಸಾದೃಶ್ಯ ಇದೆ. ಏನು ಸಾದೃಶ್ಯ ಅಂತೇಳಿದರೆ, ಜೀವನಲ್ಲಿ ಸಾತ್ವಿಕತೆ ಅಂದರೆ ಜ್ಞಾನಾನಂದ ರೂಪತೆ ಅನ್ನುವುದು ಚೇತನಗಳಲ್ಲಿ ಪರಸ್ಪರ ಸದೃಶವಾದದ್ದು. ಹಾಗೆಯೇ ತಾಮಸ ಚೇತನಗಳಲ್ಲಿ ದುಃಖ ರೂಪತೆ ಅನ್ನುವುದು ಅವುಗಳಿಗೆ ಪರಸ್ಪರ ಸಾದೃಶ್ಯ ಇದೆ. ಆದರೆ ಅವುಗಳಲ್ಲಿ ಅತ್ಯಂತ ಭೇದ ಇದೆ. ಸಾದೃಶ್ಯ ಇದೆ, ಭೇದ ಇದೆ. ಭೇದ ಇದೆ ಅಂದರೆ ಏನರ್ಥ? ಒಂದು ಭಾರೀ ದೊಡ್ಡ ದುಃಖ ಸ್ವರೂಪ ಆದರೆ ಇನ್ನೊಂದು ಬಹಳ ಚಿಕ್ಕ ದುಃಖ ಸ್ವರೂಪ ಆಗಿರುತ್ತದೆ. ಇಂಥದ್ದನ್ನು ತಾರತಮ್ಯ ಅಂತ ಕರೀತೇವೆ. ಒಂದು ಮಡಿಕೆಯ ನೀರಾದರೆ ಮತ್ತೊಂದು ಉದ್ಧರಣೆಯ ನೀರು ಅಂತ ಅನಿಸಿದ ಹಾಗೆ ಇವುಗಳಲ್ಲಿ ತಾರತಮ್ಯ ಇರ್ತದೆ. ಹೀಗೆ ಚೇತನಗಳಲ್ಲಿ ಪರಸ್ಪರ ತರತಮ ಭಾವ ಇದೆ, ಆದರೆ ಒಂದು ಥರದ ಸಾದೃಶ್ಯ ಇದೆ. ಆ ಎಲ್ಲ ಚೇತನಗಳನ್ನು ನಿಯಂತ್ರಿಸತಕ್ಕಂತಹ ಪರಮಚೇತನ ಪರಮಾತ್ಮ ಇದ್ದಾನೆ. ಅವನು ಎಲ್ಲ ಚೇತನಗಳಲ್ಲೂ ತುಂಬಿದ್ದಾನೆ. ಅವನ ಶರೀರ ನಿತ್ಯವಾಗಿದೆ, ಜೀವನ ಶರೀರ ಅನಿತ್ಯವಾಗಿದೆ. ಈ ಜೀವನ ಶರೀರಕ್ಕೂ ಪರಮಾತ್ಮನ ಶರೀರಕ್ಕೂ ನಾವು ಶಬ್ದ ಭೇದ ಹೇಳುವುದಾದರೆ, ಜೀವನ ಶರೀರ ಪ್ರಾಕೃತ, ಪರಮಾತ್ಮನ ಶರೀರ ಅಪ್ರಾಕೃತ. ಹೀಗೆ ಪ್ರಾಕೃತ ಅಪ್ರಾಕೃತ ಭೇದವನ್ನು ನಾವು ಶರೀರಗಳಲ್ಲಿ ಹೇಳ್ತೇವೆ. ಶರೀರ ಪ್ರಾಪ್ತಿ ಅನ್ನುವುದು ಜೀವನಿಗೆ ಹುಟ್ಟು. ಜೀವ ಹುಟ್ಟುತ್ತಾನೆ ಅಂದರೆ ಜೀವನಿಗೆ ಉತ್ಪತ್ತಿ ಅಲ್ಲ, ಅವನಿಗೊಂದು ಶರೀರದ ಸಂಬಂಧ ಆಗುವುದೇ ಜೀವನಿಗಿರತಕ್ಕಂಥ ಹುಟ್ಟು. ಆದರೆ ಪರಮಾತ್ಮನ ಹುಟ್ಟು ಅಂದರೆ ಏನು? ಭಗವಂತ ಕೃಷ್ಣನಾಗಿ ಅವತರಿಸಿದ ಅಂತ ಹೇಳ್ತೇವೆ. ಕೃಷ್ಣ ಜನ್ಮಾಷ್ಟಮಿ ಅಂತ ಅವನ ಹುಟ್ಟಿದ ದಿನವನ್ನು ನಾವು ಅನುಷ್ಠಾನ ಮಾಡ್ತೇವೆ. ನವಮಿಯ ದಿವಸ ಶ್ರೀರಾಮಚಂದ್ರ ತಾನು ಪುನರ್ವಸು ನಕ್ಷತ್ರದಲ್ಲಿ ಆವಿರ್ಭವಿಸಿದ ಅಂತ ಹೇಳ್ತೇವೆ. ಹಾಗಾದರೆ ಭಗವಂತನೂ ಹುಡ್ತಾನೆ, ಜೀವನೂ ಹುಡ್ತಾನೆ. ಇವೆರಡಕ್ಕೆ ಇರತಕ್ಕಂಥ ಭೇದ ಏನು? ಜೀವನಿಗೆ ನಶ್ವರವಾದ ಶರೀರದ ಸಂಬಂಧವಾಗ್ತದೆ, ಅದು ಜೀವನ ಹುಟ್ಟು. ಆದರೆ ಪರಮಾತ್ಮನಿಗೆ ಅವನದ್ದೇ ಆದ, ಅವನ ಸ್ವರೂಪಭೂತವಾದ ಜ್ಞಾನಾನಂದಾತ್ಮಕ ಶರೀರದಿಂದಲೇ ಕಾಣಿಸಿಕೊಳ್ತಾನೆ. ಹಾಗಾದರೆ ದೇವರಿಗೆ
ಯಾವುದೋ ಒಂದು ಶರೀರದ ಸಂಬಂಧವಾಗುವುದು ಹುಟ್ಟಲ್ಲ, ಅವನು ಕಾಣಿಸಿಕೊಳ್ಳುವುದು ಹುಟ್ಟು. ಪ್ರಾದುರ್ಭಾವೋ ಹರೇರ್ಜನಿ. ಆದ್ದರಿಂದಲೇ ಈ ಹಿಂದಿನ ಕಥೆಗಳಲ್ಲಿ ತಾವು ಕೇಳಿರ್ತೀರಿ, ಭಗವಂತ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದಾಗ ಅವನ ಶರೀರವನ್ನು ಬೆಂಕಿಯಲ್ಲಿಟ್ಟು ಆತನ ಪತ್ನಿಯರು ತಾವು ಅಗ್ನಿಯಲ್ಲಿ ಪ್ರವೇಶ ಮಾಡಿದರು ಅಂತ ಭಾಗವತದಲ್ಲಿದೆ. ಹಾಗಾದರೆ ಭಗವಂತನ ಶರೀರ ಬಿಟ್ಟು ಹೋದ, ಆದ್ದರಿಂದ ಅವನಿಗೂ ಕೂಡ ನಮ್ಮ ಶರೀರದ ಹಾಗೆ ಪ್ರಾಕೃತ ಶರೀರವೇ ಇತ್ತು ಅಂತ ನಮಗೊಂದು ಸಂಶಯ ಬಂದಾಗ ಶ್ರೀಮನ್ ಮಧ್ವಾಚಾರ್ಯರು ವೇದವ್ಯಾಸರ ಮಾತನ್ನು ಉಲ್ಲೇಖ ಮಾಡ್ತಾ ನಿರೂಪಣೆ ಮಾಡಿದರು. ಭಗವಂತನಿಗೆ ಪ್ರಾಕೃತ ಶರೀರದ ಸಂಬಂಧ ಇಲ್ಲ. ಶ್ರೀಕೃಷ್ಣನಾಗಿ ಆತ ಚಿಕ್ಕ ಬಾಲ್ಯ ರೂಪದಲ್ಲಿದ್ದ, ಅಲ್ಲಿಂದ ಸ್ವಲ್ಪ ಬೆಳೆದ, ನಡೆದಾಡುವ ರೂಪಕ್ಕೆ ಬಂದ, ಅಲ್ಲಿಂದ ಬೆಳೆದ, ಯುವಕನಾದ, ಆಮೇಲೆ ಬೆಳೆದ, ಯುವಕನಾಗಿಯೇ ಇದ್ದ. ಈ ಬಾಲ್ಯದಿಂದ ಪ್ರಾರಂಭಿಸಿ ಯೌವನದ ತನಕದ ಆತನ ದೇಹಗಳು ಅದು ಮೊದಲು ಚಿಕ್ಕದಿದ್ದು ಆಮೇಲೆ ಬೆಳೆದದ್ದಲ್ಲ. ಯಾಕಂದರೆ ಭಗವಂತನ ಶರೀರ ಜ್ಞಾನಾನಂದಾತ್ಮಕವಾದದ್ದು, ಅದಕ್ಕೆ ಬೆಳವಣಿಗೆ ಅನ್ನೋದು ಇಲ್ಲ. ಅದು ಎಂದೆಂದೂ ಬೆಳೆದೇ ಇರುವಂಥವುಗಳು. ಅದರಲ್ಲಿ ಯಾವತ್ತಿಗೂ ಕೂಡ ಕ್ಷೀಣತೆ ಉತ್ಕರ್ಷ ಅನ್ನುವುದು ಇಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅದು ಎಂದೆಂದೂ ತುಂಬಿರತಕ್ಕಂಥದ್ದು ದೇಹ. ಹಾಗಾದರೆ ಏನು? ಅಭಿವ್ಯಕ್ತಿ ಮಾತ್ರ ವ್ಯತ್ಯಾಸ. ಭಗವಂತ ಆರಂಭದಲ್ಲಿ ಬಾಲಕನ ರೂಪವನ್ನು ಅಭಿವ್ಯಕ್ತಿ ಮಾಡ್ತಾನೆ, ಆಮೇಲೆ ಬೆಳೆದ ರೂಪವನ್ನು ಅಭಿವ್ಯಕ್ತಿ ಮಾಡ್ತಾನೆ. ಸರ್ವರೂಪಿ ಅಂತ ದೇವರಿಗೆ ಹೆಸರು. ಸರ್ವಸ್ವರೂಪಿ ಅವನಂತ ಕರಿತೇವೆ ನಾವು. ಸರ್ವಸ್ವರೂಪನಾದ ಭಗವಂತ ತನ್ನದ್ದೇ ಆದ ರೂಪ ವಿಶೇಷಗಳನ್ನು ಕಾಲಕಾಲಕ್ಕೆ ಅಭಿವ್ಯಕ್ತಿಗೊಳಿಸುವುದೇ ಹೊರತು ಭಗವಂತನ ಶರೀರಕ್ಕೆ ಬೆಳವಣಿಗೆ ಅಥವಾ ಕ್ಷೀಣತೆ, ಮುಪ್ಪು, ಮರಣ ಇತ್ಯಾದಿ ಯಾವುದೂ ಕೂಡ ಇಲ್ಲ. ಹಾಗಾದರೆ ಆತ ತಾನು ನಿರ್ವಾಣವನ್ನು ಹೊಂದುವ ಸಂದರ್ಭದಲ್ಲಿ, ಪರಂಧಾಮಕ್ಕೆ ಸಾಗತಕ್ಕಂಥ ಸಂದರ್ಭದಲ್ಲಿ ಇಲ್ಲೊಂದು ಶರೀರವನ್ನು ಬಿಟ್ಟು ಹೋದ ಅಲ್ವಾ? ಅಂದರೆ ಆತ ಯಾವ ಶರೀರದಲ್ಲಿ ಈ ಭೂಲೋಕದಲ್ಲಿ ಕಾಣಿಸಿಕೊಂಡಿದ್ದನೋ ಅದೇ ಶರೀರದಲ್ಲೇ ಭಗವಂತ ಇವತ್ತು ದೇವಲೋಕದಲ್ಲಿ ಪೂಜ್ಯನಾಗಿದ್ದಾನೆ. ಧ್ಯಾಯೇತ್ ಶ್ರೀಮನ್ ಮಧ್ವಾಚಾರ್ಯರು ಭಗವಂತ ಕೃಷ್ಣನನ್ನು ಧ್ಯಾನಿಸುವುದಕ್ಕೆ ಒಂದು ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಆ ಧ್ಯಾನ ಶ್ಲೋಕದಲ್ಲಿ ಅರಿಶಂಖ ವರಾಭಯಾನಿ ದೋರ್ಭಿರ್ದಧಾನ ಮಜಿತಂ ಸರಸಂಚ ಭೀಷ್ಮೀ ಸತ್ಯಾಸಮೇತಂ ಅಖಿಲಪ್ರದಂ ಇಂದಿರೇಶಂ. 4 ಕೈಗಳಲ್ಲಿ ಆಯುಧಗಳನ್ನು ಧರಿಸಿರ್ತಕ್ಕಂತಹ ಒಂದು ಅರಿ ಶಂಖ, ವರ ಅಭಯ, ವರಮುದ್ರೆ, ಅಭಯಮುದ್ರೆ ಮತ್ತು ಶಂಖಚಕ್ರಗಳನ್ನು ಧರಿಸಿರುವ ಭೀಷ್ಮೀ ಸತ್ಯಾಸಮೇತನಾದ ಅಂದರೆ ಶ್ರೀಭೂ ಸಮೇತನಾಗಿರತಕ್ಕಂತಹ ಆ ಭಗವಂತ ಕೃಷ್ಣನ ರೂಪವನ್ನು ಇವತ್ತಿಗೂ ದೇವಲೋಕದಲ್ಲಿ ದೇವತೆಗಳು ಆರಾಧನೆ ಮಾಡ್ತಾ ಇದ್ದಾರೆ. ಆ ರೂಪ ಹಾಗೇ ಇದೆ. ರೂಪ ಯಾವತ್ತೂ ಹೋಗುವುದಿಲ್ಲ, ಹುಟ್ಟುವುದೂ ಇಲ್ಲ, ಕೇವಲ ಅಭಿವ್ಯಕ್ತಿಯಾಗುವುದು. ಹಾಗಾದರೆ ಆತ ತಾನು ಪರಂಧಾಮಕ್ಕೆ ಹೋಗುವ ಹೊತ್ತಿಗೆ ಪ್ರಾಕೃತವಾದ ಒಂದು ಶರೀರವನ್ನು ಆ ಕಾಲದಲ್ಲಿ ಸೃಷ್ಟಿ ಮಾಡಿ ಇಟ್ಟು ಹೋದ. ಅದು ಪ್ರಾಕೃತ ಶರೀರ. ಆ ಪ್ರಾಕೃತ ಶರೀರದ ಸಂಬಂಧ ಭಗವಂತನಿಗಿಲ್ಲ. ಆತ ಅಪ್ರಾಕೃತ ಶರೀರದಲ್ಲೇ ಭೂಲೋಕದಲ್ಲಿ ಅವತಾರ ರೂಪದಲ್ಲಿ ಕಾಣಿಸಿಕೊಳ್ಳುವುದು. ಹೊರಡುವಾಗ ಅಪ್ರಾಕೃತವಾದ ಒಂದು ಶರೀರವನ್ನು ಲೋಕದಲ್ಲಿ ಸೃಷ್ಟಿಸಿ ಹೋಗ್ತಾನೆ. ಲೋಕದ ಜನತೆಗೆ ಒಂದು ಮೋಹ ಹುಟ್ಟಿಸುವ ಉದ್ದೇಶವೂ ಆಗಬಹುದು, ಅಥವಾ ಭಗವಂತನ ಶರೀರಕ್ಕೆ ಒಂದು ಸಂಸ್ಕಾರ ನಡೆಸುವಂತಹ ಯೋಗವನ್ನು ಕೆಲವರಿಗೆ ಕೊಡುವುದಕ್ಕೂ ಆಗಬಹುದು. ಅದು ದೇವರು ತಾನು ಇಲ್ಲಿ ಅವತಾರ ರೂಪದಲ್ಲಿ ಇದ್ದ ಶರೀರ ಅಲ್ಲ. ಇದರಿಂದೆಲ್ಲ ಅರ್ಥ ಆಗ್ತಾ ಇರುವ ವಿಷಯ ಏನು ಅಂದರೆ ಭಗವಂತನಿಗೆ ಪ್ರಾಕೃತ ಶರೀರದ ಸಂಬಂಧ ಇಲ್ಲ. ಆದ್ದರಿಂದಲೇ ಭಗವಂತನಿಗೂ ಜೀವನಿಗೂ ಅತ್ಯಂತ ಭೇದ ಇದೆ, ಅತ್ಯಂತ ವೈಲಕ್ಷಣ್ಯ ಇದೆ. ನೇತಿ ನೇತ್ಯಾತ್ಮ. ಈ ಪರಮಾತ್ಮನಿಗೂ ಜೀವನಿಗೂ ಭೇದ ಇರುವುದರ ಜೊತೆಗೆ ಜೀವನಿಗೆ ಇನ್ನೊಂದರ ಸ್ಪಷ್ಟ ಜ್ಞಾನ ಬೇಕು. ಇಲ್ಲಿಯ 3ನೇ ಅಧ್ಯಾಯ ಅದರ ಬಗ್ಗೆ ಒತ್ತಿ ಒತ್ತಿ ಹೇಳ್ತದೆ. ಏನಂದರೆ ಈ ಜೀವನಿಗಿರುವ ಶರೀರಕ್ಕೂ ಜೀವನಿಗೂ ಅತ್ಯಂತ ಭೇದ ಇದೆ ಎಂಬ ಜ್ಞಾನವೂ ಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಮನುಷ್ಯನಿಗೆ ತಾನೇ ಈ ಶರೀರ ಎಂಬ ಭಾವ ಬರ್ತದೆ. ದಾಸರು ತುಂಬ ಚೆಂದ ಹೇಳ್ತಾರೆ, ತಾನಲ್ಲ ತನ್ನದ್ದಲ್ಲ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ. ಈ ಶರೀರವು ನನಗಿಂತ ಭಿನ್ನವಾದದ್ದು, ನನ್ನದ್ದು ಅಂತಲೂ ಇದರಲ್ಲಿ ಅಭಿಮಾನ ದೀರ್ಘಕಾಲ ಇಟ್ಟುಕೊಳ್ಳುವುದಕ್ಕೆ ಅರ್ಥ ಇಲ್ಲ ಅಂತ ಈ ಮಾತುಗಳನ್ನು ಹೇಳ್ತಾರೆ. ಶರೀರಾತ್ಮ ವಿವೇಕ ಅಂತ 2ನೆಯ ಹಂತ. ಇದು ಜೀವ ಜಡಭೇದ ಅನ್ನುವಲ್ಲಿ ಸೇರತಕ್ಕಂತಹ ವಿಷಯ. ಹಾಗಾದರೆ ಪರಮಾತ್ಮನಿಗೂ ಜೀವನಿಗೂ ವೈಲಕ್ಷಣ್ಯದ ಜೊತೆಗೆ ಜೀವರಲ್ಲಿ ಪರಸ್ಪರ ವೈಲಕ್ಷಣ್ಯ ಜ್ಞಾನದ ಜೊತೆಗೆ ಈ ಜಡಕ್ಕೂ ಜಡವಾದ ಶರೀರಕ್ಕೂ
ಆ ಶರೀರದಲ್ಲಿರುವ ಚೈತನ್ಯಮಯನಾಗಿರತಕ್ಕಂತಹ ಜೀವನಿಗೂ ಪರಸ್ಪರ ಭೇದದ ಜ್ಞಾನ ಬೇಕು. ಈ ಭೇದದ ಜ್ಞಾನ ಬರುವುದಕ್ಕೋಸ್ಕರ ಆತ ಅಧ್ಯಾತ್ಮದ ಶ್ರವಣ ಮಾಡಬೇಕು, ದೇವರ ಬಗ್ಗೆ ಕೇಳಬೇಕು, ದೇವರ ಕಥೆಗಳನ್ನು, ಭಗವದ್ಭಕ್ತರ ಕಥೆಗಳನ್ನು ಎಲ್ಲ ಶ್ರವಣ ಮಾಡಬೇಕು. ಅದನ್ನು ಶ್ರವಣ ಮಾಡ್ತಾ ಮಾಡ್ತಾ ಈ ಶರೀರದೊಂದಿಗೆ ಜೀವನಿಗೆ ಭೇದ ಇದೆ ಅನ್ನುವ ಒಂದು ಸಾಮಾನ್ಯ ಜ್ಞಾನ ದೃಢವಾಗುವುದಕ್ಕೆ ಹೋಗ್ತದೆ. ನಾನು ಈ ದೇಹ ಅಲ್ಲ. ಯಾರಾದರೂ ಅವನ ಬೆನ್ನಿಗೆ ಹೊಡೆದಾಗ ಅವನೇನು ಹೇಳಬೇಕು? ನನಗೆ ಯಾರು ಹೊಡೆದದ್ದು ಅಂತ ಕೇಳಬಾರ್ದು. ಮತ್ತು ನನ್ನ ಬೆನ್ನಿಗೆ ಹೊಡೆದದ್ದು ಯಾರು ಅಂತ ಸ್ವಲ್ಪ ಮಂಗಳೂರು ಭಾಷೆಯಲ್ಲಿ ಕೇಳಬೇಕಾಗ್ತದೆ. ನನಗೆ ಹೊಡೆದದ್ದಲ್ಲ, ಯಾಕಂದರೆ ನಾನು ಮತ್ತು ನನ್ನ ಬೆನ್ನು ಎರಡು ಭಿನ್ನವಾದದ್ದು. ನನ್ನ ಬೆನ್ನು ಯಾಕೆ? ಈ ಶರೀರದಲ್ಲಿ ನಾನಿದ್ದೇನೆ, ಆದ್ದರಿಂದ ನನ್ನದು ಅಂತ ಅದರಲ್ಲಿ ಮಮಕಾರಕ್ಕೆ ಸ್ವಲ್ಪ ಅವಕಾಶ ಇದೆಯೇ ಹೊರತು ಅಹಂಕಾರಕ್ಕೆ ಅವಕಾಶ ಇಲ್ಲ. ನಾನು ಅನ್ನುವ ಜ್ಞಾನವನ್ನು ಬಿಟ್ಟು ಮಮ ಅನ್ನುವ ಹಂತಕ್ಕೆ ಏರಬೇಕು ಮೊದಲ ಹಂತದಲ್ಲಿ. ಎರಡನೆಯ ಹಂತದಲ್ಲಿ ನಾನಲ್ಲ, ನನ್ನದು ಅಲ್ಲ, ಎರಡನೇದಕ್ಕೆ ಬರಬೇಕು. ಅದು ನನ್ನದ್ದು ಅಲ್ಲ. ಯಾಕಂದರೆ ನನ್ನದ್ದು ಅಂತಾದರೆ ಮೊದಲು ಇರಬೇಕಿತ್ತು, ಕೊನೆಗೂ ಇರಬೇಕಿತ್ತು. ಈ ಶರೀರಕ್ಕೆ ಬರುವಲ್ಲ ತನಕ ಈ ಶರೀರ ನನ್ನದ್ದಲ್ಲ. ಈ ಶರೀರದಿಂದ ಹೊರಗೆ ಹೋದ ಮೇಲೆಯೂ ಕೂಡ ಈ ಶರೀರ ನನ್ನದ್ದಲ್ಲ. ಚಿತ್ರಕೇತುವಿನ ಕಥೆ ಅದಕ್ಕೆ ಸ್ಪಷ್ಟ ದೃಷ್ಟಾಂತ. ಚಿತ್ರಕೇತುವಿಗೆ ಬಹಳ ಕಾಲದ ನಂತರ ಒಬ್ಬ ಮಗ ಹುಟ್ಟಿದ ಮಗ 3 ವರ್ಷದಲ್ಲಿ ಸತ್ತ. ಆಮೇಲೆ ಅವನು ಮತ್ತು ಅವನ ಹೆಂಡತಿಯರು ಅಳುವುದು, ಮಗ ಬದುಕದೆ ಹೋದರೆ ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ. ಭಾರಿ ದೊಡ್ಡ ಗಲಾಟೆ ಆಗೋಯಿತು ಚಿತ್ರಕೇತುವಿನ ಅರಮನೆಯಲ್ಲಿ. ಅಲ್ಲಿಗೆ ಅಂಗಿರಸ್ಸುಗಳು ಮತ್ತು ಅವರ ನಾರದರು ಇಬ್ಬರು ಬರ್ತಾರೆ. ಬಂದವರ ಕಾಲು ಹಿಡ್ಕೊಂಡು ಈ ಚಿತ್ರಕೇತು ಹೇಳಿದ, ನೀವು ನನ್ನ ಮಗನನ್ನು ಬದುಕಿಸದೆ ಹೋದರೆ ನಾನು ನಿಮ್ಮ ಕಾಲ ತಡಿಯಲ್ಲೇ ಈಗ ವಿಷ ಕುಡಿದು ಪ್ರಾಣ ಬಿಡ್ತೇನೆ ಅಂತ ಹೇಳಿದ. ಅವರು ಎಷ್ಟು ಉಪದೇಶ ಮಾಡ್ತಾರೆ, ಅಲ್ಲಪ್ಪ ನಿನಗೂ ಮಗನಿಗೂ ಏನು ಸಂಬಂಧ? ಮುಖ್ಯವಾಗಿ ನಿನಗೆ ಯಾವುದರ ಸಂಬಂಧ ಗೊತ್ತೋ? ಈ ಶರೀರದ ಸಂಬಂಧ, ಮಗುವಿನ ಶರೀರದ್ದು. ಅದು ಇಲ್ಲೇ ಇದೆ ಅಲ್ಲ. ಆ ಶರೀರದಲ್ಲಿದ್ದ ಆತ್ಮಕ್ಕೂ ನಿನಗೆ ಏನು ಸಂಬಂಧ? ಯಾಕೆ ಅಳ್ತಾ ಇದ್ದಿ? ಇವು ಹೇಳಿದ, ಅವರಿಗೆ ಸ್ಪಷ್ಟವಾಗಿ ಹೇಳಿದ, ನೀವು ವೇದಾಂತ ಉಪದೇಶ ಎಲ್ಲ ಮಾಡೋದು ಬೇಡ. ನನ್ನ ಮಗನನ್ನು ಬದುಕಿಸ್ತೀರಾ ಬದುಕಿಸಿ, ಇಲ್ಲ ಆಗೋದಿಲ್ಲ ಅಂತ ಹೇಳಿ ಈ ನಮ್ಮ ಹೆಣವನ್ನು ನೋಡ್ಬೋದು ನೀವು ಅಂತ. ಕರುಣಾಳುಗಳಾದಂತಹ ಅಂಗಿರಸರು ಹೇಳಿದರು, ಒಂದು ಕೆಲಸ ಮಾಡ್ತೇನೆ, ನಿನ್ನ ಮಗುವನ್ನು ಕರೀತೇನೆ. ಮಗು ಬರ್ತದೆ. ಈಗ ಆ ಮಗುವಿನ ಹತ್ರ ಈ ಶರೀರಕ್ಕೆ ಪ್ರವೇಶ ಮಾಡುವಂತಲೂ ಹೇಳ್ತೇನೆ ನಾನು. ಅದು ಏನು ಹೇಳ್ತದೆ ನಂಗೆ ಗೊತ್ತಿಲ್ಲ, ಅದು ಸ್ವತಂತ್ರ. ಯಾಕಂದರೆ ಅದಕ್ಕೆ ಆಯುಷ್ಯ ಮುಗ್ದಿದೆ, ಮತ್ತೆ ಪ್ರವೇಶ ಮಾಡಲೇಬೇಕು ಅಂತ ಏನಿಲ್ಲ ಅದಕ್ಕೆ. ನಾನು ಕರೀತೇನೆ, ಅಷ್ಟು ಮಾಡಿ ಅಂತ ಹೇಳಿದ. ಅದು ಶರೀರದಲ್ಲಿ ಪ್ರವೇಶ ಮಾಡುವ ಹಾಗೆ ನಾವು ಮಾಡ್ತೇವೆ. ಯಾಕಂದರೆ ಮಗುವಿಗೆ ಅದು ಕೂಷ್ಮಾಂಡ ಹಲ್ವಾ ಅಂದರೆ ಭಾರಿ ಇಷ್ಟ. ನಾಳೆ ಕೂಷ್ಮಾಂಡ ಹಲ್ವಾ ಮಾಡ್ತೇನೆ ಬಾ ಶರೀರಕ್ಕೆ ಅಂದರೆ ಬಂದೇ ಬರುತ್ತೆ ಮಗು ಅಂತ ಇವರಿಗೆ. ಅವರು ಕರೆದು ಮಗುವನ್ನು. ಆ ಮಗು ವಿಶೇಷ ಅಂದರೆ ಕೆಳಗೆ ಅದರ ಹೆಣ ಇದೆ, ಆಕಾಶದಲ್ಲಿ ಅದರ ಶರೀರ ಕಾಣಿಸ್ತಾ ಇದೆ. ಈ ಮಗುವಿನ ಹಾಗೆಯೇ ಕಾಣಿಸ್ತಾ ಉಂಟು ಅಪ್ಪ ಅಮ್ಮನಿಗೆ. ಮಗು ಬಂದದ್ದು ನೋಡಿ ಭಾರಿ ಖುಷಿಯಾಗಿ ಹೋಯಿತು. ಆ ಮಗುವಿನ ಹತ್ರ ಮಾತಾಡುವುದು ಹೇಗೆ ಅಂತ ಅವರಿಗೆ ಗೊತ್ತಿಲ್ಲ. ಋಷಿಗಳೇ ಮಾತಾಡಿದರು. ಓ ಮಗು, ನೋಡು ನಿನ್ನ ತಾಯಿ ತಂದೆಯರನ್ನು ಎಷ್ಟು ಅಳ್ತಾ ಇದ್ದಾರೆ. ನೀನು ಈ ಶರೀರಕ್ಕೆ ಪ್ರವೇಶ ಮಾಡದೆ ಹೋದರೆ ಅವರು ಶರೀರ ತ್ಯಾಗ ಮಾಡುವ ನಿರ್ಧಾರ ಮಾಡಿದ್ದಾರೆ. ಅವರನ್ನು ಬದುಕಿಸುವುದಕ್ಕೋಸ್ಕರ ಈ ಶರೀರಕ್ಕೆ ಪ್ರವೇಶ ಮಾಡು ಮಗು ಅಂತ ಅಂಗಿರೋ ಮಹರ್ಷಿಗಳು ಹೇಳಿದರು. ಆ ಮಗು ಏನು ಹೇಳಿತು ಗೊತ್ತಾ? ಇದು ಯಾರ ಅಪ್ಪ ಯಾರ ಅಮ್ಮ ಅಂತ ಕೇಳಿತು. ನಿನ್ನದೇ ಅಪ್ಪ ನಿನ್ನದೇ ಅಮ್ಮ ಅಂದರೆ ಯಾವ ಜನ್ಮದ ಅಪ್ಪ ಯಾವ ಜನ್ಮದ ಅಮ್ಮ? ಕಸ್ಮಿನ್ ಜನ್ಮನ್ಯವಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ ಬ್ರಾಹ್ಮ್ಯಮಾಣಸ್ಯ ದೇವತಿರಿಯಂದ್ರಿಯೋನಿಷು. ಕಸ್ಮಿನ್ ಜನ್ಮನಿ, ಯಾವ ಜನ್ಮದಲ್ಲಿ ಅಮೀ ಬ್ರಹ್ಮನ್, ಓ ಬ್ರಹ್ಮರ್ಷಿ, ಭಾರಿ ದೊಡ್ಡ ಜ್ಞಾನಿ ಅಲ್ವ ನೀನು, ಹೇಳ್ತಾ ಇದ್ದಿ ನಿನ್ನ ಅಪ್ಪ ನಿನ್ನ ಅಮ್ಮ ಅಂತ. ಯಾವ ಜನ್ಮದ ಅಪ್ಪ ಯಾವ ಜನ್ಮದ ಅಮ್ಮ? ಯಾಕಂದರೆ ನನ್ನ ಕರ್ಮದ ಬಲದಿಂದ ನಾನು ದೇವತಾ ಶರೀರಕ್ಕೆ ಹೋದದ್ದಿದೆ, ಪ್ರಾಣಿಗಳ ಶರೀರಕ್ಕೆ, ಮನುಷ್ಯ ದೇಹದಲ್ಲಿ ಎಷ್ಟೆಷ್ಟು ಜನ್ಮಗಳಲ್ಲಿ ಬಂದಿದ್ದೇನೆ. ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ, 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ. ಆ ಭಗವಂತ ಶರೀರದಲ್ಲಿ ಕೊಂಡು ಹೋದದ್ರಿಂದ ಅವನು ಸರ್ವಕಾಲಕ್ಕೂ ನನ್ನ ತಂದೆ, ನನ್ನನ್ನು ತಂದವ. ಆದರೆ ಇವನು ಯಾವ ತಂದೆ ಅಂತ ಅವನು ಪ್ರಶ್ನಿಸಿದ ಆ ಮಗು. ಇಷ್ಟಾದಾಗ ಚಿತ್ರಕೇತುವಿಗೆ ಎಚ್ಚರವಾಯಿತು. ಶರೀರಕ್ಕೂ ಆತ್ಮಕ್ಕೂ ಇರುವ ಸಂಬಂಧ ಇಷ್ಟೇ. ಆತ ಆಮೇಲೆ ತಪಸ್ಸು ಮಾಡಿ ವಿದ್ಯಾಧರನಾಗ್ತಾನೆ. ನಾರದರ ಮೂಲಕ ಮಂತ್ರೋಪದೇಶ ಪಡಿತಾನೆ, ದೊಡ್ಡ ಸಾಧನೆ ಮಾಡ್ತಾನೆ, ಮಹಾಸಾಧನೆ ಮಾಡಿದ. ಹಾಗಾದರೆ ಶರೀರ ಆತ್ಮದ ವಿವೇಕ ಬರುವಲ್ಲಿಯ ತನಕ
ಮನುಷ್ಯನಿಂದ ವಿಶಿಷ್ಟ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಶರೀರ ಬೇರೆ ಆತ್ಮ ಬೇರೆ ಅನ್ನುವ ಸ್ಪಷ್ಟ ಕಲ್ಪನೆ ಮನುಷ್ಯನಿಗೆ ಬೇಕು, ಆ ಜ್ಞಾನ ಬೇಕು. ಇದರ ನಂತರದ ವಿಷಯವನ್ನು 10 ಶ್ಲೋಕಗಳಲ್ಲಿ ಹೇಳ್ತದೆ ಈ ಅಧ್ಯಾಯ. ಏನು? ಶರೀರ ಆತ್ಮ ವಿವೇಕದ ಜೊತೆಗೆ ಮನುಷ್ಯನಿಗೆ ಎಚ್ಚರ ಇರಬೇಕು. ತಾನು ಕಟ್ಟಿದ ಮನೆ ನಾನಲ್ಲ, ನನ್ನದ್ದಲ್ಲ. ನೋಡಿ, ಅಲ್ಲಿ ತನಕ ಹೋಗಬೇಕು. ರಾಜನಾದ ವ್ಯಕ್ತಿಗೆ ಎಚ್ಚರ ಇರಬೇಕು. ಈ ರಾಜ್ಯವಾಗಲಿ, ರಾಜ್ಯದ ಸಮಸ್ತ ಸೊತ್ತು ಸಂಪತ್ತುಗಳಾಗಲಿ ಅದು ನನ್ನದ್ದಲ್ಲ, ನಾನೂ ಅಲ್ಲ ಎಂಬ ಎಚ್ಚರ ಬೇಕು. ಆದರೆ ಕಲಿಯುಗದ ರಾಜರುಗಳು, ಕಲಿಯುಗದ ಮನುಷ್ಯರುಗಳು ಅವರ ಆಸ್ತಿ ಸಂಪತ್ತುಗಳು ಅವರೇ ಅನ್ನುವಷ್ಟರ ತನಕ ಅದರಲ್ಲಿ ತಾದಾತ್ಮ್ಯ ಬುದ್ಧಿಯನ್ನು ಹೊಂದಿರ್ತಾರೆ. ಅವರ ಆಸ್ತಿ ಸಂಪತ್ತುಗಳು ನಷ್ಟವಾದಾಗ ಆತ್ಮಹತ್ಯೆ ಮಾಡುವಲ್ಲಿ ತನಕ ಹೋಗಿಬಿಡ್ತಾರೆ. ಯಾಕಂದರೆ ಅದೇ ನಾನು, ಅದು ಇಲ್ಲದೆ ನನ್ನ ಬದುಕಿಗೆ ಅರ್ಥವೇ ಇಲ್ಲ ಅನ್ನುವ ಭಾವನೆ ಇವರಿಗೆ ಬಂದು ಬಿಡ್ತದೆ. ರಾಜರುಗಳಂತೂ ತಮ್ಮ ಆಸ್ತಿಯನ್ನು ತಾವು ಉಳಿಸಿಕೊಳ್ಳುವುದಕ್ಕೋಸ್ಕರ ತಮ್ಮ ಪತ್ನಿಯನ್ನಾಗಲಿ ಮಕ್ಕಳನ್ನಾಗಲಿ ಸಾಯಿಸುವುದಕ್ಕೆ ಸಿದ್ಧರಾಗಿ ಬಿಡ್ತಾರೆ. ಇತಿಹಾಸದಲ್ಲಿ ಅನೇಕ ದೃಷ್ಟಾಂತಗಳಿದ್ದಾವೆ. ಮಕ್ಕಳು ಅಪ್ಪನನ್ನು ಸಾಯಿಸಿ ಸಿಂಹಾಸನಕ್ಕೆ ಬಂದ ದೃಷ್ಟಾಂತ ಈ ಭಾರತದ ಇತಿಹಾಸದಲ್ಲಿದೆ. ಅಪ್ಪ ಸಿಂಹಾಸನದ ಆಸೆಯಿಂದ ತನ್ನ ಮಗನನ್ನೇ ಸಾಯಿಸಿದಂತಹ ದೃಷ್ಟಾಂತಗಳು ಈ ಭಾರತದ ಕರಾಳ ಇತಿಹಾಸದಲ್ಲಿ ನಮ್ಮ ಕಲಿಯುಗದಲ್ಲಿ ನಡೆದದ್ದಿದೆ. ಇದನ್ನು ಭಾಗವತ ಉಲ್ಲೇಖಿಸಿ ಹೇಳ್ತದೆ, ಮನುಷ್ಯನಿಗೆ ಈ ಆಸ್ತಿ, ಸೊತ್ತು, ಸಿಂಹಾಸನ, ರಾಜ್ಯ ಶಾಶ್ವತ ಅನ್ನುವ ಭಾವ ಬಂದು ಹೋಗಿದೆ, ತಪ್ಪಾಗಿದೆ. ಅದಕ್ಕೊಂದು ಇತಿಹಾಸವನ್ನು ಹೇಳ್ತದೆ ಈ ಭಾಗ. ಏನಂದರೆ, ಭೂದೇವಿ ರಾಜರುಗಳನ್ನು ನೋಡಿ ನಕ್ಕು ಅವರ ಬಗ್ಗೆ ಸಂವಾದ ಮಾಡ್ತದಂತೆ. ಭೂದೇವಿ ಮಾತಾಡುವುದು ಏನು ಅಂತ, ದೃಷ್ಟ್ವಾತ್ಮನಿರ್ಜಯ ವ್ಯಗ್ರಾನ್ ನೃಪಾನ್ ಹಸತಿ ಭೂರಿಯಂ ಅಹೋ ಮಾಂ ವಿಜಿಗೀಷಂತಿ ಮೃತ್ಯೋ ಕ್ರೀಡನಕ ನೃಪಾಃ. ಭೂಹು ಇಯಂ ನೃಪಾನ್ ಹಸತಿ. ಈ ಭೂದೇವಿ ರಾಜರುಗಳನ್ನು ನೋಡಿ ನಗುತ್ತೆ ಅಂತ. ನಗುವುದು ಯಾಕೆ ಅಂತ ಹೇಳಿದರೆ, ಇವರೆಲ್ಲ ನನ್ನನ್ನು ದೊಡ್ಡದಾಗಿ ನಿನ್ನ ಭೂಮಿಯ ಪತಿ, ಭೂಮಿಯ ಗಂಡ ಅಂತ ಹೇಳಿಕೊಳ್ತಾ ಇದ್ದಾರೆ. ಯಾರು ನನ್ನ ಗಂಡ ಅಂತ ಅದು ಕೇಳುವುದು ನಗುದಂತೆ. ಭೂಪತಿ ಅಂತಾರೆ ರಾಜರುಗಳನ್ನೆಲ್ಲ. ಭೂಕಾಂತ, ಧರಾಕಾಂತ ಅಂತ ರಾಜನಿಗೆ ಹೆಸರು. ಧರಾಕಾಂತ ಅಂತ ಹೇಳಿದರೆ ಏನು? ಭೂಮಿಯ ಗಂಡ ಅಂತ. ಅವಳು ಹೇಳ್ತಾರೆ, ಎಲ್ಲ ನನ್ನ ಗಂಡ ಗಂಡ ಅಂತ ಹೇಳ್ತಾ ಇದ್ದಾರೆ, ಹೆಂಡತಿ ಹೇಗಿದ್ದಾಳೆಲ್ಲೇ ಗೊತ್ತಿಲ್ಲ ಇವರಿಗೆ ಅಂತ ಅವಳು ನಗುದಂತೆ. ಭೂಮಿಗೆ ಇವರು ನನ್ನ ಗಂಡ ಹೇಗೆ, ನನ್ನ ಪತಿ ಹೇಗಾಗುವುದು? ಯಾವುದೋ ಒಂದು 30 ಎಕರೆ ಜಾಗಕ್ಕೆ ಅಥವಾ 30-40 ಸೈಟಿಗೆ ಇವರು ಒಡೆಯರು. ಅವ್ರು ಹೇಳಿಕೊಳ್ಳುವುದೇನು ಅಂದರೆ, ನಾವು ಬೆಂಗಳೂರಿನಲ್ಲಿ ಒಂದು ನಿವೇಶನಕ್ಕೆ ಒಡೆಯರು, ನಾವು ಆ ಭೂಮಿಗೆ ಪತಿ, ಭೂಪತಿ ಅಂತ ಹೇಳಿಕೊಳ್ಳುವುದಕ್ಕೆ ಪ್ರಾರಂಭಿಸ್ತಾರೆ. ಇವರಿಗೆ ಭೂಮಿಯ ಮೇಲಿನ ಒಡೆತನ ಏನಿದೆ? ಈ ಭೂಮಿ ಈತ ಕೊಂಡುಕೊಳ್ಳುವುದಕ್ಕಿಂತ ಹಿಂದೆ ಯಾರ ಸೊತ್ತಾಗಿತ್ತು? ಈತ ಕೊಂಡುಕೊಂಡ ಮೇಲೆ ಅದರಲ್ಲಿ ಇವನಿಗೆ ಎಷ್ಟು ಆಧಿಪತ್ಯ ಇದೆ? ಈ ಕೊಂಡುಕೊಂಡ ನಂತರ ಈತ ಇನ್ನು ಮುಂದೆ ಕೆಲವು ಸಂದರ್ಭದ ನಂತರ ಶರೀರ ಕಳೆದುಕೊಂಡ ಮೇಲೆ ಈ ಭೂಮಿಗೂ ಅವನಿಗೆ ಏನು ಸಂಬಂಧ? ಹಾಗಾದರೆ ಭೂಮಿ ಅನ್ನುವುದು ಕೇವಲ ಭೂಮಿಯಾಗಿ ನಿಲ್ಲುವುದಿಲ್ಲ, ಸಮಗ್ರ ಸೊತ್ತು ಅನ್ನುವ ಅರ್ಥದಲ್ಲಿ ಅದು ನಿಂತಿದೆ. ಆತ ಸಂಪಾದನೆ ಮಾಡಿದ ಯಾವುದೇ ಲಕ್ಷ್ಮಿ, ಅದು ಭೂಲಕ್ಷ್ಮಿ ಇರ್ಬೋದು, ಧನಲಕ್ಷ್ಮಿ ಇರ್ಬೋದು, ಅಥವಾ ಸಂತಾನ ಲಕ್ಷ್ಮಿ ಇರ್ಬೋದು, ಗಜಲಕ್ಷ್ಮಿ ಅಂದರೆ ಅವನ ವಾಹನಗಳು ಇರ್ಬೋದು, ಅಥವಾ ಧನಲಕ್ಷ್ಮಿ ಅಂತ ಹೇಳಿದರೆ ಅವ ಸಂಪಾದಿಸಿದಂತಹ ದುಡ್ಡು ಬಂಗಾರಗಳಿರ್ಬೋದು, ಅಥವಾ ಧಾನ್ಯಲಕ್ಷ್ಮಿ ಅವನು ಸಂಪಾದನೆ ಮಾಡಿದ ಸಮಗ್ರ ರೀತಿಯ ಸುಪ್ಪತ್ತಿಗೆಗಳಿರ್ಬೋದು. ಒಂದು ಮಾತ್ರ ಉಳಿಯುತ್ತಂತೆ, ಯಾವುದು ಅಂದರೆ ವಿದ್ಯಾಲಕ್ಷ್ಮಿ ಒಂದು ಅವನ ಜೊತೆಗೆ ಬರುತ್ತೆ. ಉಳಿದ ಯಾವ ಲಕ್ಷ್ಮಿಯೂ ಕೂಡ ಅವನ ಜೊತೆಗೆ ಉಳಿಯತಕ್ಕಂತಹ ಲಕ್ಷ್ಮಿ ಅಲ್ಲ. ಯಾಕಂದರೆ ಇವ ಯಾವ ಲಕ್ಷ್ಮಿಗೂ ಕಾಂತನಲ್ಲ. ನಾನು ವಿದ್ಯಾಲಕ್ಷ್ಮೀ ಕಾಂತ ಅಂತ ಹೇಳಿಕೊಳ್ಳುವ ಹಾಗಿಲ್ಲ, ಸಂತಾನ ಲಕ್ಷ್ಮೀ ಕಾಂತ ಅಂತ ಹೇಳಿಕೊಳ್ಳುವ ಹಾಗಿಲ್ಲ, ಭೂಲಕ್ಷ್ಮೀಕಾಂತ ಅಂತ ಹೇಳುವ ಹಾಗೂ ಇಲ್ಲ, ಧನಲಕ್ಷ್ಮೀಕಾಂತ ಸುತರಾಮ್ ಅಲ್ಲ. ಹಾಗಾದರೆ ಲಕ್ಷ್ಮೀಕಾಂತ ಯಾರು ನಿಜವಾಗಿ? ಅವನೊಬ್ಬನೇ ಲಕ್ಷ್ಮೀಕಾಂತ. ಆ ಭಗವಂತನೊಬ್ಬನೇ ಜಗದೀಶ. ಅವನು ಜಗತ್ಪತಿ, ಜಗತ್ತಿಗೆ ಒಡೆಯ ಅವನಿರುವಾಗ ನಾವೆಲ್ಲ ಈ ಜಗತ್ತಿಗೆ, ಈ ಭೂಮಿಗೆ, ಈ ಸೈಟಿಗೆ, ಈ ನಿವೇಶನಕ್ಕೆ ಒಡೆಯರು ಅಂತ ಹೇಳಿಕೊಳ್ತಾ ಇದ್ದೇವಲ್ಲ. ಯಾರು ತಾನು ಸಂಪಾದಿಸಿ ಒಡೆತನವನ್ನು ಸಾರಿಕೊಟ್ಟಂತಹ ಭೂಮಿಯನ್ನು ಹಿಡ್ಕೊಂಡು ಶರೀರ ತ್ಯಾಗ ಮಾಡಿದ್ದಾರೆ ಹೇಳಿ? ಯಾರೂ ಇಲ್ಲ. ಪೃಥುಪುರೂರವಾಗಾಧಿ ಭರತೋ ನಹುಷೋರ್ಜುನ ಮಾಂಧಾತ ಸಗರೋ ರಾಮ ಖಟ್ವಾಂಗೋ ದುಂದುಕಾರುಗು. ಎಷ್ಟು ಪ್ರಸಿದ್ಧ ಹೆಸರುಗಳಿವುಗಳು. ರಾಜ ಪೃಥು,
ಪೃಥುವಿನಿಂದಾಗಿ ಭೂಮಿ ಪೃಥ್ವೀ ಇಂಥ ನಾಮಕರಣವನ್ನು ಪಡೆಯಿತು. ವಸ್ತುತಃ ಭೂಮಿಗೆ ಪೃಥಿವೀ ಅನ್ನುವ ಶಬ್ದ ಅನಾದಿ ಕಾಲದಿಂದ ಉಂಟು. ಧ್ರುವಾದ್ಯೌಹು ಧ್ರುವ ಪೃಥಿವೀ ಇಂಥ ಉಪನಿಷತ್ತು ಅಥವಾ ವೇದಗಳಲ್ಲೂ ಭೂಮಿಯನ್ನು ಪೃಥಿವೀ ಅಂತ ಕರೆದಿದ್ದಾರೆ. ಆದರೆ ಆ ಪೃಥಿವೀ ಅನ್ನೋ ಶಬ್ದ ಸಾರ್ಥಕವಾದದ್ದು ಸಾಕ್ಷಾತ್ ಭಗವಂತನ ಆವಿಷ್ಟಾವತಾರವಾದ ರಾಜ ಪೃಥು ಈ ಭೂಮಂಡಲದ ಆಧಿಪತ್ಯವನ್ನು ಪಡೆದು ಭೂಮಿಯಲ್ಲಿ ಸರಿಯಾದ ರೀತಿಯ ಕೃಷಿ ವ್ಯವಸ್ಥೆ, ವ್ಯವಹಾರದ ವ್ಯವಸ್ಥೆ, ಖೇಟ, ಖರ್ವಟ, ಗ್ರಾಮ, ಜನಪದ ಅನ್ನುವ ವ್ಯವಸ್ಥೆ ಜೊತೆಗೆ ರಾಜಮಂಡಲದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಕಾರಣದಿಂದ ಭೂಮಿಗೆ ಪೃಥ್ವಿ ಅಂತ ಹೆಸರಾಯಿತು ಅಂತ ಭಾಗವತದ ಒಂದು ಭಾಗದಲ್ಲಿ ಬರ್ತದೆ. ಅಂತಹ ಪೃಥುವಾದರೂ ಭೂಮಿಯನ್ನು ಪೃಥ್ವಿಯಾಗಿಸಿ ತಾನು ಶರೀರ ತ್ಯಾಗ ಮಾಡುವಾಗ ಪೃಥ್ವಿಯನ್ನು ಹಿಡ್ಕೊಂಡು ಹೋದ್ನೇನು? ಈ ಉಳಿದವರ ಕಥೆ ನೀವು ಕೇಳಿರ್ತೀರಿ. ಪುರೂರವಾಹ, ಪುರೂರವಸ್ಸು ಚಂದ್ರವಂಶದ ಆದಿಪುರುಷ, ಆಮೇಲೆ ಗಾಧಿ ಸೂರ್ಯವಂಶದಲ್ಲಿ ಬಂದಂತಹ ಕೌಶಿಕ ವಿಶ್ವಾಮಿತ್ರನ ಅಪ್ಪ ಗಾಧಿ ಮಹರ್ಷಿ, ಸಾಕ್ಷಾತ್ ದೇವೇಂದ್ರನೇ ಗಾಧಿಯಾಗಿ ಅವತರಿಸಿ ಭೂಮಿಯಲ್ಲಿ ಅಧಿಪತಿಯಾಗಿದ್ದ. ಶರ್ಯಾತಿಹಿ ಭರತಃ, ನಮ್ಮ ಈ ಭೂಮಿಗೆ ಭಾರತ ಅಂತ ಹೆಸರು ಬರುವುದಕ್ಕೆ ಕಾರಣನಾದಂತಹ ನಾಭಿರಾಜನ ಋಷಭನಾರಾಜನ ಮಗ ಆರ್ಷಭ ಭರತ ಅಂತ ಅವನಿಗೆ ಹೆಸರು. ಇನ್ನೊಬ್ಬ ದುಷ್ಯಂತನ ಮಗನಾಗಿ ಸರ್ವದಮನ ಭರತ ಬರ್ತಾನೆ. ಅವನಿಂದಾಗಿ ವಂಶ ಭರತವಂಶ ಅಂತ ಪ್ರಸಿದ್ಧವಾಗ್ತದೆ. ಮತ್ತೊಬ್ಬ ಶ್ರೀರಾಮಚಂದ್ರನ ತಮ್ಮನಾಗಿ ಭರತ ಈ ದೇಶವನ್ನು ಆಳ್ತಾನೆ. 14 ವರ್ಷಗಳ ತನಕ ಆಡಳಿತ ಮಾಡ್ತಾನೆ ಭರತ. ಇವರೆಲ್ಲರ ಕಾರಣದಿಂದ ಒಂದು ದೇಶಕ್ಕೆ ಭಾರತ ಅಂತ ಹೆಸರಾಯಿತೇ ಹೊರತು ಅವರು ತಾವು ಸಾಯುವಾಗ ಈ ದೇಶವನ್ನು ಹೊತ್ತುಕೊಂಡು ಹೋಗಲಿಲ್ಲ. ಭರತಃ ನಹುಷಃ ಅರ್ಜುನಃ, ಅರ್ಜುನ ಅಂದರೆ ಕೃತವೀರ್ಯನ ಮಗ, ಅವರನ್ನು ಕಾರ್ತವೀರ್ಯ ಅರ್ಜುನ ಅಂತ ಕರೀತಾರೆ. ಅವನೂ ಸಿಂಹಾಸನದಲ್ಲಿದ್ದ. ಅವನೇನು ರಾಜ್ಯವನ್ನು ಹೊತ್ತು ಹೋದನೇನು? ಮಾಂಧಾತ, ಮಾಂಧಾತೃ, ಅವನು ಗಂಡಿನ ಹೊಟ್ಟೆಯಿಂದ ಸಾಕ್ಷಾಗಿ ಹೊರಗೆ ಬಂದ ಮಗ. ಇತಿಹಾಸದಲ್ಲಿ ಏನೆಲ್ಲ ಆಗಿ ಹೋಗಿದೆ ಅಂದರೆ, ಗಂಡು ಹೊಟ್ಟೆ ಮಾಡಿಕೊಂಡು ಹೊಟ್ಟೆ ದೊಡ್ಡದಾಗ್ತಾ ಮಗು ಗಂಡಿನಲ್ಲಿ ಹೊಟ್ಟೆಯಲ್ಲೇ ಬೆಳೀತು. ಆ ಅಪ್ಪನ ಹೆಸರು ಯುವನಾಶ್ವ ಅಂತ. ಯುವನಾಶ್ವ ನೀರು ಕುಡಿದದ್ದು, ಗರ್ಭಿಣಿ ಆದದ್ದಲ್ಲ, ಗರ್ಭಿಣ ಆದದ್ದು. ಸ್ವಲ್ಪ ಶಬ್ದ ಬೇರೆ ಮಾಡಬೇಕು. ಅವ ಗರ್ಭೀ ಆದ, ಅವನು ಗರ್ಭಿಣಿ ಶಬ್ದ ಹೋಯಿತು. ಹೆಂಡತಿಗೆ ಕೊಡುವುದಕ್ಕೆ ಅಂತ ಪುಂಸವನ ಜಲವನ್ನು ಯಜ್ಞವಾಟದಲ್ಲಿ ಸಿದ್ಧಗೊಳಿಸಿಟ್ಟಿದ್ರು. ಇವನಿಗೆ ಮಧ್ಯರಾತ್ರಿ ನೀರಡಿಕೆ ಆಯಿತು. ಮಧ್ಯರಾತ್ರಿಯ ಹೊತ್ತು ಪುರೋಹಿತರೆಲ್ಲ ಅಲ್ಲಿ ಮಲ್ಕೊಂಡಿದ್ದಾರೆ. ಅವರ ಹತ್ರ ನಾನು ನೀರು ಕುಡಿಬಹುದಾ ಅಂತ ಕೇಳಲಿಕ್ಕೆ ಹೋದ. ಅವರು ಗೊರಕೆ ಹೊಡಿತಾ ಇದ್ರು. ಗೊರಕೆ ಹೊಡೆಯುವವರನ್ನು ಎಬ್ಬಿಸಿ ನಾನು ನೀರು ಕೇಳಿ ಕುಡಿಯುವುದು ಸರಿಯಲ್ಲ. ಇವತ್ತೊಂದು ಸ್ವಲ್ಪ ಕುಡಿಯುವ, ದೋಷ ಏನಾದರೂ ಆಯಿತು ಅಂತಾದರೆ ನಾಳೆ ಪ್ರಾಯಶ್ಚಿತ್ತ ಮಾಡಿಸ್ತಾರಲ್ವ ಅಂತ ಹೇಳಿ ಅಲ್ಲಿದ್ದ ಒಂದು ಮಡಿಕೆಯ ನೀರನ್ನು ಘಟಘಟನೆ ಕೊಡೋದ. ಬೆಳಗ್ಗೆ ಇವನಿಗಿಂತ ಮುಂಚೆ ಪುರೋಹಿತರಿದ್ದರು. ಎದ್ದು ನೋಡ್ತಾರೆ, ಮಡಿಕೆಯಲ್ಲಿ ನೀರಿಲ್ಲ. ನೀರು ಯಾರು ಕುಡ್ದದ್ದು ಅಂತ ಪ್ರಶ್ನೆ ಶುರುವಾಯಿತು. ಆಗ ಇನ್ನೊಬ್ಬರು ಪುರೋಹಿತರು ಹೇಳಿದ್ದು, ಇಲಿ ಹೆಗ್ಗಣ ಏನಾದರೂ ಬಂದು ಕುಡಿದು ಹೋಗಿರ್ಬೋದು ಅಂತ. ಹಾಗಾದರೆ ಅವುಗಳೆಲ್ಲ ಗರ್ಭಿಣಿಗಳಾಗ್ತಾ ಹೋಗ್ತವೆ ಅಂದರು ಇವರು. ಯಾಕಂದರೆ ಅಲ್ಲಿಟ್ಟ ನೀರಿನಲ್ಲಿ ಪುಂಸವನ ಮಂತ್ರದ ಜಪ ಮಾಡಿಟ್ಟಿದ್ದಾರೆ. ಈ ಮಾಂಧಾತೃವಿಗೆ ಒಳ್ಳೆಯ ಮಗ ಆಗಬೇಕು, ಅವನ ಪತ್ನಿಗೆ ನಾಳೆಯ ದಿವಸ ಸ್ನಾನ ಆದ ಮೇಲೆ ಪುರುಷ ಸೂಕ್ತದಿಂದ ಚರುಶ್ರಾಪ್ರಾಶನ ಮಾಡಿಸಿ ನೀರನ್ನು ಕುಡಿಸಬೇಕಿತ್ತು. ಕುಡಿಸುವುದಕ್ಕಿಂತ ಮುಂಚೆ ನೀರು ಖಾಲಿಯಾಗಿ ಹೋಗಿದೆ. ರಾಜ ಇದ್ದ, ನೀರಿಲ್ಲ ನಾನೇ ಕುಡ್ದದ್ದು ಅಂತ ಸತ್ಯ ಹೇಳಿದವ. ನಾನೇ ಕುಡ್ದದ್ದು ರಾತ್ರಿ. ಋಷಿಗಳೆಲ್ಲ ಕೂತು ಚರ್ಚೆ ಶುರು ಮಾಡಿದರು, ಏನು ಮಾಡುವುದು ಈಗ. ಆಗ ಪ್ರಧಾನ ಬ್ರಹ್ಮ, ಯಜ್ಞದ ಬ್ರಹ್ಮಸ್ಥಾನದಲ್ಲಿದ್ದ ಋಷಿ ಹೇಳ್ತಾನೆ, ಏನು ಮಾಡಲಿಕ್ಕಾಗುವುದಿಲ್ಲ. ಆತ ಗರ್ಭವನ್ನು ಹೊಟ್ಟೆಯಲ್ಲಿ ಹೊರಲೇಬೇಕಾಗ್ತದೆ. ಆಗ್ತದೆ, ದೈವದಿಷ್ಟ. ಮನುಷ್ಯ ಅಂದುಕೊಂಡದ್ದು ಯಾವುದೂ ನಡೆಯುವುದಿಲ್ಲ, ದೇವರು ಹೇಳಿದ ಹಾಗೆ ನಡೆಯುವುದು. ಆತ 9 ತಿಂಗಳು ಹೊಟ್ಟೆ ದೊಡ್ಡದಾಯ್ತವಂತ. ಆಮೇಲೆ ಋಷಿ ಮುನಿಗಳೇ ಸೇರಿ ಆತನ ಶರೀರವನ್ನು ಕೊಯ್ದು ಮಗುವನ್ನು ಹೊರಗೆ ತಂದಿದ್ದಾರೆ. ವ್ಯವಸ್ಥಿತ ಸಿಸರಿಯನ್ ಅಂತ ಸುರಾದದ್ದು, ಗಂಡಸರಿಂದ ಸುರಾದದ್ದು, ಆಮೇಲೆ ಎಲ್ಲೆಲ್ಲ ಬಂದದ್ದು. ಕತ್ತರಿಸಿ ತೆಗೆದ ಮಗು ಹುಟ್ಟಿದ ಮೇಲೆ ಆದ ಸಮಸ್ಯೆ ಏನು ಅಂದರೆ, ಅದಕ್ಕೆ ಹಾಲು ಕೊಡುವವರು ಯಾರು ಅಂತ ಸಮಸ್ಯೆ ಆಯಿತು. ಕಮ್ ಧಾತ ಅಂತ ಒಂದು ಪ್ರಶ್ನೆ ಬಂತು. ಧಾತೃ ಅಂದರೆ ಕುಡಿಯುವುದು, ಧೇಟ್ ಪಾನೆ ಅಂತ ಧಾತು. ಅದು ಕುಡಿಯುವುದು, ಯಾವುದನ್ನು ಕುಡಿಯುವುದು, ಯಾರನ್ನು ಕುಡಿಯುವುದು ಅಂತ. ದೇವೇಂದ್ರ ತಾನೇ ಇಳಿದು ಬಂದು ತನ್ನ ಅಂಗುಷ್ಠದಲ್ಲಿ ಅಮೃತ ಸ್ರಾವವನ್ನು ಮಾಡ್ತಾ ಅವನ ಬಾಯಿಗೆ ಇಟ್ಟ. ಮಾಂ ಧಾತ ಅಂತ ಹೇಳಿದ. ಕಮ್ ಧಾತ ಅಂತ ಕೇಳಿದರೆ ಮಾಂ ಧಾತ, ನನ್ನನ್ನು ಅದು ಕುಡಿಯುತ್ತೆ ಅಂತ ಹೇಳಿ ಅವನಿಗೆ ಮಾಂಧಾತೃ ಅಂತ ಹೆಸರಾಯಿತು. ಅಂತಹ ಪ್ರಾತಸ್ಮರಣೀಯನಾದ ಮಹಾರಾಜ ಯೌವನಾಶ್ವ ಮಾಂಧಾತೃ, ಅವನು ಈ ದೇಶವನ್ನೆಲ್ಲ ಆಳಿದ. ಅವನೇನು ಈ ಭೂಮಿಯನ್ನು ಹೊತ್ತುಕೊಂಡು ಹೋದ್ನಾ? ಸಗರ,
ರಾಮ ಅಂದರೆ ಭಗವಂತ ಶ್ರೀರಾಮಚಂದ್ರ ಭಾರ್ಗವರಾಮ. ಖಟ್ವಾಂಗ ಖಟ್ವಾಂಗೋ ರಾಮರಾಜರ್ಷಿ ಜ್ಞಾತ್ವಾ ಇಯತ್ತಾಮಿ ಇಹ ಆಯುಷಃ ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಪದಂ. ಸೂರ್ಯವಂಶದ ದಶರಥನಿಗಿಂತ 3 ತಲೆ ಹಿಂದೆ ಬಂದಿರತಕ್ಕಂತಹ ಮಹಾರಾಜ ಖಟ್ವಾಂಗ. ದುಂದುಹ ಅಂದರೆ ದುಂದುಮಾರ ಅಂತ ಕರೆಸಿಕೊಳ್ಳತಕ್ಕಂತಹ ರಾಜ. ರಘು ರಘುವಂಶ ಅಂತ ಹೆಸರು ಕೊಟ್ಟವ. ತೃಣಬಿಂದು ಯಯಾತಿಶ್ಚ ಶರ್ಯಾತಿ ಶಂತನು ಗಯ. ಇವರ ಹೆಸರು ಯಾಕೆ ಹೇಳ್ತೇನೆ ಅಂದರೆ ಕೇಳಿದರೆ ಪುಣ್ಯ ಅಂತುಂಟು, ಅದಕ್ಕೋಸ್ಕರ ಹೇಳುವುದು. ಗಯರಾಜ, ಗಯಾ ಅನ್ನುವ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದವ. ಭಗೀರಥ ಭಾಗೀರಥಿಯ ಆವಿರ್ಭಾವಕ್ಕೆ ಹೇತುವಾದವ. ಕುವಲಯಾಶ್ವ ಇಂದ್ರನನ್ನು ಎದೆಗಾರಿಕೆಯಿಂದ ಎದುರಿಸಿದವ. ಕಕುಸ್ಥಃ ಯುವನಾಶ್ವನಿಗೆ ಇದು ಹೆಸರು. ಇಂದ್ರನನ್ನೇ ವಾಹನವನ್ನಾಗಿಸಿ ಅವನ ಕಕುತ್ತಿನಲ್ಲಿ ಕೂತದ್ರಿಂದ ಕಕುಸ್ಥ ಅಂತ ಹೆಸರು ಪಡೆದವ. ಸೂರ್ಯವಂಶದ ರಾಜ. ನೈಷಧ ನಿಷಧ ದೇಶದ ಅಧಿಪತಿಯಾದ ನಳ ಮಹಾರಾಜ. ನೃಗರಾಜ. ಹಿರಣ್ಯಕಶಿಪುರ್ವೃತ್ರ ರಾವಣೋ ಲೋಕ ರಾವಣ ಲೋಕವನ್ನೆಲ್ಲ ಅಳಿಸಿರತಕ್ಕಂತಹ ರಾವಣ. ಹಿರಣ್ಯಕಶಿಪು, ವೃತ್ರಾಸುರ, ನಮುಚಿ, ಶಂಬರ, ಭೌಮ ಅಂದರೆ ನರಕಾಸುರ ಇವರೆಲ್ಲ ಈ ಭರತ ಭೂಮಿಯನ್ನು, ದೇಶವನ್ನು, ವಿಶ್ವವನ್ನು, ಬ್ರಹ್ಮಾಂಡವನ್ನು ಆಳಿರತಕ್ಕಂಥವರು. ಆದರೆ ಯಾರಾದರೂ ಸಾಯುವಾಗ ಈ ಆಸ್ತಿಯನ್ನು ಹೊತ್ತು ಹೋದರೇನು? ಸರ್ವೇ ಸರ್ವವಿಧ ಶೂರ ಸರ್ವೇ ಸರ್ವಜಿತೋಜಿತ. ಇವರು ಎಲ್ಲರನ್ನೂ ಆ ಕಾಲದಲ್ಲಿ ಗೆದ್ದವರು. ಇವರನ್ನು ಗೆಲ್ಲುವುದಕ್ಕೆ ಸಾಹಸ ಮಾಡಬೇಕಾಯಿತು ದೇವತೆಗಳು ಕೂಡ. ಅಂಥವರು ಕೂಡ ತಮ್ಮ ರಾಜ್ಯವನ್ನು ತಾವು ಹೊತ್ತು ಹೋಗಲಿಲ್ಲ. ಇಂಥಲ್ಲಿ ನಾವು ನಮ್ಮ ಆಸ್ತಿ, ನಮ್ಮ ಮನೆ ಅಂತ ಅದು ನಮ್ಮ ಜೊತೆಗೇ ಇರ್ತದೆ ಅಂತ ನಾವು ಒಂದು ರೀತಿಯ ಯಥಾರ್ಥ ಜ್ಞಾನದಲ್ಲಿದ್ದೇವಲ್ಲ, ಇದನ್ನು ಮೊದಲು ಬಿಡಿ. ಯಾಕಂದರೆ ಒಂದು ಕಾಲಕ್ಕೆ ನೀವು ನಾಮಾವಶೇಷ ಆಗ್ತೀರಿ ಅಥವಾ ಕಥಾವಶೇಷ ಆಗ್ತೀರಿ. ಕಥಾವಶೇಷ ಕಾಲೇನ ಹ್ಯಕೃತಾರ್ಥ ಕೃತ ಅಹೋ. ಕಥಾವಶೇಷ ಅಂದ್ರೇನು? ಅವರು ಸತ್ತ ಮೇಲೆ ಅವರ ಕಥೆ ಮಾತ್ರ ಇರುವುದು ಅಂತ. ಅವಶೇಷ ಅಂದರೆ ಉಳಿಯುವುದು. ಅವರ ಕಥೆ ಬಿಟ್ಟರೆ ಬೇರೇನು ಉಳಿಯೋಲ್ಲ. ಅವರ ವಸ್ತು ಉಳಿಯೋಲ್ಲ, ಅವರಿಗೆ ಸಂಬಂಧಪಟ್ಟದ್ದು ಅವರ ಹೆಸರಲ್ಲಿ ಉಳಿಯೋಲ್ಲ. ಬರೀ ಕಥೆ ಮಾತ್ರ ಅವರದ್ದಿರುತ್ತೆ, ನಾಮ ಮಾತ್ರ ಅವರದ್ದಿರುತ್ತೆ. ಈ ನಾಮಾವಶೇಷವಾಗುವ ಸ್ಥಿತಿಯಲ್ಲಿ ಮನುಷ್ಯ ಆಸ್ತಿಯ ಬಗ್ಗೆ ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಃಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ನಮಗೆ ಉಪದೇಶ ಇಷ್ಟು ಕೊಡ್ತಾರೆ. ಇಷ್ಟು ಭೂಮಿ ಮನುಷ್ಯನನ್ನು ನೋಡಿ ನಗ್ತಾ ಇತ್ತು ಅಂತ ಒಂದು ಇತಿಹಾಸವನ್ನು ಹೇಳಿ, ಆದ್ದರಿಂದ ಯಾರ ಜೊತೆಗೂ ಭೂಮಿ ಬರುವುದಿಲ್ಲ. ಭೂಮಿಯ ಬಗ್ಗೆ ನಮ್ಮ ಅಪೇಕ್ಷೆ ಅಥವಾ ಅತಿಯಾದ ವ್ಯಾಮೋಹ ಅದನ್ನು ಬದಿಗಿಡತಕ್ಕದ್ದು. ಭೂಮಿಯನ್ನು ದೇವಿ ಅಂತ ಭಾವಿಸಿಕೊಂಡು ಭೂಮಿಗೆ ಹಸಿರು ಹೊದಿಸಿ ಭೂಮಿಯನ್ನು ಸೀಮಂತಿನಿಯನ್ನಾಗಿಸಿ ಆ ಭೂಮಿಯ ಸೌಂದರ್ಯವನ್ನು ಕಂಡು ನಮಸ್ಕಾರ ಮಾಡಬೇಕಾದದ್ದು ಮನುಷ್ಯನದ್ದು ಕೆಲಸ. ಅದರ ಒಡೆತನ, ಅದರ ಗಂಡ ನಾನು ಅಂತ ಹೇಳಿಕೊಂಡ್ರೆ ಅದು ಅವಳು ನಗ್ತಾನೆ ಇರ್ತಾಳೆ, ನೀನೇನು ನನ್ನ ಗಂಡ ಅಂತ ಕೇಳ್ತಾನೆ ಇರ್ತಾಳೆ. ಅಂದರೆ ಭೂಮಿಯನ್ನು ತಾಯಿ ಅಂತ ಭಾವಿಸಿಕೊಂಡು ಆಕೆಗೆ ಹಸಿರು ಸೀರೆಯನ್ನು ಉಡಿಸಿ ಸೀಮಂತ ಮಾಡಬೇಕಂತೆ. ಇವತ್ತಿಗೂ ಕೂಡ ಸೀಮಂತೋನ್ನಯನ ಮಾಡುವ ಹೊತ್ತಿಗೆ ಹಸಿರು ಸೀರೆಯನ್ನು ಉಡುವುದು ನಮ್ಮ ದೇಶದ ಸಂಪ್ರದಾಯ. ಯಾಕಂದರೆ ಭೂಮಿಗೆ ಸೀಮಂತ ಮಾಡುವುದು ಅಂದರೆ ಏನು? ಮಳೆ ಸುರಿದಂತಹ ಭೂಮಿಯ ಮೇಲೆ ಬೀಜವನ್ನು ಬಿತ್ತಿ ಅಥವಾ ಭೂಮಿಯನ್ನು ಎತ್ತನ್ನು ಓಡಿಸುವುದರ ಮೂಲಕ ಭೂಮಿಯನ್ನು ಕರ್ಷಣ ಮಾಡಿ ನೇಗಿಲಿನಲ್ಲಿ ಅದನ್ನು ಉತ್ತು ಬಿತ್ತಿ ಬೆಳೆಯುವಂತಹ ಹಸಿರು ಹಸಿರಾದಂತಹ ಸಸ್ಯರಾಜಿ ಏನಿದೆ, ಆ ಸಸ್ಯರಾಜಿ ಹಸಿರು ಹಸಿರಾಗಿ ಭೂಮಿಯಲ್ಲಿ ಬೆಳೆದಾಗ ಭೂಮಿಗೆ ಹಸಿರು ಸೀರೆ ಉಡಿಸಿದ ಹಾಗೆ ಇರ್ತದೆ. ಹಸಿರು ಸೀರೆ ಉಟ್ಟಂತಹ ಗರ್ಭಿಣಿಯಾದಂತಹ ಭೂತಾಯಿ ಏನು ಮಾಡ್ತಾಳೆ? ಹೆರ್ತಾಳೆ. ಭತ್ತವನ್ನು, ಗೋಧಿಯನ್ನು, ಜೋಳವನ್ನು, ಧಾನ್ಯವನ್ನು ತಾನು ಹೆರ್ತಾಳೆ. ಅವಳು ಹೆತ್ತಂತಹ ಧಾನ್ಯ ಲಕ್ಷ್ಮಿ ಅನ್ನುವುದೇ ಮನುಷ್ಯನ ಹೊಟ್ಟೆಯನ್ನು ತುಂಬಿಸುತ್ತೆ. ಆ ರೀತಿ ಭೂಮಿಯಲ್ಲಿ ಹಸುಗಳನ್ನು, ಎತ್ತುಗಳನ್ನು ಓಡಾಡಿಸಿಕೊಂಡು ಹಸುಗಳ ಗೋಮಯ ಗೋಮೂತ್ರಗಳೆಂಬಂತಹ ಫಲವಂತಿಕೆಯನ್ನು ಆ ಭೂಮಿಗೆ ಕೊಟ್ಟು ಭೂಮಿಯನ್ನು ಫಲವತ್ತಾಗಿಸಿಕೊಂಡು ಆ ಭೂಮಿಯಲ್ಲಿ ಎತ್ತನ್ನು ಓಡಾಡಿಸಿಕೊಂಡು ನೇಗಿಲಿನ ಮೂಲಕ ಅದನ್ನು ಉತ್ತು ಬಿತ್ತಿ ಆ ಭೂಮಿಗೆ ಹಸಿರು ಸೀರೆಯನ್ನು ಉಡಿಸುವ ಕೆಲಸವನ್ನು ಮಾಡುವುದು ಅದು ಅಮ್ಮನ ಸೇವೆಯಾಗ್ತದೆ, ಭೂತಾಯಿಯ ಸೇವೆಯಾಗ್ತದೆ. ನಾವು ಭೂಮಿಯನ್ನು ತಾಯಿ ಅಂತ ಭಾವಿಸಿಕೊಂಡು ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ, ನೀನು ಭಗವಂತನ ಪತ್ನಿ ಇದ್ದಿ, ನಿನ್ನ ಹಾಲು ಕುಡಿದು ನಾವು ಬದುಕ್ತಾ ಇದ್ದೇವೆ ಓ ತಾಯಿ. ಹೇಗೆ ಒಂದು ಮಗು ಅಮ್ಮನ ಮೊಲೆ ಹಾಲು ಉಂಡು ಬದುಕ್ತದೋ
ಹಾಗೆ ನಾವು ನಿನ್ನಲ್ಲಿ ಹರಿಯುವ ನದಿಗಳನ್ನು ಕುಡಿದು ಬದುಕ್ತಾ ಇದ್ದೇವೆ. ನದಿಗಳಾದರೂ ಬರುವುದು ಪರ್ವತಗಳಿಂದ ಸುರಿದಲ್ಲವೇ? ಆದ್ದರಿಂದ ಪರ್ವತ ಸ್ತನಮಂಡಲೇ, ಪರ್ವತದ ಮೂಲಕ ನದಿ ಎಂಬಂತಹ ಸುಂದರ ಹಾಲನ್ನು ಲೋಕಕ್ಕೆ ಕೊಡತಕ್ಕಂತಹ ಓ ತಾಯಿ ಮಹಾಲಕ್ಷ್ಮೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂತ ಭೂಮಿಗೆ ನಮಸ್ಕಾರ ಮಾಡಿ ಪಾದಸ್ಪರ್ಶ ಮಾಡ್ತೇವೆ. ಅದರಿಂದ ಭೂಮಿಗೆ ಕಾಂತ ನಾನು ಅಂತ, ಭೂಕಾಂತ ಭೂಪತಿ ಅಂತ ಹೇಳಿಕೊಂಡು ರಾಜರು ಅಹಂಕಾರ ಪಡುವುದನ್ನು ಬಿಡಬೇಕು. ಭೂಮಿಯನ್ನು ತಾಯಿ ಅಂತ ಭಾವಿಸತಕ್ಕಂತಹ ಮನಸ್ಥಿತಿ ಬರತಕ್ಕದ್ದು. ಹಾಗಿದ್ದ ಪಕ್ಷದಲ್ಲಿ ಯತ್ರೋತ್ತಮ ಶ್ಲೋಕ ಗುಣಾನುವಾದ ಸಂಗೀಯತೆ ಭೀಕ್ಷ್ಣಮಂಗಲಘ್ನಃ ತಮೇವ ನಿತ್ಯಂ ಶೃಣುತಾದ ಭೀಕ್ಷ್ಣಂ ಕೃಷ್ಣೇ ಮಲಾಂ ಭಕ್ತಿಮಭೀಪ್ಸಮಾನಃ. ನಾವು ಭೂಪತಿಗಳಲ್ಲ, ನಾವು ಭೂತಾಯಿಯ ಮಕ್ಕಳು. ನಾವು ಮಣ್ಣಿನ ಗಂಡ ಅಲ್ಲ, ಮಣ್ಣಿನ ಮಕ್ಕಳು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ವಿಷಯ ಹೇಳ್ತಾರೆ. ಹಾಗಾದರೆ ಮಣ್ಣಿನ ಗಂಡ ಯಾರು? ಈ ಲೋಕದಲ್ಲಿ ಅವತರಿಸಿದ ಕೃಷ್ಣ, ಅವ ಭೂಮಿಯ ಗಂಡ, ಅವನು ನಿಜವಾಗಿ ಭೂಪತಿ. ಈ ಲೋಕದಲ್ಲಿ ಅವತರಿಸಿದ ವರಾಹ, ಅವನು ಭೂವರಾಹ, ಭೂಮಿಯ ಪತಿ ಅವನು. ಇಲ್ಲಿ ಅವತರಿಸಿದ ನರಸಿಂಹ, ಅವನು ಭೂಮಿಯ ಪತಿ. ಮೂಲ ಸ್ವರೂಪಿಯಾದ ಭಗವಂತ ಶ್ರೀಮನ್ನಾರಾಯಣ ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದದೆ ಪದಂ. ಯಾವ ಭಗವಂತನ ಪಾದ ಬೆಳೆದು ನಿಂತಾಗ, ಅದು ತ್ರಿವಿಕ್ರಮ ರೂಪಿಯಾಗಿ ಬೆಳೆದಾಗ, ಆ ತ್ರಿವಿಕ್ರಮ ರೂಪಿಯ ಪಾದ ಭೂಮಿಯಲ್ಲಿಟ್ಟದ್ದು ಬೆಳೆದು ಬೆಳೆದು ದೊಡ್ಡದಾಯಿತು. ಇನ್ನೊಂದು ಪಾದ ಎತ್ತರಕ್ಕೆ ಹೋಗಿ ಬ್ರಹ್ಮಾಂಡದ ಕಟಾಹವನ್ನು ಭೇದಿಸಿತು. ಈ ಬೆಳೆದ ದೊಡ್ಡ ಪಾದದ ಮಧ್ಯ ಭೂಮಿ ಒಂದು ಸಾಸಿವೆ ಕಾಳು ಅಲ್ಲ, ಒಂದು ಧೂಳಿನ ಕಣದ ಹಾಗೆ ಅವನ ಎರಡು ಬೆರಳುಗಳ ಮಧ್ಯದಲ್ಲಿ ಕಾಣಿಸಿಕೊಂಡಿತು. ಸಮೂಳ್ಳಮಸ್ಯ ಪಾಂಸುರೆ, ಪಾಂಸು ಅಂದರೆ ಒಂದು ಧೂಳು, ಧೂಳಿನ ಹಾಗೆ ಅವನ ಪಾದದಲ್ಲಿ ಭೂಮಿ ಕಾಣಿಸಿಕೊಂಡಿತು ಅಂತಾದರೆ ಆ ಮಹಾಭಗವಂತ ಈ ಭೂಮಿಗೆ ನಿಜವಾದ ಪತಿ. ಅಂತಹ ಭೂಪತಿ ಎನಿಸಿದಂತಹ ಭಗವಂತ ಏನಿದ್ದಾನೆ, ಅವನನ್ನು ದಿನನಿತ್ಯ ಸ್ಮರಣೆ ಮಾಡಿ, ಅವನನ್ನು ಹೃದಯದಲ್ಲಿ ಧಾರಣೆ ಮಾಡಿಕೊಂಡು, ಅವನ ಕಡೆಗೆ ನಮ್ಮ ಮನಸ್ಸನ್ನು ಸಂಪೂರ್ಣ ಒಪ್ಪಿಸಿಕೊಂಡು ಅವನಿಗೆ ಶರಣಾಗಿ ನಾನು ನಿನ್ನ ಪಾದ ಧೂಳಿ ಅಂತ ನಮ್ಮನ್ನು ನಾವು ಯೋಚಿಸಿಕೊಳ್ಳಬೇಕು. ಇಡೀ ಭೂಮಿಯೇ ಭಗವಂತನ ಪಾದದಲ್ಲಿ ಧೂಳಿನ ಹಾಗೆ ಕಾಣಿಸಿತು ಅಂತಾದರೆ, ಈ ಭೂಮಿಯಲ್ಲಿ ಯಾವುದೋ ತುಂಡು ಭಾಗಕ್ಕೆ ಅರಸರು ಅರಸರು ಅಂತ ಆಳರಸರಾಗಿ ನಮ್ಮ ಹೆಸರನ್ನು ಹೇಳಿಕೊಳ್ಳುವ ನಾವು ಆ ಭಗವಂತನ ಪಾದದಲ್ಲಿ ಧೂಳಿಗಿಂತ ಕಡೆಯಲ್ವೇ? ಆದ್ದರಿಂದ ಭಗವಂತನ ಮುಂದೆ ನಾವು ಧೂಳು. ಕೃಷ್ಣೇ ಅಮಲಾಂ ಭಕ್ತಿಂ ಅವೀತ್ ಸಮಾನಃ. ದೇವರಿಗೆ ಕೃಷ್ಣ ಅಂತ ಹೆಸರು. ಯಾಕೆ? ಕೃಷ್ ಅಂದರೆ ಭೂಮಿ. ಸಂಸ್ಕೃತದಲ್ಲಿ ಕೃಷಿರ್ ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಕೃಷ್ ಅಂದರೆ ಭೂಮಿ. ಯಾಕೆ ಭೂಮಿಗೆ ಕೃಷ್ ಅಂತ ಹೆಸರು? ಕೃಷ್ಯತೆ ಅಸ್ಯಾಂ ಇತಿ ಕೃಷಿ. ಎಲ್ಲಿ ನೇಗಿಲಲ್ಲಿ ಉತ್ತು ಕೆಲಸ ಮಾಡ್ತೇವೋ, ಎಲ್ಲಿ ಕರ್ಷಣ ಮಾಡ್ತೇವೋ ಅದಕ್ಕೆ ಕೃಷಿ ಅಂತ ಹೆಸರು. ಕರ್ಷಣ ಮಾಡುವುದು ಭೂಮಿಯಲ್ಲಿ ಬಿಟ್ಟು ನೀರಿನಲ್ಲೋ ಆಕಾಶದಲ್ಲೋ ಬೆಂಕಿಯಲ್ಲೋ ಮಾಡುವುದಿಲ್ಲ. ಆದ್ದರಿಂದ ಭೂಮಿಗೆ ಕೃಷ್ ಅಂತ ಹೆಸರು. ನ ಅಂದರೆ ಆನಂದ ಅಂತ ಅರ್ಥ. ಕೃಷ್ ಅನಿಸಿದ ಭೂಮಿಗೆ ಆನಂದವನ್ನು ಕೊಟ್ಟಂತಹ ಭಗವಂತನ ರೂಪಕ್ಕೆ ಕೃಷ್ಣ ಅಂತ ಹೆಸರು. ಅಂತಹ ಕೃಷ್ಣನಲ್ಲಿ ಈ ಭೂಮಿ ಎಲ್ಲವೂ ಅಡಕವಾಗಿದೆ ಅಂತ ಯೋಚನೆ ಮಾಡ್ತಾ ಅವನನ್ನು ಭಕ್ತಿಂ ಅಭೀಪ್ಸಮಾನ, ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಂಡು ದೇವರಲ್ಲಿ ನಮ್ಮನ್ನು ಭಕ್ತಿಯನ್ನು ಯಾರು ಅಭಿಲಾಷೆ ಪಡ್ತಾನೆ ಆ ರೀತಿಯಲ್ಲಿ ಇರುವವ ಒಂದು ಅಲ್ಪ ಭೂಮಿಗಾದರೂ ಮಗನಾಗಿ ಆತ ಶೋಭಾಯಮಾನ ಆಗ್ತಾನೆ. ಭೂಮಿಯ ಪತಿ ಎಂಬ ಭಾವವನ್ನು ಬಿಡತಕ್ಕದ್ದು. ಇಷ್ಟಾದಾಗ ರಾಜ ಕೇಳ್ತಾನೆ, ಸರಿ, ಕಲಿಯುಗದಲ್ಲಿ ಮನುಷ್ಯನಿಗೆ ನಾನು ಭೂಪತಿ ಎನ್ನುವ ಅಹಂಕಾರ ಎಲ್ಲ ಬರ್ತದೆ, ಸರಿ, ನಾನು ಒಬ್ಬ ರಾಜ ಪರೀಕ್ಷಿತ, ನನಗೂ ರಾಜ್ಯದಲ್ಲಿರಬೇಕಾದ್ರೆ ನಾನು ರಾಜ ಅನ್ನೋ ಒಂದು ಅಹಂಕಾರ ಬಂದಿತ್ತು. ತಲೆಯಲ್ಲಿ ಕಿರೀಟ ಇದ್ದಾಗ ನನಗೆ ಕೆಲವು ಸಲ ಋಷಿಗಳೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಸತ್ತ ಸರ್ಪವನ್ನು ನಾನು ಒಬ್ಬ ಋಷಿಗೆ ಹಾಕಿದ್ದು ಹೌದು. ಇದೆಲ್ಲ ದುರಹಂಕಾರದ ಪರಮಾವಧಿ. ಆದರೆ ಈ ಕಲಿಯ ದೋಷಗಳನ್ನು ನನ್ನ ಮುಂದಿನ ಪೀಳಿಗೆಯವರು ಗೆಲ್ಲಬೇಕು ಅಂತಾದರೆ ಏನು ಮಾಡಬೇಕು? ಇದು ನಮಗೆ ಬೇಕಾದಂತಹ ಬಹಳ ಮುಖ್ಯವಾದ ಪ್ರಶ್ನೆ. ಕೇನೋಪಾಯೇನ ಭಗವನ್ ಕಲೇಹೆ ದೋಷಾನ್ ಕಲೌ ಜನಾಃ. ಕಲಿಯುಗದಲ್ಲಿ ಕಲಿಯ ದೋಷವನ್ನು ಹೇಗೆ ತಾನೇ ಇವರು ಗೆಲ್ಲಬಲ್ಲರು? ದೋಷಗಳನ್ನು ಮೀರಿ ನಿಲ್ಲುವುದಕ್ಕೆ ಮಾರ್ಗ ಏನು ಅಂತ ರಾಜ ಕೇಳಿದ. ಆಗ ಶುಕಾಚಾರ್ಯರು ಹೇಳಿದರು, ಕಲಿಯುಗದಲ್ಲಿ ತಪಸ್ಸು ಮಾಡಬೇಕು ಅಂತ ಹೇಳಿದರು. ಒಂದು
ಆಮೇಲೆ ಪ್ರಾಮಾಣಿಕವಾಗಿ ಬದುಕಬೇಕು, ಕಷ್ಟದಲ್ಲಿದ್ದವರಿಗೆ ಉಪಕಾರ ಮಾಡಬೇಕು, ತನ್ನಲ್ಲಿದ್ದ ವಸ್ತುವನ್ನು ಇನ್ನೊಬ್ಬರಿಗೆ ದಾನ ಮಾಡಬೇಕು. ಇದು 4 ಉಪಾಯಗಳು. ಏನೆಲ್ಲ? ಸತ್ಯಂ, ದಯಾ, ತಪೋ, ದಾನಂ ಇತಿ ಪಾದಾಹ. ಪ್ರಾಮಾಣಿಕವಾಗಿ ಬದುಕಬೇಕು, ಇದಕ್ಕೆ ಹೆಚ್ಚು ವಿವರಣೆ ಬೇಡ. ದಯೆ ತೋರಿಸಬೇಕು. ಅಲ್ಲೊಂದು ಜಿರಳೆಯೋ ನೊಣವೋ ಹೋಗ್ತಾ ಇದ್ದರೆ ಅದರ ಮೇಲೆ ಕಾಲಿಟ್ಟು ಪಚ್ಚು ಅಂತ ತಿರುಗಿಸಿಕೊಂಡು ಹೋಗಬಾರ್ದು. ಅದು ಬದುಕಲಿ, ಪ್ರಾಣಿ ಅಲ್ವಾ. ದಯೆ ತೋರಿಸಬೇಕು. ಮನೆಯ ಒಳಗೆ ಹೆಗ್ಗಣಗಳಿದ್ರು ಅಲ್ಲೇ ಪಟ್ಟು ಅಂತ ಹೇಳಿದು ಸಾಯಿಸಿ ಅದನ್ನು ಅದರ ಬಾಲ ಹಿಡ್ಕೊಂಡು ಹೀಗೆ ಜೋತಾಡಿಸಿಕೊಂಡು ಒಳಗೆ ಹೋಗಬಾರ್ದು. ಅದನ್ನು ಯಾವುದೋ ಪ್ರಾಣಿ ಕಚ್ಚಿ ತಿಂತಾ ಇದ್ರೆ ರಕ್ಷಿಸಬೇಕು ಅಂತ ಏನು ಹೇಳುವುದಿಲ್ಲ, ಯಾಕಂದರೆ ಆ ಪ್ರಾಣಿಗೆ ಅದು ಆಹಾರ. ಆದರೆ ಮನುಷ್ಯನೇ ಅದನ್ನು ಕೊಂದು ಸಾಯಿಸಬೇಕು ಅಂತಿಲ್ಲ, ಅದು ಕೂಡ ಪ್ರಾಣಿ. ನೀನು ಇವತ್ತು ಒಂದನ್ನು ಕೊಂದರೆ ನಾಳೆ 4 ಬರ್ತದೆ. ಪ್ರಾಣಿಗಳ ಬಗ್ಗೆ ದಯೆ ತೋರು. ಇದು ಭಗವಂತ ಶ್ರೀರಾಮಚಂದ್ರನೂ ಹೇಳ್ತಾನೆ ದಯೆ ತೋರಬೇಕು ಅಂತ. ಎಲ್ಲ ದೇವರ ರೂಪಗಳೆಲ್ಲ ಎಲ್ಲಿಯ ತನಕ? ಕೇವಲ ಪ್ರಾಣಿಗಳು ಅಂತೇಳಿದರೆ ಓಡಾಡುವ ಪ್ರಾಣಿಗಳು ಮಾತ್ರ ಅಲ್ಲ, ನಿಂತಲ್ಲೇ ನಿಂತಿರುವ ಸ್ಥಾವರ ಚೇತನ ಅಂದರೆ ವೃಕ್ಷಗಳು, ಗಿಡಗಳು, ಸಸ್ಯಗಳು, ಅವುಗಳಲ್ಲೂ ಪ್ರಾಣ ಇದೆ ಅನ್ನೋದನ್ನು ಭಾಗವತ ಒತ್ತಿ ಒತ್ತಿ ಹೇಳಿದೆ ಅಲ್ವಾ. ವನಸ್ಪತ್ಯೋಷಧಿ ಲತಾಹ ತ್ವಕ್ಸಾರ ವೀರುದೋ ದ್ರುಮಾಹ ಸಪ್ತಮೋ ಮುಖ್ಯ ಸರ್ಗಸ್ತು. ಈ 7ನೇ ಹಂತದಲ್ಲಿ ಹುಟ್ಟಿದ ಸಮಗ್ರ ವೃಕ್ಷ ಚೇತನಗಳೇನಿದ್ದಾವೆ ಆ ವೃಕ್ಷಗಳಲ್ಲೂ ಮನುಷ್ಯ ದಯೆ ತೋರಬೇಕು. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋಗೋದು, ಒಂದೊಂದು ಕತ್ತರಿಸಿಕೊಂಡು ಹೋಗ್ತಾ ಇರೋದು ವೃಕ್ಷಗಳನ್ನು. ಹಾಗೆ ಮಾಡಬೇಡ. ವೃಕ್ಷಗಳೂ ಚೇತನಗಳು. ದೇವರಿಗೆ ತುಳಸಿ ಬೇಕು ಅಂತೇಳಿ ಅದನ್ನು ಕೈಯಲ್ಲಿ ಹಿಡಿದು 2 ಕೈಗಳಲ್ಲಿ ಒಟ್ಟೊಟ್ಟಿಗೆ ಕತ್ತರಿಸಿಕೊಂಡು ಬಂದುಬಿಡೋದು ತುಳಸಿಯನ್ನು. ಹಾಗೆ ಮಾಡಬೇಡ. ಜಾಗೃತೆಯಾಗಿ ಅದನ್ನು ಕಿತ್ತುತ್ತ. ಒಂದು ಮನುಷ್ಯನ ಕೈಯಲ್ಲಿರುವ ಉಗುರುಗಳನ್ನು ಕೀಳಬೇಕಾದ್ರೆ ಉಗುರನ್ನು ಹಿಡಿದು ಪಟ್ಟಂತ ಯಾರು ಎಳೆಯೋಲ್ಲ ಅಲ್ವಾ. ಬಹಳ ಜಾಗೃತೆಯಾಗಿ ನಿಕೃಂತನವನ್ನು ಹಿಡ್ಕೊಂಡು ಚರ್ಮಕ್ಕೆ ಗಾಯವಾಗದಂತೆ ತೆಗೆಯುವುದಿಲ್ವೇ? ಹಾಗೆ ತೆಗೆದದ್ದು ಮತ್ತೆ ಬೆಳೆಯುತ್ತೆ. ಹಾಗೆ ಒಂದು ತುಳಸಿಯಿಂದ ಒಂದು ತುಳಸಿಯನ್ನು ನಾವು ಬಿಡಿಸಿದೆವು ಅಂತಾದರೆ ಅಲ್ಲಿ 2 ಯಜ್ಞಗಳು ಬರುವ ಹಾಗೆ ಜಾಗೃತಿಯಾಗಿ ತೆಗಿ. ವೃಕ್ಷಗಳು ಚೇತನ ಅನ್ನುವ ಭಾವ ನಿನ್ನಲ್ಲಿರಲಿ. ಅದರಲ್ಲಿ ಕ್ಷಮೆ ಕೇಳು. ವಿಷ್ಣು ಪತ್ನಿ ನಮಸ್ತುಭ್ಯಂ, ಆಕೆಯಲ್ಲಿ ತುಳಸ್ಯಮೃತ ಜನ್ಮಾಸಿ ಸದಾತ್ವಂ ಕೇಶವ ಪ್ರಿಯೇ ಕೇಶವಾರ್ಥಂ ಚಿನೋಮಿ ತ್ವಾಂ ಕ್ಷಮಸ್ವ ಪರಮೇಶ್ವರಿ. ನಾನು ಭಗವಂತನ ಪೂಜೆಗೋಸ್ಕರ ನಿನ್ನನ್ನು ತೆಗಿತಾ ಇದ್ದೇನೆ. ಓ ಕೃಷ್ಣ ಹರ್ಷಾಶ್ರು ಸಂಭೂತಳಾದಂತಹ ತುಳಸೀದೇವಿ, ನನ್ನನ್ನು ಕ್ಷಮಿಸು. ನೀನು ತೆಗೆಯುವುದರಿಂದ ನಿನಗೇ ವೃದ್ಧಿ, ನೀನೇ ಬೆಳೀತೀಯಲ್ವ, ದೇವರ ಪೂಜೆಗೆ ವಿನಿಯೋಗ ಆಗ್ತದಲ್ಲ. ಈ ಭಾವವನ್ನು ಸಸ್ಯದ ಮುಂದೆಯೂ ಕೂಡ ಪ್ರದರ್ಶನ ಮಾಡು. ಈ ಕ್ಷಮ, ಈ ದಯಾ ಅನ್ನುವ ಭಾವ ಕಲಿಯುಗದಲ್ಲೂ ಬೆಳಿಬೇಕಪ್ಪ. ತಪಸ್ಸು ಅಂದರೆ ಮನಸ್ಸಿನಲ್ಲಿ ದೇವರ ಆಲೋಚನೆ, ಅದಕ್ಕಿಂತ ದೊಡ್ಡದಲ್ಲ. ದೇವರು ಮನಸ್ಸಿನಲ್ಲಿ ಹೆಜ್ಜೆ ಇಡುವುದಕ್ಕೆ ಸ್ವಲ್ಪ ಜಾಗ ಮಾಡಿಕೊಡುವುದಕ್ಕೆ ತಪಸ್ಸು ಅಂತ ಹೆಸರು. ಚೂರು ಜಾಗ ಮಾಡಿದರೆ ಸಾಕು, ದೇವರ ಮೇಲೆ ತ್ರಿವಿಕ್ರಮನಾಗ್ತಾನೆ. ನಾವು ಚೂರೂ ಜಾಗ ಇಲ್ಲ. ಒಂದು ದಿವಸಕ್ಕೆ ಮನೆಯಲ್ಲಿ ಒಂದು 5 ನಿಮಿಷ ಭಜನೆ ಅಂತ ಶುರು ಮಾಡಿದರೆ ಸಾಕು, ಆಮೇಲೆ ಶುರು ಆಗ್ತದೆ, ಜಾಸ್ತಿ ಆಗ್ತದೆ. ಶುರು ಮಾಡು ಮೊದಲು. ಸಂಧ್ಯಾ ವಂದನೆ 1 ಗಂಟೆ ಉಂಟು. 1 ಗಂಟೆ ಎಲ್ಲ ನಮಗೆ ಪುರುಸೊತ್ತಾಗುವುದಿಲ್ಲ. ನಾವು ಪರದೇಶದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವುದು, ಅದು ಕೂಡ ಭಾಳ ಸಾಫ್ಟಾಗಿ. ನಮ್ಮದೆಲ್ಲ ವೇರುಗಳೆಲ್ಲ ಇರುವುದು. ಅಂಥಲ್ಲಿ ನಾವೇನು ಕೆಲಸ ಮಾಡಲಿಕ್ಕೆ, ಸಂಧ್ಯಾ ವಂದನೆ ಮಾಡಲಿಕ್ಕೆ ಆಗ್ತದೆ ಅಂತ ಇವನಿಗೆ ಹಠ. ಶಾಸ್ತ್ರ ಹೇಳ್ತದೆ ನೀನು ಚೂರು ಮಾಡು, ಎಲ್ಲವನ್ನು ಅಷ್ಟೇ ಮಾಡು ಅಂತ ಹೇಳುವುದಿಲ್ಲ. ಒಂದು 5 ನಿಮಿಷಕ್ಕೂ ಇಳಿಸ್ಲಿಕ್ಕೆ ಆಗುತ್ತಪ್ಪ ನಿನ್ನ ಸಂಧ್ಯಾ ವಂದನೆ. ಆ 5 ನಿಮಿಷದ್ದು ಯಾವತ್ತೂ ಬಿಡಬೇಡ. ಯಾಕಂದರೆ ಆ 5 ನಿಮಿಷ ಮಾಡ್ತಾ ಇದ್ದರೆ ನಿನಗೆ ಪುರುಸೊತ್ತಾದಾಗ 5 ಗಂಟೆ ಮಾಡುವುದಕ್ಕೆ ಅವಕಾಶ ಆಗ್ತದೆ. ನೀನು 5 ನಿಮಿಷವೂ ಬಿಟ್ಟರೆ ನಿನಗೆ ಪುರುಸೊತ್ತೇ ಇರುವುದಿಲ್ಲ. ಶನಿವಾರ ಭಾನುವಾರ ನಂದಿ ಬೆಟ್ಟಕ್ಕೆ ಹೋದ ಅಂತೂ ವಿಷ್ಣು ತೀರ್ಥರ ಸನ್ನಿಧಾನಕ್ಕಂತೂ ಬರುವುದಿಲ್ಲ. ಏನು ಅವನಿಗೆ ಪುರುಸೊತ್ತೇ ಇಲ್ಲ. ಶನಿವಾರ ಭಾನುವಾರವೂ ಪುರುಸೊತ್ತಿಲ್ಲ, ಯಾಕಂದರೆ ಪಿಕ್ನಿಕ್ ಹೋಗ್ಲಿಕ್ಕೆ ಉಂಟು ಅಂತ. ಈ ರೀತಿಯ ಪ್ರಸಂಗ ಆಗ್ತದೆ. ಪ್ರತಿನಿತ್ಯವೂ ಸ್ವಲ್ಪವಾದರೂ ನಿನ್ನ ಅನುಷ್ಠಾನವನ್ನು ಉಳಿಸಿಕೊಂಡರೆ ದೇವರು ತ್ರಿವಿಕ್ರಮನಾಗಿ ವ್ಯಾಪಿಸುವುದಕ್ಕೆ ಹೆಜ್ಜೆ ಕೊಡು. ಬಲಿಯತ್ರ ಕೇಳಿದ್ದೆಷ್ಟವ? 3 ಹೆಜ್ಜೆ ಕೊಡು ಅಂತ. ನಿಜವಾಗಿ 3 ಹೆಜ್ಜೆ ಬೇಕಿರಲಿಲ್ಲ ಅವನಿಗೆ. ನಾನು 1 ಹೆಜ್ಜೆ ಕೊಡ್ತೇನೆ ಸ್ವಾಮಿ, ನಿಮಗೆ 3 ಹೆಜ್ಜೆ ಕೊಡುವುದು ಕಷ್ಟ ಆದೀತು ಅಂತ ಬಲಿ ಹೇಳಿದರೆ ಆಗ್ಬೋದು ಅಂತ ಹೇಳ್ತಿದ್ದವ. ಆದರೆ ಬಲಿ ಏನು ಹೇಳಿದ? 3 ಹೆಜ್ಜೆಯಾ? ನಿಂಗೊಂದು ಕೇಳಲಿಕ್ಕೆ ಬರುವುದಿಲ್ಲ ಹುಡುಗ, ಪ್ರಬುದ್ಧನಿಲ್ಲ ನೀನು. ನನ್ನ ಹತ್ರ ದಾನ ಕೇಳಿದ ಮೇಲೆ ಅವ ಮತ್ತೊಬ್ಬರ ಹತ್ರ ಕೇಳುವ ಹಾಗಿಲ್ಲ, ಅಷ್ಟು ಕೊಡುವವ ನಾನು. ಆದ್ದರಿಂದ ಸ್ವಲ್ಪ ಬೇರೆಯವರ ಹತ್ರ ವಿಚಾರಿಸಿ ನನ್ನ ಹತ್ರ ಕೇಳು ಅಂತ ಹೇಳ್ತಾನೆ ಬಲಿ ಅಹಂಕಾರದಿಂದ. ದೇವರು ಕೇಳಿದಾಗ ನನ್ನ ಹತ್ರ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, 1 ಹೆಜ್ಜೆ ಕೊಡ್ತೇನೆ ಅಂದರೆ ದೇವರಿಗೆ ಇಷ್ಟ. ನೀನು 1 ಹೆಜ್ಜೆ ಕೊಟ್ಟರು ಆತ ತ್ರಿವಿಕ್ರಮನಾಗಿ ವ್ಯಾಪಿಸಬಲ್ಲ. ಆದ್ದರಿಂದ ದೇವರ ತಪಸ್ಸು ಸ್ವಲ್ಪವಾದರೂ ಜೀವನದಲ್ಲಿರುವ ಹಾಗೆ ನೋಡಿಕೊ. ಸಾಯಂಕಾಲದ ಹೊತ್ತು ದೇವರ ಮುಂದೆ ಒಂದು ಊದಿನ ಕಡ್ಡಿ ಹಚ್ಚಿ ನೀನು ದೇವರ ಚಿತ್ರದ ಮುಂದೆ ನೀನು ಚಪ್ಪಾಳೆ ತಟ್ಟಿ ಒಂದು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳುವುದಾದರೂ ಉಳಿಸಿಕೊ. ಅಷ್ಟು ತಪಸ್ಸಾದರೂ ಕಲಿಯುಗದಲ್ಲಿ ಬೇಕು.
ಸತ್ಯಂ ದಯಾ ತಪಃ ದಾನಂ. ದಾನ ಅಂದರೆ ನಮ್ಮಲ್ಲಿರುವ ವಸ್ತು ನಮಗಿಂತ ಇನ್ನೊಬ್ಬರಿಗೆ ಉಪಯುಕ್ತ ಅಂತ ಅನಿಸಿದರೆ ಅವರಿಗೆ ಕೊಡು. ಇಷ್ಟಕ್ಕೆ ದಾನ ಅಂತ ಹೆಸರು. ನಮಗೆ ಬೇಡ ಅಂತೇನಲ್ಲ. ನಮಗೆ ಬೇಡದೇ ಇದ್ದದ್ದನ್ನು ಇಟ್ಟುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಯಾರೋ 33 ಅಪೂಪ ತಂದು ಕೊಟ್ಟರು, ತಿನ್ಲಿಕ್ಕೆ ಸಾಧ್ಯವ ನಮಗೆ? ಬಂದವರಿಗೆಲ್ಲ ಒಂದು 2 ಕೊಟ್ಟರೆ ಸಮಾಧಾನ ಆಗ್ತದೋ ಇಲ್ಲೋ? ಅದಿಲ್ಲ. ಅದು 33 ಅಪೂಪ. ಅದು ನನ್ನ ಮನೆಗೆ ಹೋಗಿ 4 ದಿವಸ ಅಲ್ಲ 34 ದಿವಸ ತನಕ ಇರಬೇಕು ಅಂತ ಆಲೋಚನೆ ಮಾಡ್ತಾನೆ. ದಿವಸಕ್ಕೊಂದೊಂದು ತಿನ್ನುವುದು ಅಂತ. ಕೊನೆಗೆ ಹಳಸಿದ್ದನ್ನಾದರೂ ಹಸುಗಳಿಗೆ ಹಾಕ್ತಾನೆ. ಕೊನೆಗೆ ನನಗಿಂತ ಇನ್ನೊಬ್ಬರಿಗೆ ಉಪಯುಕ್ತವಿದೆ ಅಂದರೆ ಆ ಹೊತ್ತಿಗೆ ಕೊಡುವ ಆಲೋಚನೆ ಮಾಡಬೇಕಲ್ವಾ? ಅದು ಯಾವ ವಿಷಯದಲ್ಲೂ ಅಷ್ಟೇ. ಬಂಗಾರವಾದರೂ ಅಷ್ಟೇ. ನನ್ನಲ್ಲಿ ಇಷ್ಟಿದೆ ಬಂಗಾರ, ನನಗೇನು ಈ ಜನ್ಮದಲ್ಲಿ ಆಗೋದು? ಮದುವೆ ಆಯಿತು, ಮಕ್ಕಳಾದವು, ಮಕ್ಕಳಿಗೆ ಮದುವೆ ಮಾಡಿ ಆಯಿತು, ಎಲ್ಲಿ ಉಪಯೋಗ ಆಗ್ತದೆ ಅಲ್ಲಿ ಕೊಡೋಣ ಅನ್ನೋ ಭಾವ ಬೇಕು ಅಂತ ಹೇಳ್ತಾನೆ. ತುಂಬ ಕಷ್ಟದ ಕಥೆ ಇದು. ದಾನ ಅಂದರೆ ಅದು ತನ್ನಲ್ಲಿ 2 ದಾನವನ್ನು ಹೇಳ್ತಾರೆ. ಒಂದು ತಾನು ಕೊಡುವುದು, ಇನ್ನೊಂದು ಇನ್ನೊಬ್ಬರ ಹತ್ರ ಕೊಡಿಸುವುದು. ತಾನು ಕೊಡುವುದಕ್ಕೆ ತನಗೆ ಮಾತ್ರ ಫಲ, ಇನ್ನೊಬ್ಬರ ಹತ್ರ ಕೊಡಿಸುವುದಕ್ಕೆ ಕೊಟ್ಟವನಿಗೆ ದಾನದ ಫಲ ಸಿಗುತ್ತೆ, ಕೊಡಿಸಿದ ಕಾರಣದಿಂದ ಇವನಿಗೆ ದ್ವಿಗುಣ ಫಲ ಸಿಗ್ತದೆ ಅಂತ ಭಾರಿ. ಅದರಿಂದ ನಾವು ದಾನ ಕೊಡದೆ ಹೋದರೂ ಇನ್ನೊಬ್ಬರ ಹತ್ರ ಕೊಡಿಸಬೇಕು. ಸಮಸ್ಯೆ ಇರುವುದೆಲ್ಲಿ? ದಾತ ನ ದಾಪಯತಿ, ದಾಪಯಿತ ನ ದತ್ತೇ. 3 ಸಮಸ್ಯೆ ಉಂಟಂತೆ ಪ್ರಪಂಚದಲ್ಲಿ. ಒಂದು, ಕೆಲವರು ಕೊಡುವುದರಲ್ಲಿ ನಿಷ್ಣಾತರು. ಹೌದಾ, ನಿಮ್ಮ ಸಂಸ್ಥೆಯಲ್ಲಿ ಅಷ್ಟು ಕೆಲಸ ಆಗ್ತಾ ಇದೆಯಾ, ತಗೊಳ್ಳಿ ಅಂತೇಳಿ ಒಂದಿಷ್ಟು ಕೊಡ್ತಾರೆ. ಅವರಿಗೆ ತುಂಬ ಗೆಳೆಯರು ಇರ್ತಾರೆ, ದೊಡ್ಡ ದೊಡ್ಡ ಕಂಪನಿಯ ಮ್ಯಾನೇಜರ್ ಇರ್ತಾರೆ. ಇವರು ಬಂದವರು ಕೇಳ್ತಾರೆ, ನಿಮ್ಮ ಗೆಳೆಯರೆಲ್ಲ ಮಹಾ ಸಂಪನ್ನರಿದ್ದಾರಲ್ಲ, ಸ್ವಲ್ಪ ಅವರಿಗೆ ಹೇಳಿ. ಏನಿಲ್ಲ, ಒಂದು 500 ಒಂದು 5,000 ಕೊಡಿಸಿದ್ರು ಸಾಕು, ನಮಗೆ ಹಣಿಗೂಡಿ ಹಳ್ಳ ನಮ್ಮ ಕೆಲಸ ಆಗ್ತದೆ, ಸ್ವಲ್ಪ ಹೇಳ್ತೀರಾ? ಅದೆಲ್ಲ ಆಗೋದಿಲ್ಲ. ನಾನು ಇನ್ನೊಬ್ಬರ ಹತ್ರ ಯಾವತ್ತೂ ಹೇಳುವ ಕ್ರಮ ಇಲ್ಲ, ಅದು ನನಗೆ ಅಭ್ಯಾಸವೇ ಇಲ್ಲ ಅಂತಾನೆ. ಇದು ದಾತೃ ಅಂದರೆ ಕೊಡುವವ, ಕೊಡಿಸುವುದರಲ್ಲಿ ಹಿಂದೆ ಇರ್ತಾನೆ. ದಾತ ನ ದಾಪಯತಿಯಿಂದ ಅವ ಕೊಡಿಸುವುದಿಲ್ಲ. ಇನ್ನು ಕೆಲವರು ಹಾಗಲ್ಲ. ಅವರ ಮನೆಗೆ ಹೋದರೆ, ಹೌದಾ ನಿಮ್ದು ಅಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆಯಾ, ನನ್ನ ಗೆಳೆಯ ಇದ್ದಾನೆ ಕೊಡಿಸಿಬಿಡ್ತೇನೆ ಹೇಳು ಅಂತ. ಇವು 5 ಪೈಸೆ ಕೊಡುವುದಿಲ್ಲ. ಕೊಡಿಸುವುದರಲ್ಲಿ ಮಹಾನಿಷ್ಣಾತ. ಅಕ್ಕಪಕ್ಕದ ಮನೆಯವರ ಹತ್ರ ಎಲ್ಲ ದಾನ ಮಾಡಿಸಿ ಬಿಡ್ತಾನೆ. ಅವರ ಹತ್ರ ಹೇಳ್ತಾನೆ, ನಾನು ಕೊಡುವುದಿಲ್ಲ, ಕೊಟ್ಟಾಗಿದೆ, ನೀವೆಲ್ಲ ಕೊಡಿ ಅಂತ. ಆಮೇಲೆ ಏನೂ ಕೊಡುವುದಿಲ್ಲ. ದಾಪಯಿತ ನ ದತ್ತೇ, ಕೊಡಿಸುವವ ತಾನು ಕೊಡುವುದಿಲ್ಲ ಅಂತೆ. ಇದು ಲೋಕದಲ್ಲಿರುವ ಸಮಸ್ಯೆ. ಇನ್ನು ಕೆಲವರಿದ್ದಾರೆ, ತಾವು ಕೊಡುವುದರಲ್ಲೂ ನಿಷ್ಣಾತರು, ಕೊಡಿಸುವುದರಲ್ಲೂ ಸಮರ್ಥರು, 2 ಕೆಲಸ ಮಾಡ್ತಾರೆ. ಆದರೆ ಅವರಲ್ಲಿ ಒಂದು ದೋಷ ಉಂಟು. ಏನಂದರೆ, ದಾನ ಕೊಡುವಾಗ ಹೇಳ್ತಾರೆ, ನೋಡಿ ಇಷ್ಟು ಕೊಟ್ಟಿದ್ದೇನೆ, ಅವರ ಹತ್ರ ಇಷ್ಟು ಕೊಡಿಸಿದ್ದೇನೆ, ನನ್ನ ಹೆಸರನ್ನು ಎದುರುಗಡೆಯೂ ಹಾಕಬೇಕು, ಹಿಂದುಗಡೆಯೂ ಹಾಕಬೇಕು, ಎಲ್ಲ ಕಡೆಗೆ. ಅಷ್ಟೇ ಅಲ್ಲ, ನಾನು ಕೊಟ್ಟದ್ರಿಂದ ಅಲ್ವ ನೀವು ಬದುಕ್ತಾ ಇರುವುದು ಎಲ್ಲ ಕೆಲಸ. ಇಂಥ ಮಾತುಗಳನ್ನು ಆಡ್ತಾರೆ. ದಾನ ದಾಪರಪರೋ ಮಧುರಂ ನ ವಕ್ತಿ. ಅವನಲ್ಲಿ ಮಧುರವಾದ ಮಾತಿಲ್ಲ. ದಾನ ಕೊಟ್ಟವನಲ್ಲಿ ಏನಿರಬೇಕು? ಬಂದು ದಾನ ತಗೊಂಡ್ರಿ, ಎಷ್ಟು ಅನುಗ್ರಹ ಮಾಡಿದಿರಿ ಅಂತ ಹೇಳಬೇಕೋ ಬೇಡ? ಅಯ್ಯೋ ಪಾಪ, ನೋಡಿ ನಾವು ಕೊಟ್ಟದ್ರಿಂದ ಅಲ್ವ ನೀವು ಬದುಕೋದು, ತಗೊಂಡೋಗಿ ಅಂತ ಕೊಡುವುದಾ ದಾನ? ಅಂದ್ರೆ ದಾನ ದಾಪನ ಎರಡೂ ಮಾಡುವುದರ ಜೊತೆಗೆ ಮಧುರ ವಾಕ್ ಅನ್ನುವುದು ಬೇಕು. ಈ 3 ಯಾರಲ್ಲಿ ಉಂಟು ಅವನಿಗೆ ಸತ್ಪುರುಷ ಅಂತ ಹೆಸರು. ದಾನಂಚ ದಾಪನ ಮಥೋ ಮಧುರಾಚವಾಣಿ ಏತತ್ರಯಂ ಖಲು ಸತ್ಪುರುಷೇ ವಸಂತಿ. ಅದು ಸತ್ಪುರುಷನಲ್ಲಿ ವಾಸವಾಗತಕ್ಕಂತಹ ಪರಮ ಮುಖ್ಯವಾದ 3 ಗುಣಗಳು. ಕಲಿಯುಗದಲ್ಲಿ ನೀನು ದಾನ ದಾಪನಗಳೆಂಬಂತಹ ಗುಣವನ್ನು ಬೆಳೆಸಿಕೋ, ದಯೆಯನ್ನು ವೃದ್ಧಿಪಡಿಸಿಕೋ, ತಪಸ್ಸನ್ನು ಜೊತೆಗಿರಿಸಿಕೋ, ಪ್ರಾಮಾಣಿಕವಾಗಿ ಬದುಕು. ಇಷ್ಟು ಇದ್ದರೆ ಕಲಿಯ ದೋಷ ನಿನ್ನನ್ನು ಮುಟ್ಟುವುದಿಲ್ಲ. ಇದರಲ್ಲಿ ತಪಸ್ಸು ಅನ್ನೋದು ಬಹಳ ಮುಖ್ಯಪ್ಪ. ತಪಸ್ಸು ಅನ್ನೋದು ಕೊನೆಗೆ ನಾನು ಬೆಳಗ್ಗೆ ಹೇಳಿದೆ ಸಂಕೀರ್ತನೆ, ಅದು ಇಲ್ಲಿ ಬರುವುದು. ಸಂಕೀರ್ತನೆಯಲ್ಲಿ ತೊಡಗಿಸಿತು. ಕೀರ್ತನೆಗೂ ಸಂಕೀರ್ತನೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಕೀರ್ತನ ಅಂದರೆ ಕೂತುಕೊಂಡು ಎಲ್ಲರ ಜೊತೆಗೆ ಹಾಡು, ಅದು ಕೀರ್ತನೆ. ಅಥವಾ ತಾನೊಬ್ಬನೇ ಕೂತುಕೊಂಡು ದೇವರ ನಾಮಗಳನ್ನು ಸ್ಮರಿಸೋದು. ನಾರಾಯಣತೆ ನಮೋ ನಮೋ, ಭವ ನಾರದ ಸನ್ನುತ ನಮೋ ನಮೋ ಅಂತ ದೇವರನ್ನು ಹಾಡು. ಸಂಕೀರ್ತನೆ ಅಂದರೆ ಅದು ಎದ್ದು ನಿಂತು ಕುಣಿದುಕೊಂಡು ಹಾಡು. ಅಂದರೆ ಕೀರ್ತನೆ ಸಂಕೀರ್ತನೆ ಆಗಬೇಕಾದ್ರೆ ಸ್ವಲ್ಪ ಕುಣಿತ, ಹಾರಾಟ, ಸ್ವಲ್ಪ ಜೋರು ಹೇಳುವುದೆಲ್ಲ ಬೇಕಾಗ್ತದೆ. ಸಂಕೀರ್ತನೆ ಆಗ್ತದೆ. ಈ ಆರಾಧನೆ ಸಮಾರಾಧನೆ ಇದ್ದ ಹಾಗೆ. ದೇವರಿಗೆ ಶಾಂತವಾಗಿ ಪೂಜೆ ಮಾಡಿದರೆ ಆರಾಧನೆ ಆಗ್ತದೆ. ಗೌಜಿ ಗೊಂದಲಗಳನ್ನು ಮಾಡಿ ಎಲೆ ಹಾಕಿ ಚೆನ್ನಾಗಿ ಬಡಿಸಿ ತಿಂದರೆ ಅದಕ್ಕೆ ಸಮಾರಾಧನೆ ಅಂತ ಹೆಸರಾಗುವುದಿಲ್ವೇ? ಹಾಗೆ ಇದು ಸಂಕೀರ್ತನೆ ಮತ್ತು ಕೀರ್ತನೆ ಅನ್ನುವ ಪ್ರಭೇದಗಳು ಭಗವಂತನನ್ನು ಆರಾಧಿಸುವ ವಿಧಾನ. ಇದಕ್ಕೆ ಕಲಿಯುಗದಲ್ಲಿ ಬಹಳ ಪ್ರಾಧಾನ್ಯ ಇದೆ. ಇಷ್ಟೆಲ್ಲ ಕಲಿಯುಗದ ಸ್ವರೂಪವನ್ನು ನಿರೂಪಿಸ್ತಕ್ಕಂತಹ ಭಾಗ. ಇದರ ಮುಂದೆ
ಮತ್ತೊಂದು ಹೊಸ ವಿಷಯ ಪ್ರಾರಂಭ ಆಗ್ತದೆ. ಇನ್ನು 2 ವಿಷಯಗಳು ಉಳಿದದ್ದು ನಮಗೆ. ಇವತ್ತೊಂದು ವಿಷಯ ಮುಗಿಸುವುದು, ನಾಳೆ ಒಂದು ವಿಷಯ, ಅಲ್ಲಿಗೆ ಮುಗೀತದೆ. 12 ಸ್ಕಂಧ 12 ಅಧ್ಯಾಯಗಳಿಂದ ಕೂಡಿರತಕ್ಕಂತಹ ಭಾಗ ಇದು. ಅದರಲ್ಲಿ ಮತ್ತೊಂದು ಭಾಗ ಸೃಷ್ಟಿ ಲಯ ಇವುಗಳ ಬಗ್ಗೆ ವಿವರಣೆಯನ್ನು ಕೊಡುವ ಭಾಗ. ಇದರಲ್ಲಿ ಪ್ರಪಂಚದ ಸೃಷ್ಟಿಯ ಬಗ್ಗೆ ಈಗಾಗಲೇ ಬಹಳ ಬಾರಿ ಕೇಳಿಯಾಗಿದೆ. ಭಾಗವತದಲ್ಲಿ 2 ಬಾರಿ ಸೃಷ್ಟಿಯ ತುಂಬ ಸುಂದರವಾದ ವಿವರಣೆ ಬಂದಿದೆ. ಪ್ರಳಯದ ಬಗ್ಗೆ ಹೆಚ್ಚು ಬರಲಿಲ್ಲ. ಅದನ್ನು ಇಲ್ಲಿ ವಿಸ್ತರಿಸು ಅಂತ ರಾಜ ಪರೀಕ್ಷಿತ ಕೇಳಿದಾಗ ನಮ್ಮ ಶುಕಾಚಾರ್ಯರು ಶ್ರೀ ಶುಕ ಉವಾಚ ಚತುರ್ಮುಖ ಬ್ರಹ್ಮನಿಗೆ ಒಂದು ರಾತ್ರಿ ಇಂತಿದೆ. ಆ ರಾತ್ರಿಯ ಹೊತ್ತಿಗೆ ಪ್ರಳಯ ಆಗ್ತದೆ. ಆಗ ರಾಜ ಕೇಳ್ತಾನೆ, ಚತುರ್ಮುಖನಿಗೆ ರಾತ್ರಿ ಆಗುವುದು ಯಾವಾಗ? ನಮ್ಮ ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಂಗತನಾಗ್ತಾನೆ. ಸೂರ್ಯ ಅಸ್ತಂಗತನಾದಾಗ ಯಾವತ್ತೂ ಪ್ರಳಯ ಆದದ್ದನ್ನು ಕಂಡಿಲ್ಲ ನಾವು. ಹಾಗಾದರೆ ನಮ್ಮ ರಾತ್ರಿ ಚತುರ್ಮುಖನಿಗೆ ರಾತ್ರಿ ಅಲ್ಲ. ಮತ್ತೆ ಹೀಗೆ ನಾನು ಕೇಳಿದ್ದೇನೆ, ನಮಗೆ 1 ತಿಂಗಳು ಅಂತೇಳಿದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳು ಸೇರಿ ಆಗುವುದು. ಇದರಲ್ಲಿ ಕೃಷ್ಣ ಪಕ್ಷ ಅನ್ನುವುದು ದೇವತೆಗಳಿಗೆ ಅಲ್ಲ, ಪಿತೃದೇವತೆಗಳಿಗೆ ರಾತ್ರಿ, ಶುಕ್ಲ ಪಕ್ಷ ಅನ್ನೋದು ಹಗಲು ಅಂತ ಹೀಗೆ ಕೇಳಿದ್ದೇನೆ. ಅಂದರೆ ನಮ್ಮ 15 ದಿವಸಕ್ಕೆ 1 ದಿನ ಹಗಲಾಗ್ತದೆ, 15 ದಿವಸಗಳು ಸೇರಿದರೆ 1 ರಾತ್ರಿ ಆಗ್ತದೆ. ಒಟ್ಟು 1 ತಿಂಗಳು ಅನ್ನೋದು ಪಿತೃಗಳಿಗೆ 1 ದಿನ ಅನಿಸಿದ್ದು ಅಂತ ಕೇಳಿದ್ದೇನೆ. ಇನ್ನೂ ಕೇಳಿದ್ದೇನೆ, ಆ ಪಿತೃಗಳು ಶರೀರ ತ್ಯಾಗ ಮಾಡಿ 1 ವರ್ಷದ ತನಕ ಪಿತೃದೇವತೆಗಳು ಅಂತಿದ್ದರೆ ವರ್ಷವಾದ ಮೇಲೆ ಅವರು ದೇವತೆಗಳಾಗ್ತಾರೆ ಅಂತ ಕೇಳಿದ್ದೇನೆ. 1 ವರ್ಷದ ತನಕ ತಿಂಗಳುಗಳಿಗೆ ಅವರಿಗೆ ಮಾಸಿಕ ಶ್ರಾದ್ದಗಳನ್ನು ಮಾಡಬೇಕು. ಯಾಕಂದರೆ ತಿಂಗಳು ಅನ್ನೋದು ಅವರ 1 ದಿನವಾಗಿರ್ತದೆ. ಆದರೆ ವರ್ಷ ಕಳೆದ ಮೇಲೆ ಅವರು ದೇವತೆಗಳಾದಾಗ 6 ತಿಂಗಳಿಗೆ 1 ಹಗಲು, 6 ತಿಂಗಳಿಗೆ 1 ರಾತ್ರಿ. ದಕ್ಷಿಣಾಯನ ಅನ್ನೋದು ರಾತ್ರಿ, ಉತ್ತರಾಯಣ ಅನ್ನೋದು ಹಗಲು. ಹೀಗಾಗಿ 1 ಸಂವತ್ಸರ ಅನ್ನೋದು ಅವರ ಅಹೋರಾತ್ರವಾಗುತ್ತೆ ಅಂತ ಹೀಗೆ ಕೇಳಿದ್ದೇನೆ. ಯಾಕೋ ಇದೆಲ್ಲ ಹಗಲು ರಾತ್ರಿ ವ್ಯತ್ಯಾಸ ಇದೆಯಲ್ಲ, ಹಾಗಾದರೆ ಚತುರ್ಮುಖ ಬ್ರಹ್ಮನ ರಾತ್ರಿ ಅಂದರೆ ಏನು ಅಂತ ಕೇಳಿದ. ಆಗ ಶುಕಾಚಾರ್ಯ ಹೇಳಿದರು, ಒಳ್ಳೆ ಪ್ರಶ್ನೆ ಕೇಳಿದಿ. ಯಾಕಂದರೆ ಚತುರ್ಮುಖನ ಹಗಲು ರಾತ್ರಿಗಳನ್ನು ನಾವು ತಿಳಿಯುವುದರಿಂದಲೇ ನಮಗೆ ಭಗವಂತ ಕಾಲಾತೀತ ಎಂಬ ಒಂದು ಜ್ಞಾನ ಬರ್ತದೆ. ದೇವರು ಕಾಲಾತೀತ ಅನ್ನುವುದನ್ನು ತಿಳಿಯುವುದಕ್ಕೋಸ್ಕರವಾದರೂ ಚತುರ್ಮುಖನ ರಾತ್ರಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಎಲ್ಲಿಂದ ತಿಳ್ಕೊಳ್ಳಿಕ್ಕೆ ಶುರು ಮಾಡುವುದು? ಅವರು ಪರಮಾಣು ಕಾಲದಿಂದ ಶುರು ಮಾಡ್ತಾರೆ. ನಾವು ಅಷ್ಟು ಆಳ ಎಲ್ಲ ಬೇಡ, ಅದು 3ನೇ ಸ್ಕಂದದಲ್ಲಿ ಬಂದಿದೆ. ಬಹುಶಃ ಉಪನ್ಯಾಸಕಾರರು ಹೇಳಿರುವ ಸಾಧ್ಯತೆ ಇದೆ. ನಾವು ಕೊನೆಯ ವಿಷಯದಿಂದ ಶುರು ಮಾಡುವ. ಪರಮಾಣು ಕಾಲಗಳು 3 ಸೇರಿ ಒಂದು ತ್ರುಟಿ ಕಾಲ ಆಗ್ತದೆ. ತ್ರುಟಿ ಕಾಲ ಹೋಗಿ ಆಮೇಲೆ ತ್ರಸರೇಣು ಕಾಲ ಆಗ್ತದೆ. ತ್ರಸರೇಣು ಕಾಲಗಳು ಸೇರಿ ಲವಗಳು 15 ಸೇರಿ ಒಂದು ಲಘು 15 ಸೇರಿದರೆ ಒಂದು ಘಟಿ ಅಂತ ಆಗ್ತದೆ. ಕೊನೆಗೆ ಅಲ್ಲಿಗೆ ಬರೋಣ. ಘಟಿ ಅಂದರೆ ಏನು? ಗಳಿಗೆ. 24 ನಿಮಿಷದ ಒಂದು ಸಮುದಾಯಕ್ಕೆ ಘಳಿಗೆ, ಘಟಿ ಅಂತ ಹೆಸರು. ಈ ಘಟಿ 2 ಸೇರಿದರೆ ಅದಕ್ಕೆ ಒಂದು ಮುಹೂರ್ತ ಅಂತ ಹೆಸರು. ಅಂದರೆ 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಕರೀತಾರೆ. ಈ ಮುಹೂರ್ತಗಳು 30 ಸೇರಿದರೆ ಅದಕ್ಕೆ ಒಂದು ಹಗಲು ಅಂತ ಹೆಸರು. ಹಗಲು ರಾತ್ರಿ, ಒಂದು ದಿನ ಅಂತ ಹೆಸರು. 30 ಮುಹೂರ್ತ ಅಂದರು 60 ಗಳಿಗೆ ಅಂತೇಳಿದರು, 24 ಗಂಟೆ ಅಂತೇಳಿದರು, ಎಲ್ಲ ಅರ್ಥ ಒಂದೇ. ಈ 24 ಗಂಟೆಗೆ 30 ಮುಹೂರ್ತಕ್ಕೆ ಒಂದು ಅಹೋರಾತ್ರ ಅಂತ ಕರಿತೇವೆ. ಈ ಅಹೋರಾತ್ರಗಳು 15 ಸೇರಿದರೆ ಒಂದು ಪಕ್ಷ. ಈ ಪಕ್ಷಗಳು 2 ಸೇರಿದರೆ ಒಂದು ಮಾಸ. ಆ ಮಾಸಗಳು 12 ಸೇರಿದರೆ ಆವಾಗ ಅದಕ್ಕೆ ವತ್ಸರ, ಸಂವತ್ಸರ, ಅನುವತ್ಸರ, ಇಡಾವತ್ಸರ, ಪರಿವತ್ಸರ ಅಂತ 5 ಹೆಸರಿನ ಸಂವತ್ಸರಗಳಿದ್ದಾವೆ. ಈ ಸಂವತ್ಸರಗಳು ಮತ್ತೆ 360 ಸೇರಿದರೆ ಅದು ದೇವತೆಗಳಿಗೆ ಒಂದು ಸಂವತ್ಸರ ಆಗ್ತದೆ. ಈ ದೇವತೆಗಳ ಸಂವತ್ಸರದ ಲೆಕ್ಕಾಚಾರದಲ್ಲಿ 12,000 ಸಂವತ್ಸರಗಳು ಸೇರಿದರೆ ಅದು ಒಟ್ಟು ಒಂದು ಮಹಾಯುಗ ಅಂತ ಕರೆಸಿಕೊಳ್ತದೆ. ಅಂತಹ ಮಹಾಯುಗಗಳು 1000 ಸೇರಿದರೆ ಬೇಡ, ಅದರ ಮಧ್ಯದಲ್ಲಿ ಒಂದು ಬಿಟ್ಟು ಹೋಯಿತು. ಆ ಮಹಾಯುಗಗಳು 71 ಸೇರಿದರೆ ಅದಕ್ಕೊಂದು ಮನ್ವಂತರ ಅಂತ ಹೆಸರಾಗ್ತದೆ. ಆ ಮನ್ವಂತರಗಳು 14 ಸೇರಿದರೆ ಅದಕ್ಕೆ ಚತುರ್ಮುಖ ಬ್ರಹ್ಮನ ಒಂದು ಹಗಲು ಅಂತ ಹೆಸರು. ಚತುರ್ಮುಖನ ರಾತ್ರಿಗೆ ಹತ್ತಿರ ಬಂದ್ವಿ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನ ಹಗಲು ಆಗಬೇಕಾದರೆ ಅದು 14 ಮನ್ವಂತರ ಸೇರಬೇಕು. 71 ಮಹಾಯುಗಗಳ ಹಾಗೆ 14 ಸೇರಿದರೆ ಸುಮಾರು 990 ಚಿಲ್ಲರೆ ಮಹಾಯುಗಗಳಾದವು. ಅದರ ಸಂಧಿಕಾಲ ಸೇರಿದರೆ 1000 ಮಹಾಯುಗಗಳು ಸೇರ್ತವೆ. 14 ಮನ್ವಂತರ ಅಂದರು. ಸಹಸ್ರ ಯುಗಗಳು ಅಂತ ಹೇಳಿದರು, ಅರ್ಥ ಒಂದೇ. ಸಹಸ್ರ ಯುಗ ಅಂತ ಹೇಳಿದರು,
432 ಕೋಟಿ ವರ್ಷಗಳು ಅಂತೇಳಿದರು. ಅರ್ಥ ಒಂದೇ, ಲೆಕ್ಕಾಚಾರ ಮಾಡಿ ನೋಡಿದರೆ ನಿಮಗೆ ಸಿಗ್ತದೆ ಆ ವಿಷಯಗಳು. ಈ 432 ಕೋಟಿ ವರ್ಷ ಮನುಷ್ಯನದ್ದು ಕಳೆದರೆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲು. ಈ ಹಗಲಿಗೆ ಒಂದು ಹೆಸರಿದೆ, ಏನು ಗೊತ್ತು? ಪರಾರ್ಧ ಅಂತ ಹೆಸರು. ಯಾಕೆ ಅದಕ್ಕೆ ಪರಾರ್ಧ ಅಂತ ಹೆಸರು? ಹಗಲಿಗೆ ಕಲ್ಪ ಅಂತ ಹೆಸರು. ಭಗವಂತ ಚತುರ್ಮುಖ ಬ್ರಹ್ಮನ ಹಗಲನ್ನು ಕಲ್ಪ ಅಂತ ಕರೀತಾರೆ. ಯಾಕೆ ಕಲ್ಪ ಅಂತ ಕರೆಯುವುದು ಅಂದರೆ, ಆ ಕಾಲದಲ್ಲಿ ಸೃಷ್ಟಿ ಕಲ್ಪನೆ ನಡೆಯುವುದರಿಂದ, ಕಲ್ಪನೆ ಅಂದರೆ ಸೃಷ್ಟಿ ನಡೆಯುವುದರಿಂದ ಆ ಹಗಲಿಗೆ ಕಲ್ಪ ಅಂತ ಹೆಸರು. ರಾತ್ರಿ ಅದು ಅಷ್ಟೇ ಇರ್ತದೆ. ಹಗಲು ಎಷ್ಟಿದೆಯೋ, ಸಹಸ್ರ ಯುಗ ಪರಿಮಿತವಾದ ಕಾಲ, ಅಷ್ಟೇ ಕಾಲ ಚತುರ್ಮುಖ ಬ್ರಹ್ಮನಿಗೆ ರಾತ್ರಿಯಾಗಿರ್ತದೆ. ಆ ರಾತ್ರಿಯ ಕಾಲ ಅದು ಕಲ್ಪ ಅಲ್ಲ, ಅದು ವಿಕಲ್ಪ. ಯಾಕೆಂದರೆ ಆ ಕಾಲದಲ್ಲಿ ಯಾವ ಸೃಷ್ಟಿಯೂ ನಡೆಯುವುದಿಲ್ಲ, ಅದು ಪ್ರಳಯ ಕಾಲವಾಗಿರ್ತದೆ. ಚತುರ್ಮುಖನ ರಾತ್ರಿಯೇ ಲೋಕದ ಪ್ರಳಯ, ಹಗಲೇ ಸೃಷ್ಟಿ. ಹಗಲು ಅನ್ನುವುದಕ್ಕೆ ಕಲ್ಪ ಅಂತ ಹೆಸರು. ಈಗ ನಡೀತಾ ಇರುವ ಕಲ್ಪಕ್ಕೆ ಶ್ವೇತವರಾಹ ಕಲ್ಪ ಅಂತ ಹೆಸರು. ಇದು ಚತುರ್ಮುಖನ 50 ವರ್ಷ ದಾಟಿ 51ನೇ ವರ್ಷದ ಮೊದಲ ಹಗಲು. ಇದಕ್ಕಿಂತ ಹಿಂದಿನ ಕಲ್ಪ ಅಂದರೆ 50ನೇ ವರ್ಷದ ಕೊನೆಯ ಹಗಲಿಗೆ ಪಾದ್ಮಕಲ್ಪ ಅಂತ ಹೆಸರು. ಈಗ ಪಾದ್ಮಕಲ್ಪ ದಾಟಿ ಶ್ವೇತವರಾಹ ಕಲ್ಪದಲ್ಲಿ ನಾವಿದ್ದೇವೆ. ಶ್ವೇತವರಾಹ ಕಲ್ಪದಲ್ಲಿ ಎಷ್ಟು ಮನ್ವಂತರ ಇದೆ? ಒಂದೊಂದು ಕಲ್ಪದಲ್ಲೂ 14 ಮನ್ವಂತರ ಉಂಟು. ಈ ಶ್ವೇತವರಾಹ ಕಲ್ಪದ ಯಾವ ಮನ್ವಂತರದಲ್ಲಿ ನಾವಿದ್ದೇವೆ? ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೀವತ, ಚಾಕ್ಷುಷ ಅಂತ 6 ಮನ್ವಂತರ ಕಳೆದು ವೈವಸ್ವತ ಮನ್ವಂತರ ಅಂತ ಹೇಳುವ 7ನೆಯ ಮನ್ವಂತರದಲ್ಲಿ ನಾವಿದ್ದೇವೆ. ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಮಧ್ಯಾಹ್ನ ಆಗಿದೆ ಅಂತ ಅರ್ಥ. 14ರಲ್ಲಿ 7ನೇ ಮನ್ವಂತರ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೇವೆ. ಆ 7ನೇ ಮನ್ವಂತರದಲ್ಲಿ ಒಟ್ಟು 71 ಮಹಾಯುಗ ಉಂಟಲ್ಲ, ಆ 71 ಮಹಾಯುಗದಲ್ಲಿ ಈಗಾಗಲೇ 28ನೇ ಮಹಾಯುಗ ನಡೀತಾ ಉಂಟು. 28ನೇ ಅಷ್ಟಾವಿಂಶತಿತಮ 28ನೆಯ ಯುಗದಲ್ಲೂ ಕೂಡ 28ನೆಯ ಕೃತ ತ್ರೇತ ದ್ವಾಪರಗಳು ಕಡೆದು ಅಷ್ಟಾವಿಂಶತಿತಮೇ ಕಲಿಯುಗೆ 28ನೆಯ ಕಲಿಯುಗ ಸದ್ಯದಲ್ಲಿ ನಮಗೆ ನಡೀತಾ ಇದೆ. ಕಲಿಯುಗದಲ್ಲೂ ಕೂಡ 4 ಪಾದ ಉಂಟು. ನಡೀತಾ ಇರುವುದು ಯಾವುದು? ಪ್ರಥಮ ಪಾದೇ, ಕಲಿಯುಗದ ಆರಂಭದ ಹೆಜ್ಜೆಯಲ್ಲಿ ನಾವಿದ್ದೇವೆ. ಹಾಗಾದರೆ ಇಷ್ಟು ಚತುರ್ಮುಖ ಬ್ರಹ್ಮನ ದೀರ್ಘಾಯುಷ್ಯದ ಒಂದು ಪರಿಧಿ ಇದೆ. ಅದರಲ್ಲಿ ಈಗ ನಡೀತಾ ಇರತಕ್ಕಂಥ ಶ್ವೇತವರಾಹ ಕಲ್ಪ, ಈ ಕಲ್ಪ ಮುಗಿದಾಗ ಪ್ರಳಯ ಆಗ್ತದೆ. ಈ ಹಿಂದೆ ಪಾದ್ಮಕಲ್ಪ ಮುಗಿದಾಗ ಪ್ರಳಯ ಆಗಿತ್ತು. ಆ ಪ್ರಳಯ ಹೇಗಿರ್ತದೆ? ಪ್ರಳಯ ಆಗುವ ಒಂದು ಕ್ರಮವನ್ನು ಹೇಳ್ತಾರೆ. ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ. ಬೆಳಗುವ ಸೂರ್ಯ ಇದ್ದಕ್ಕಿದ್ದಂತೆ ಜಾಸ್ತಿ ಬೆಳಗುವುದಕ್ಕೆ ಶುರುವಾಗ್ತಾನೆ. ಈಗ ಎಷ್ಟು ಬೆಳಗ್ತಾ ಇದ್ದಾನೋ ಅದಕ್ಕಿಂತ 12 ಪಟ್ಟು ಜಾಸ್ತಿ ಬಿಸಿ ಆಗ್ತಾನಂತೆ. ಅದು ದ್ವಾದಶಾದಿತ್ಯರ ಉದಯ ಅಂತ ಕೆಲವು ಕಡೆಯಲ್ಲಿ ಕರೆದಿದ್ದಾರೆ. 12 ಸೂರ್ಯರು ಉದಯಿಸುವುದಿಲ್ಲ, ಒಬ್ಬನೇ ಸೂರ್ಯ 12 ಪಟ್ಟು ಬಿಸಿ ಆಗ್ತಾನೆ. ಈ ಒಂದು ಬಿಸಿಗೆ ಭೂಮಿ ಒಣಗಿ ಈ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇನ್ನು ಅವ 12 ಪಟ್ಟು ಬೆಳಗಿದರೆ ಪ್ರಪಂಚ ಹೇಗಾಗಬೇಡ? ಪ್ರಪಂಚದಲ್ಲಿದ್ದ ನೀರಿನ ಎಲ್ಲ ಸ್ರೋತಸ್ಸುಗಳು ಕೂಡ ನಾಶವಾಗ್ತವೆ. ನೀರು ಇಲ್ಲ ಅಂತಾದಾಗ ವೃಕ್ಷಗಳು, ಗಿಡಗಳು, ಬಳ್ಳಿಗಳು ಸಂಪೂರ್ಣ ಒಣಗಿ ಕರಕಲು ಆಗಿ ಹೋಗ್ತವೆ. ಯಾವಾಗ ವೃಕ್ಷ ಬಳ್ಳಿಗಳಿಲ್ಲವೋ ಆವಾಗ ಪ್ರಾಣಿಗಳು ಪ್ರಾಣ ತೆರ್ತವೆ. ವೃಕ್ಷಗಳೂ ಇಲ್ಲ, ಪ್ರಾಣಿಗಳೂ ಇಲ್ಲ ಅಂತಾದಾಗ ವೃಕ್ಷಗಳನ್ನೋ ಪ್ರಾಣಿಗಳನ್ನೋ ತಿಂದು ಬದುಕುವ ಮನುಷ್ಯನೂ ಸಾಯ್ತಾನೆ. ಒಟ್ಟಂದದಲ್ಲಿ ಪ್ರಪಂಚದಲ್ಲಿ ಚೇತನ ಜಾತದ ಸಮಗ್ರ ವಿನಾಶವಾಗ್ತದೆ. ಈಗ ಉಳಿದಿರುವಂಥದ್ದು ಒರಟು ಒಣಗಿದ ಭೂಮಿ ಮಾತ್ರ ಇದೆ. ಈ ಭೂಮಿಯನ್ನು ಹೊತ್ತಂತಹ, ಭೂಮಿಯ ಕೆಳಗಿರತಕ್ಕಂತಹ ಶೇಷ ಅನಿಸಿದಂತಹ ಭೂಧರ, ಆತನ 1000 ಹೆಡೆಗಳಲ್ಲೂ ಕೂಡ ಸಂವರ್ತಕ ಅನ್ನುವ ಹೆಸರಿನ ಅಗ್ನಿ ಹೊರಗೆ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಆ ಶೇಷನ ಬಾಯಿಯಿಂದ ಹೊರಗೆ ಬರತಕ್ಕಂಥ ಅಗ್ನಿಯಿಂದ ಭೂಮಿಯ ಅಡಿಭಾಗದಲ್ಲಿ ಬೆಂಕಿ ಉಳಿಯುತ್ತದೆ, ಮೇಲ್ಭಾಗದಲ್ಲಿ ಸೂರ್ಯನ ಬಿಸಿಲು. 12 ವರ್ಷದ ತನಕ ಈ ಘಟನೆ ನಡೆಯುತ್ತೆ. 12 ವರ್ಷವಾದ ಮೇಲೆ ಸೂರ್ಯನ ಬೆಳಕು ಇನ್ನಷ್ಟು ಜಾಸ್ತಿ ಆಗ್ತದೆ. ಒಂದೇ ಒಂದು ಮಳೆ ಬೀಳುವುದಿಲ್ಲ. 100 ವರ್ಷದ ತನಕ ಈ ಪ್ರಕ್ರಿಯೆ ನಡೆಯುತ್ತೆ. ಕೆಳಗಿನಿಂದ ಸರ್ಪದ ಉರಿ ಬೆಂಕಿ, ಮೇಲಿನಿಂದ ಉರಿ ಸೂರ್ಯನ ಬಿಸಿಲು, ಒಂದು ಮಳೆಯೂ ಬೀಳದೇ ಇದ್ದಂತಹ ಕ್ಷಾಮ ಕಾಲ, ಸಂಪೂರ್ಣ ಬರಡಾದ ಭೂಮಿ. ಈ 2 ಬಿಸಿಯ ಕಾರಣದಿಂದ ಒಂದು
ಕಬ್ಬಿಣದ ಉಂಡೆಯನ್ನು ಬೆಂಕಿಯಲ್ಲಿ ಒಂದು ದಿವಸದ ಹೊತ್ತು ಹಾಕಿದರೆ ಹೇಗೆ ಕಬ್ಬಿಣದ ಉಂಡೆ ಬೆಂಕಿಯೇ ಆಗಿಬಿಡ್ತದೋ ಹಾಗೆ ಇಡೀ ಈ ಭೂಮಿ ಎಂಬಂತಹ ಗೋಲ ತಾನು ಬೆಂಕಿಯ ಉಂಡೆಯಾಗಿ ಬಿಡ್ತದೆ. ಬೆಂಕಿಯ ಉಂಡೆಯಾದಂತಹ ಭೂಮಿಗೆ ಇದ್ದಕ್ಕಿದ್ದ ಹಾಗೆ ಯದ್ವಾ ತದ್ವಾ ಮಳೆ ಬೀಳುವುದಕ್ಕೆ ಶುರುವಾಗ್ತದೆ. ಮಳೆ ಮುಸಲಧಾರೆ, ಒಂದೊಂದು ಕೂಡ ಆನೆಯ ಸೊಂಡಿಲಿನಷ್ಟು ಗಾತ್ರದ ಹನಿಗಳು ಬೀಳುವುದಕ್ಕೆ ಪ್ರಾರಂಭ ಆಗ್ತದಂತೆ. ಈ ಮಳೆಯಾದರೂ ಎಷ್ಟು ಸಮಯ? ಅದು ಮತ್ತೆ 100 ವರ್ಷ. ಇವರದು 100 ವರ್ಷದ ಪ್ರೋಗ್ರಾಮ್ ಎಲ್ಲ. ಬೆಂಕಿ ಹಾಕುವುದು 100 ವರ್ಷ, ಮಳೆ ಸುರಿಸುವುದು 100 ವರ್ಷ. ಮೊದಲ 100 ವರ್ಷದ ಬೆಂಕಿಯ ಉಂಡೆಯಾಗಿತ್ತ ಭೂಮಿ. ಈಗ 100 ವರ್ಷದ ಮಳೆ, ಅದರಲ್ಲೂ ಮೊದಲು ಬೀಳುವ ಮಳೆಗೆ ಆ ಮಳೆ ಬಿದ್ದ ಕೂಡಲೇ ಭೂಮಿ ಪಟ 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 ಅಂತ ಸಿಡಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಕಾದ ಕಾವಲಿಯಲ್ಲಿ ಉದ್ದರಣೆ ನೀರು ಹಾಕಿದರೆ ಹೇಗೆ ಶೀಂತ ಅದು ಇಲ್ಲವಾಗುತ್ತೋ ಹಾಗೆ ಆರಂಭದಲ್ಲಿ ಬಿದ್ದಂತಹ ನೀರಿನ ಕಾರಣದಿಂದ ಇದು ಒಡೆದು ಒಡೆದು ಸಿಡಿದು ಸಿಡಿದು ಪರಮಾಣುಗಳಾಗಿ ನೀರಿನಲ್ಲಿ ಲೀನವಾಗಿ ಹೋಗುತ್ತೆ. 100 ವರ್ಷಗಳ ತನಕ ಬಿದ್ದಂತಹ ನೀರು ಪ್ರಳಯೋದಕ ಅಂತ ಕರೆಸಿಕೊಳ್ತದೆ. ಆ ನೀರಿನಲ್ಲಿ ಭೂಮಿ ಕಾಣಿಸುವುದೇ ಇಲ್ಲ. ಹಾಲಿನಲ್ಲಿ ಸಕ್ಕರೆ ಹಾಕಿದರೆ ಸಕ್ಕರೆ ಮರುದಿವಸ ಕಾಣಿಸುವುದಿಲ್ಲ ಹೇಗೋ ಹಾಗೆ ಈ ನೀರಿನಲ್ಲಿ ಸಿಕ್ಕಿ ಹಾಕಿಕೊಂಡ ಭೂಮಿ ಕಾಣಿಸದೆ ನೀರಾಗಿ ಬಿಡುತ್ತದೆ. ಭೂಮಿ ನೀರಿನ ಮಗು ಅಂತೆ. ನೆನಪು ಮಾಡ್ತಾರೆ ಶುಕಾಚಾರ್ಯರು. ನಿಮ್ಗೆ ಗೊತ್ತಲ್ವಾ ರಾಜ, ನೀರಿನ ಮಗು ಅಲ್ವ ಭೂಮಿ? ಮಗು ಯಾವತ್ತೂ ಅಪ್ಪನಲ್ಲಿ ಲಯ ಹೊಂದುವುದು. ಆದ್ದರಿಂದ ಅದ್ಭ್ಯ ಪೃಥಿವೀ, ಅದು ಹುಟ್ಟಿದ ಕ್ರಮ ಹಾಗೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೇ ಆಪಃ, ಅದ್ಭ್ಯ ಪೃಥಿವೀ. ನೀರಿನಿಂದ ಪೃಥಿವಿಯ ಸೃಷ್ಟಿಯಾಗಿದೆ. ಅಪುತತ್ವದಿಂದ ಪೃಥಿವೀ ತತ್ವದ ಸೃಷ್ಟಿಯಾಗಿದೆ. ಹಾಗಾಗಿ ಪೃಥಿವೀ ತತ್ವ ಅಪುತತ್ವದಲ್ಲಿ ಲಯವನ್ನು ಹೊಂದದೆ. ಭೂಮಿ ನೀರಾಯಿತು. 100 ವರ್ಷದ ನೀರು ರಾಶಿ ಬಿದ್ದಿದ್ದಾಗ, ಪ್ರಳಯೋದಕ ರಾಶಿಯಾಗಿದ್ದಾಗ ಬೆಂಕಿ ಪ್ರಾರಂಭ ಆಗ್ತದೆ. ಮತ್ತೆ 2ನೇ ಬಾರಿಯ ಬೆಂಕಿ ಇದು. ಈ ಬೆಂಕಿಯ ಕಾರಣದಿಂದ ಅಷ್ಟೂ ನೀರು, ಇದು 100 ವರ್ಷದ ಪ್ರೋಗ್ರಾಮ್, ಮತ್ತೆ 100 ವರ್ಷದ ಬೆಂಕಿ. ಈ ಬೆಂಕಿಯಿಂದಾಗಿ ಅಷ್ಟೂ ನೀರು ಖಾಲಿಯಾಗಿ ಬೆಂಕಿಯಲ್ಲಿ ಸೇರಿಬಿಡ್ತದೆ. ನೀರು ಬೆಂಕಿಯ ಮಗು, ಅದು ಬೆಂಕಿಯಲ್ಲಿ ಲೀನವಾಯಿತು. ಜಲತತ್ವ ಎಂಬುದು ತೇಜಸ್ತತ್ವದಲ್ಲಿ ಅಡಕವಾಗಿ ಹೋಯಿತು. ಈಗ ಭೂತತ್ವವೂ ಇಲ್ಲ, ಜಲತತ್ವವೂ ಇಲ್ಲ, ತೇಜಸ್ತತ್ವ ಇದೆ. ಬೆಂಕಿ ಬೆಂಕಿ ಬೆಂಕಿ, ಬೇರೇನೂ ಇಲ್ಲ ಅನ್ನುವ ಸ್ಥಿತಿ ಉಂಟಾದಾಗ ಆ ಬೆಂಕಿಯ ಮೇಲೆ ಗಾಳಿ ಬೀಸುವುದಕ್ಕೆ ಪ್ರಾರಂಭವಾಗ್ತದೆ. ಬೀಸಿದ ಗಾಳಿಗೆ ಬೆಂಕಿ ಅಲ್ಲಾಡುವುದಕ್ಕೆ, ಓಲಾಡುವುದಕ್ಕೆ, ಉಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ ಬೆಂಕಿಯ ಜ್ವಾಲೆ. ಬೆಂಕಿಯ ಜ್ವಾಲೆ ಗಾಳಿಯ ಪೆಟ್ಟಿಗೆ ಸಾಗಿ ತಾಗಿ ಬೆಂಕಿ ಆರ್ತಾ ಆರ್ತಾ ಹೋಗಿ ಗಾಳಿಯಲ್ಲಿ ಬೆಂಕಿ ಲೀನವಾಗಿ ಹೋಗುತ್ತೆ. ಬೆಂಕಿ ಇಲ್ಲ ಅಂತಾಗುತ್ತೆ. ಹಾಗಾದರೆ ತೇಜಸ್ತತ್ವ ಅದು ವಾಯುತತ್ವದಲ್ಲಿ ಲೀನವಾಗ್ತದೆ. ವಾಯುತತ್ವ ಹಾಗೆಯೇ ಬೆಂಕಿಯನ್ನು, 3 ಭೂತಗಳನ್ನು ವಾಯುಭೂತ ತನ್ನಲ್ಲಿ ತುಂಬಿಸಿಕೊಂಡು ಆ ವಾಯುತತ್ವ ತಾನು ಬೀಸ್ತಾ 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 ನಿಧಾನಕ್ಕೆ ಶಾಂತವಾಗುತ್ತೆ. 100 ವರ್ಷದಲ್ಲಿ ಬೀಸುವ ಗಾಳಿ ನಿಂತು ಹೋಗುತ್ತೆ, ಬರೀ ಆಕಾಶ ಮಾತ್ರ ನಿಲ್ಲುತ್ತೆ. ಹಾಗಾದರೆ ವಾಯುತತ್ವ ಅದು ಆಕಾಶ ತತ್ವದಲ್ಲಿ ಲೀನಗೊಂಡಿತು. ಈ ಆಕಾಶ ತತ್ವ ಅದು ಕಾಲಕ್ರಮೇಣ ಅಂದರೆ ಮತ್ತೆ 100 ವರ್ಷ ಆದಾಗ ಅದು ಅಹಂಕಾರ ತತ್ವದಲ್ಲಿ, ಅಹಂಕಾರ ತತ್ವ ಮಹತ್ತತ್ವದಲ್ಲಿ, ಮಹತ್ತತ್ವ ಅವ್ಯಕ್ತ ಅನಿಸತಕ್ಕಂತಹ ಸತ್ವರಜಸ್ತಮಸ್ಸಿನಲ್ಲಿ ಲೀನವಾಗಿ ಕೇವಲ ತ್ರಿಗುಣಾತ್ಮಕವಾದ ಪ್ರಕೃತಿ ಮಾತ್ರ ಉಳಿಯುವ ಸ್ಥಿತಿಗೆ ಪ್ರಳಯ ಅಂತ ಹೆಸರು. ಆದರೆ ಪ್ರಳಯದ ಸ್ವರೂಪದ ವರ್ಣನೆ ಒಂದು ಬಾರಿ ಕೇಳಿದರೆ ಸರಿ ಅರ್ಥ ಆಗಲಿಕ್ಕಿಲ್ಲ. ಪುರುಷೊತ್ತಿನಲ್ಲಿ ನೀವು ಈ ಅಧ್ಯಾಯ ಓದಿದರೆ ತುಂಬ ಚಂದ ಅರ್ಥ ಆಗ್ತದೆ. ಪ್ರಳಯದ ಸ್ವರೂಪದ ವರ್ಣನೆ ಮಾಡಿದರು. ಇಂತಹ ಪ್ರಳಯ, ಇದಕ್ಕೆ ದಿನಪ್ರಳಯ ಅಂತ ಹೆಸರು. ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಒಂದು ಹಗಲಾದಾಗ, ಹಗಲು ಮುಗಿದು ರಾತ್ರಿ ಆಗುವ ಹೊತ್ತಿಗೆ ಆಗುವ ಪ್ರಳಯ ಒಂದು ದಿನ ಪ್ರಳಯ. ದೇವರ ಚತುರ್ಮುಖನ ದಿನದಿನಕ್ಕೂ ಆಗುವ ಪ್ರಳಯ. ಮರುದಿವಸ ಮತ್ತೆ ಸೃಷ್ಟಿ ಪ್ರಾರಂಭ ಆಗ್ತದೆ. ಹಗಲು ಪೂರ್ತಿ ಸೃಷ್ಟಿ, ರಾತ್ರಿ ಆಗ್ತದೆ, ಮತ್ತೆ ಪ್ರಳಯ. ಹೀಗೆ ಚತುರ್ಮುಖನಿಗೆ 2 ದಿವಸ ಆಯಿತು, ತಿಂಗಳಾಯಿತು, ವರ್ಷವಾಯಿತು, 100 ವರ್ಷ ಆಯಿತು ಚತುರ್ಮುಖನಿಗೆ. 100 ವರ್ಷದಲ್ಲಿ ಎಷ್ಟು ಪ್ರಳಯವಾಯಿತು? 360 ಗುಣಿಸು 100, 3,60,000 ಅಲ್ಲ, 36,000. 36,000 ಬಾರಿ ಪ್ರಳಯ ನಡೆಯುತ್ತೆ ಚತುರ್ಮುಖ ಬ್ರಹ್ಮನ ಒಂದು ಆಯುಷ್ಯದಲ್ಲಿ. 36,000 ಬಾರಿ ಪ್ರಳಯ ನಡೆಯುತ್ತೆ. ಇಷ್ಟಾದಾಗ ಏನಾಯಿತು? ಚತುರ್ಮುಖ ಬ್ರಹ್ಮನ ಆಯುಷ್ಯ ಮುಗಿಯಿತು. ಅವನಿಗೆ 100 ವರ್ಷ ಆಯುಷ್ಯ, ಚತುರ್ಮುಖನಿಗೂ ಕೂಡ. ಆದ್ದರಿಂದ ವೇದ ಮಂತ್ರ ಹೇಳ್ತದೆ, ಶತಮಾನಂ ಭವತಿ
ಶತಾಯು ಪುರುಷ ಅಂತ ಒಂದು ಮಾತು ಹೇಳ್ತದೆ. ಪುರುಷ ಶತಾಯು ಅಂದರೆ ಪುರುಷನಿಗೆ 100 ವರ್ಷ ಆಯುಷ್ಯ ಅಂತ ಹೇಳ್ತದೆ. ಆದರೆ ಈ ವೇದ ಸುಳ್ಳಲ್ವ ಅಂತ ಒಬ್ಬ ಗಲಾಟೆ ಮಾಡಿದ. ಯಾಕಂದರೆ ಲೋಕದಲ್ಲಿ 80 ವರ್ಷಕ್ಕೆ 90 ವರ್ಷಕ್ಕೆ ಎಷ್ಟೋ ಜನ ತೀರಿ ಹೋಗ್ತಾರೆ. ಕೆಲವರು 20ಕ್ಕೆ 30ಕ್ಕೆ 80ರವರಾಗಿರ್ತಾರೆ. ಇದೆಲ್ಲ ಪ್ರಸಂಗ ನಡೀತಾ ಇದೆ. ಕೆಲವರು 120 ವರ್ಷ ಬದುಕಿದ್ದು ದಾಖಲು ಇದೆ. ಆದ್ದರಿಂದ ವೇದ ಹೇಳುವ ಶತಾಯು ಪುರುಷ ಅನ್ನೋದು ತಪ್ಪಲ್ಲವೇ ಅಂತ ಪ್ರಶ್ನೆ ಉಂಟು. ಅದಕ್ಕೆ ಮಧ್ವಾಚಾರ್ಯರು ಉತ್ತರಿಸಿದರು, ಪುರುಷ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಿ? ತಸ್ಮಾತ್ ವಿರಾಡ ಜಾಯತ ಅಂತ ಪುರುಷ ಸೂಕ್ತದಲ್ಲಿ ಪುರುಷನಾಮಕನಾದಂತಹ ಪರಮಪುರುಷನಿಂದ ವಿರಾಟ್ ಅಂತಂತಹ ಪುರುಷ ಹುಟ್ಟಿದ. ವಿರಾಟ್ ಪುರುಷ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ ಪುರುಷ ಅಂತ ಹೆಸರು. ಶತಾಯು ಪುರುಷ ಅಂದರೆ 100 ವರ್ಷ ಆಯುಷ್ಯ ಬ್ರಹ್ಮದೇವರಿಗೆ ಅಂತ ಅದರ ಅರ್ಥ. ಬ್ರಹ್ಮದೇವರ ಈ ಲೆಕ್ಕಾಚಾರದಲ್ಲಿ ಅಂದರೆ 432 ಕೋಟಿ ವರ್ಷ ಅವನಿಗೆ ಒಂದು ಹಗಲು ಅನ್ನುವ ಲೆಕ್ಕಾಚಾರದಲ್ಲಿ ಅವನಿಗೆ ಸರಿಯಾಗಿ 100 ವರ್ಷ ಆಯುಷ್ಯ. ಆ 100 ವರ್ಷ ಆಯುಷ್ಯಕ್ಕೆ ಒಂದು ಹೆಸರಿದೆ, ಪರ ಅಂತ ಅದಕ್ಕೆ ಹೆಸರು. ಅದರಲ್ಲಿ 2 ಅರ್ಥ ಇದೆ. 50 ವರ್ಷಕ್ಕೆ ಪೂರ್ವ ಪರಾರ್ಧ ಅಂತ ಹೆಸರು, ಮತ್ತು 50 ವರ್ಷಕ್ಕೆ ಅಪರ ಪರಾರ್ಧ ಅಂತ ಹೆಸರು. ಪರಾರ್ಧ ಸೇರಿದರೆ ಪರ ಆಗ್ತದೆ. ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕಿ. 432 ಕೋಟಿ ಗುಣಿಸು 2 ಅಂದರೆ ಹಗಲು ರಾತ್ರಿ, ಗುಣಿಸು 360 ಗುಣಿಸು 100 ಕಂಪ್ಯೂಟ್ರಲ್ಲಿ ಹಾಕಿ ನೋಡಿ ಎಷ್ಟು ವರ್ಷ ಬರ್ತದೋ ಅಷ್ಟು ವರ್ಷ ಚತುರ್ಮುಖ ಬ್ರಹ್ಮನ ಒಂದು ಆಯುಷ್ಯ. ಇದಕ್ಕೆ ಪರ ಅಂತ ಹೆಸರು. ಇವನಿಗೆ ಆಯುಷ್ಯ ಮುಗಿದಾಗ ನಮ್ಮ ಭಗವಂತನಿಗೆ ಎಷ್ಟು ವಯಸ್ಸಾಗಿರ್ತದೆ ನಾವು ನೋಡಲಿಕ್ಕೆ ಹೊರಟ್ರೆ ಅವನಿಗೆ ಕಣ್ಣು ಮಿಟುಕಿಸುವ ಕಾಲವೂ ಆಗಿರುವುದಿಲ್ಲ ಅಂತೆ. ಪರನಾಮ ನಿಮೇಶಕಾಂತೆ ಅಂತ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಈ ಚತುರ್ಮುಖ ಬ್ರಹ್ಮನ ಪರ ಎನಿಸುವ ಆಯುಷ್ಯ ಆ ಭಗವಂತ ನಾರಾಯಣನಿಗೆ ಒಂದು ನಿಮೇಶಕ. ನಿಮೇಶಕ ಅಂದ್ರೇನು? ಕಣ್ಣು ಮುಚ್ಚಿ ತೆಗೆಯುವ ಕಾಲ, ರೆಪ್ಪೆ ಮಿಟುಕಿಸುವ ಕಾಲ. ಕಾಲ ಅಲ್ಲ, ಕಾಲವೂ ಅಲ್ಲ ಅಂತ. ಇದರ ಅರ್ಥ ಏನು? ಭಗವಂತನಿಗೆ ಕಾಲದ ಸಂಬಂಧ ಇಲ್ಲ, ಅವನು ಕಾಲಾತೀತನಿದ್ದಾನೆ. ಆದ್ದರಿಂದಲೇ ಭಗವಂತನಿಗೆ ಮೀಸೆ ಬಂದಿದೆಯೋ ಅಂತ ಯಾರಾದರೂ ಕೇಳಿದರೆ ಇಲ್ಲ ಅಂತಲೇ ಹೇಳಬೇಕು ನೀವು. ದೇವರಿಗೆ ಮೀಸೆ ಬಂದರೆ ಸಮಸ್ಯೆ ಏನು? ನೀವು ಕೇಳ್ತೀರಿ 25 ಆಯಿತು 18 ಆಯಿತು ಅಂತ ಕೇಳ್ತೀರಿ, ವಯಸ್ಸಿನ ಪ್ರಶ್ನೆ ಬರ್ತದೆ. ಆಮೇಲೆ ಬಿಳಿ ಮೀಸೆಯೋ ಕರಿ ಮೀಸೆಯೋ ಅಂತ ಬೇರೆ ಕೇಳ್ತೀರಿ. ಅದನ್ನು ದೇವರನ್ನು ಮೀಸೆ ಹಾಕಿ ತೋರಿಸುವುದಿಲ್ಲ. ಯಾಕೆಂದರೆ ಅವನಿಗೆ ಕಾಲದ ಸಂಬಂಧ ಇಲ್ಲ, ವಯಸ್ಸಿನ ಸಂಬಂಧ ಇಲ್ಲ. ಅವ ಕಾಲಾತೀತವಾದಂತಹ ತತ್ವ. ಈ ತತ್ವ ಪರತತ್ವದ ಬಗ್ಗೆ ಕಾಲಾತೀತತ್ವವೆಂಬ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಸೃಷ್ಟಿ ಲಯಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಜ್ಞಾನ ಬೇಕು ಅಂತ ಸೃಷ್ಟಿಸ್ಥಿತಿ ಲಯಗಳನ್ನು ನಿರೂಪಿಸ್ತಕ್ಕಂಥ ಒಂದು ಸುಂದರವಾದ ಭಾಗ. ನನ್ನ ಸಮಯ ಮೀರಿದೆ, ಒಂದು 5 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಅಲ್ಲಿಗೆ ಒಂದು ಘಟ್ಟಕ್ಕೆ ಬರ್ತೇವೆ. ಮತ್ತು ನಾಳೆ ಮಾರ್ಕಂಡೇಯರ ಕಥೆ ಕೇಳಿದರೆ ಉಪಸಂಹಾರ ಆಗಿರುತ್ತದೆ. ಈ ಲಯದ ಕಥೆಯನ್ನು ಹೇಳಿದಂತಹ ಶುಕಾಚಾರ್ಯರು ಉಪಸಂಹಾರ ಮಾಡ್ತಾರೆ ಪರೀಕ್ಷಿತನ ಮುಂದೆ. ಸಾಕು ಪರೀಕ್ಷಿತ, 7 ದಿವಸ ಭರ್ತಿ ಆಯಿತು, ಆದ್ದರಿಂದ ಮುಗಿಸ್ತಾ ಇದ್ದೇನೆ. ನಾನು ಮುಗಿಸಿದರೂ ಭಾಗವತ ಮುಗಿಯುವುದಿಲ್ಲ, ಭಾಗವತ ಮುಂದುವರಿತದೆ. ಆದರೆ ನಾನು ನಿನಗೆ ಮುಗಿಸ್ತೇನೆ, ನಿನಗೆ ಜೀವನಕ್ಕೆ ಬೇಕಾದಷ್ಟು ಸಾಕು. ಯಾಕಂದರೆ ಎಲ್ಲಿಂದ ಶುರು ಮಾಡಿದೆ ಹೇಳು? ಯೋಗಶಾಸ್ತ್ರದಿಂದ ಶುರು ಮಾಡಿದೆ. ನಾನು ಪ್ರಳಯ ಕಾಲದ ವಿಷಯವನ್ನು ನಿರೂಪಣೆ ಮಾಡಿ ಮುಗಿಸ್ತಾ ಇದ್ದೇನೆ. ಯಾಕೆ ಮುಗಿಸ್ತಾ ಇದ್ದೇನೆ ಅಂದರೆ ನನಗೆ, ಯಾರು ಹೇಳುವುದು? ಶುಕಾಚಾರ್ಯರು. ನನಗೆ ವೇದವ್ಯಾಸರು ಹೇಳಿಕೊಟ್ಟದ್ದಿಷ್ಟೇ. ಭಾಗವತ ಅಂದರೆ ಇಷ್ಟಪ್ಪ ಅಂತ ನನಗೆ ಹೇಳಿಕೊಟ್ಟಿದ್ದಾರೆ. ಆದರೆ ನನಗೆ ಅಷ್ಟನ್ನು ಉಸಿರಿದ್ದಾಗಿದೆ. ಸರಿಯಾಗಿ 7 ದಿವಸಗಳಾಗಿದ್ದಾರೆ. ಪುರಾಣ ಸಂಹಿತಾಂ ಏತಾಂ ಋಷಿರ್ನಾರಾಯಣೋ ವ್ಯಯ ನಾರದಾಯ ಪುರಾಪ್ರಾಹ ಕೃಷ್ಣದ್ವೈಪಾಯನಾಯ ಸಹ. ಈ ಭಾಗವತವೆಂಬ ಪುರಾಣ ಸಂಹಿತೆಯನ್ನು ಬದರಿ ಕ್ಷೇತ್ರದಲ್ಲಿರತಕ್ಕಂತಹ ನಾರಾಯಣ ಅಂತ ಹೇಳುವ ಭಗವಂತ, ಇದು ನಾರಾಯಣ ಅಂದರೆ ಮೂಲಸ್ವರೂಪಿ ಭಗವಂತ ಅಲ್ಲ, ದಕ್ಷ ಪ್ರಜಾಪತಿಯ ಮಗಳು ಮೂರ್ತಿ. ಮೂರ್ತಿ ಎಂಬ ದಾಕ್ಷಾಯಿಣಿಯಲ್ಲಿ ಧರ್ಮ ಪ್ರಜಾಪತಿಗೆ 4 ಜನ ಮಕ್ಕಳು. ಅದರಲ್ಲಿ ಮೊದಲ 2 ಮಕ್ಕಳಿಗೆ ನರ ನಾರಾಯಣ ಅಂತ ಹೆಸರು, ಮತ್ತಿಬ್ಬರಿಗೆ ಹರಿಕೃಷ್ಣ ಅಂತ ಹೆಸರು. ಈ ನರ ನಾರಾಯಣ ಅಂತ ಹೇಳುವ ದಾಕ್ಷಾಯಿಣಿ ಸುತರಲ್ಲಿ ನಾರಾಯಣ ನರ ಇಬ್ಬರೂ ಕೂಡ ಹಿಮವತ್ ಪರ್ವತದಲ್ಲಿ ತಪಶ್ಚರ್ಯೆಯನ್ನು ಮಾಡುವುದು ಹೇಗೆ ಅಂತ ಲೋಕಕ್ಕೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ನರನಾರಾಯಣ ಪರ್ವತ ಅಂತ ಹೆಸರು. ಆ ಪರ್ವತದ ಮಧ್ಯದಲ್ಲಿ ಹರಿಯುವಂತಹ ಅಲಕನಂದೆ, ಆ ಅಲಕನಂದೆಯ ತೀರದಲ್ಲಿ ನಾರಾಯಣ ತಪಸ್ಸು ಮಾಡಿದ ಜಾಗವನ್ನೇ ಬದರಿ ವಿಶಾಲ ಅಂತ ನಾವು ಕರೆಯುವುದು. ಅಂತಹ ನಾರಾಯಣ, ತಪಸ್ವಿಯಾದಂತಹ ಭಗವಂತ ನಾರಾಯಣ, ಯಾವ ನಾರಾಯಣ ಋಷಿ ಪುರುಷ ಸೂಕ್ತದ ದ್ರಷ್ಟಾರ,
ಸಹಸ್ರಶೀರ್ಷೇತಿ ಷೋಡಶರ್ಚಸ್ಯ ಸೂಕ್ತಸ್ಯ ಭಗವಾನ್ ನಾರಾಯಣ ಋಷಿ ಅಂತ ಯಾವ ಭಗವಂತನ ನಾರಾಯಣ ರೂಪವನ್ನು ಹೇಳ್ತೇವೋ ಅಂತಹ ನಾರಾಯಣ ನಾರದರನ್ನು ಕರೆದು ನಿನಗೊಂದು ಪುರಾಣ ಹೇಳ್ತೇನೆ ಅಂತ ಹೇಳಿ ನಾರದರಿಗೆ ಭಾಗವತವನ್ನು ಉಪದೇಶಿಸಿದಂತೆ. ನಾರಾಯಣನಿಂದ ಉಪದೇಶ ಪಡೆದಂತಹ ಆ ನಾರದರು ವೇದವ್ಯಾಸರು ಶಮ್ಯಾಪ್ರಾಸ ಅನ್ನುವ ಸರಸ್ವತೀ ನದಿ ತೀರದ ತಮ್ಮ ಆಶ್ರಮದಲ್ಲಿ ಕುಳಿತು ಏನನ್ನೋ ಮಾಡಬೇಕಿತ್ತು ಅಂತ ಹೀಗೆ ತಲೆಗೆರೆದು ಮೀಸೆಯನ್ನು ಗಡ್ಡವನ್ನು ಹೀಗೆ ಅಂತ ಇರುವಾಗ, ವೇದವ್ಯಾಸ ರೂಪ ಅಂದರೆ ಋಷಿರೂಪ, ಆ ಋಷಿರೂಪದಲ್ಲಿ ಅವರು ಕೂತಾಗ ನಾರದರು ಬಂದು ನೀವೇನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದಿದೆ ಭಾಗವತ ಮಾಡ್ರಿ ಅಂತ ಹೇಳಿದ. ನಾರದರು ಬಂದು ಹೇಳಿದ್ದು ವ್ಯಾಸರಿಗೆ ಭಾಗವತ ಮಾಡಿ. ಅಲ್ಲ ಭಾಗವತ ಅಂದರೆ ಹೇಗೆ ಮಾಡುವುದು ಅಂತ ವ್ಯಾಸರು ಹೇಳಿದರು. ಅದಕ್ಕೆ ನೋಡಿ ಹೀಗೆ ಅಂತ ಉಪದೇಶ ನಾರಾಯಣ ಕೊಟ್ಟ ಏನು ಭಾಗವತ ಇದೆ ಅದನ್ನು ನಾರದರು ವೇದವ್ಯಾಸರಿಗೆ ಒಪ್ಪಿಸಿದರು. ಉಪದೇಶ ಮಾಡಿದ್ದಲ್ಲ, ಒಪ್ಪಿಸಿದ್ರು. ನಾರದಾಯ ಪುರಾ ಪ್ರಾಹ ಕೃಷ್ಣದ್ವೈಪಾಯನಾಯ ಸಹ ಅಂತ ನಾರಾಯಣ ಋಷಿ ನಾರದರಿಗೆ ಹೇಳಿದರೆ, ಸಹ ಅಂದರೆ ನಾರದ ಕೃಷ್ಣದ್ವೈಪಾಯನಾಯ ಈ ವೇದವ್ಯಾಸರ ಮುಂದೆ ಅದನ್ನು ಒಪ್ಪಿಸಿದ. ನಾರದರು 4 ಶ್ಲೋಕದಲ್ಲಿ ಹೇಳಿದಂತಹ ಭಾಗವತ, ಅಥವಾ ಇಲ್ಲಿ ಇದರ ಪ್ರಕಾರ 122 ಶ್ಲೋಕದಲ್ಲಿ ಹೇಳಿದ ಭಾಗವತ, ಅದನ್ನು ವೇದವ್ಯಾಸರು ತಮ್ಮ ಅಸಂಪ್ರಜ್ಞಾತ ಪ್ರಜ್ಞೆ ಅಂತ ಕರೆಯೋಣ, ಅಥವಾ ಸರ್ವಜ್ಞ ತತ್ವವಾದ ತನ್ನ ಸರ್ವಜ್ಞತೆಯಿಂದ ಸ್ವಯಂಭೂತವಾದ ಪ್ರಜ್ಞೆಯಿಂದ ಆ ಭಾಗವತವನ್ನು ವಿಸ್ತರಿಸಿ ಶುಕನನ್ನು ಕರೆದರು. ಮಗ ಶುಕ ಅಂತ ಕರೆದರು. ಆ ಪ್ರೀತಿಯ ಧ್ವನಿಯನ್ನು ಕೇಳಿ ಶುಕಾಚಾರ್ಯರು ಓಡಿ ಬಂದರು. ವೇದವ್ಯಾಸರ ಮುಂದೆ ಚಕ್ಕಳ ಮಕ್ಕಳ ಹಾಕಿ ಕೂತದ್ದಲ್ಲ, ಪದ್ಮಾಸನ ಹಾಕಿಕೊಂಡು ಕೂತು ಏನು ಉಪದೇಶ ಮಾಡಿ ಅಂತ ಹೇಳಿದರು. ಅಪ್ಪ ಕರೆದಿದ್ದಾರೆ ಅಂದರೆ ಚಪಾತಿ ತಿನ್ನಲಿಕ್ಕೆ ಕರೆದದ್ದಲ್ಲ ಅಂತ ಗೊತ್ತು ಶುಕನಿಗೆ. ಅಪ್ಪ ಕರೆದಿದ್ದಾರೆ ಅಂದರೆ ಏನೋ ಪಾಠ ಹೇಳಲಿಕ್ಕೆ ಕರೆದಿದ್ದಾರೆ ಅಂತ, ಸೀದಾ ಬಂದು ಪಾಠ ಕೇಳ್ತೇನೆ ಅಂತ ಕೂತುಬಿಟ್ಟಿದ್ದಾರೆ. ಆಗ ವ್ಯಾಸರು ಹೇಳಿದರು, ನಾನು 17 ಪುರಾಣಗಳನ್ನು ಈಗಾಗಲೇ ರಚಿಸಿದ್ದೇನೆ. ಆ 17 ಪುರಾಣಗಳನ್ನು ಕೂಡ ನನ್ನ ರೋಮಾಂಚದಿಂದ ಹುಟ್ಟಿದಂತಹ ರೋಮಹರ್ಷಣ ಅಂತ ಹೇಳುವ ಸೂತನಿಗೆ ಕೊಟ್ಟು ಪ್ರಚಾರಕ್ಕೋಸ್ಕರ ಕಳಿಸಿದ್ದೇನೆ. ಇದೀಗ ನಾರದರು ಹೇಳಿದ್ದಕ್ಕೋಸ್ಕರ ನಾನೊಂದು ಪುರಾಣ ರಚಿಸಿದ್ದೇನೆ, ಭಾಗವತ ತಂತ್ರ ಇದು. ಈ ಪುರಾಣ ಸಂಹಿತೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ಭಾರಿ ಖುಷಿಯಾಗೋಯಿತು ಶುಕನಿಗೆ. ನಿಮ್ಮದು ಮುಗಿಯಲ್ಲಿಯ ತನಕ ನಾನು ಹೇಳುವುದಿಲ್ಲ ಅಂತ ಹೇಳಿದ ಶುಕ. ವ್ಯಾಸರು ಹೇಳ್ತಾ ಹೋದರು, ಶುಕ ಕೇಳ್ತಾ ಹೋದ. ಮುಗಿದಾಗ ಎಷ್ಟು ದಿವಸ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂತೂ ಶುಕಾಚಾರು ಎದ್ದದ್ದು ಯಾವಾಗಾದರೆ ವೇದವ್ಯಾಸರು ಓಂ ಸ್ವಸ್ತಿ ಅಂತ ಹೇಳಿದ ಮೇಲೆ, ಮುಗಿಸಿದ ಮೇಲೆ ಶುಕಾಚಾರ್ಯ ಎದ್ದವರು ಅಪ್ಪನ ಹತ್ರವೂ ಹೇಳದೆ ಮೇಲಿದ್ದ ಬಟ್ಟೆಯನ್ನು ಬಿಸಾಡಿ ಹೊರಟರು. ಅಪ್ಪ ಹೇಳಿದ, ಯಾಕೆ ಮಗು ಬಾ ಅಂತ ಕೇಳಿದ. ಮಗು ತಾನು ಅಪ್ಪನನ್ನೂ ಯೋಚಿಸದೆ, ನೀವು ಭಾಗವತದಲ್ಲಿ ಹೇಳಿದ್ದೇನು ಅಪ್ಪ ಮಗನಿಗೆ ಸಂಬಂಧ ಏನು ಅಂತಲ್ವ ಕೇಳಿದ್ದು, ಎಲ್ಲ ಹೇಳಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಅಂತ ಹೊರಟರಂತೆ. ಕೊನೆಗೆ ವೇದವ್ಯಾಸರೇ ಹೋಗಿ ಮಗನನ್ನು ಹಿಡಿದು ಅವರ ಬಟ್ಟೆಯನ್ನು ಮತ್ತೆ ಉಡಿಸಿ, ಹೋಗಿ ಎಲ್ಲಿಯಾದರೂ ನಾನು ಹೇಳಿದ ಭಾಗವತವನ್ನು ಇನ್ನೊಬ್ಬರಿಗೆ ಉಪದೇಶಿಸುವಲ್ಲಿಯ ತನಕ ನೀನು ಗುರುದಕ್ಷಿಣೆ ಕೊಟ್ಟ ಹಾಗಾಗುವುದಿಲ್ಲ ಅಂತ ಹೇಳಿ ಕಳಿಸಿದ್ದು. ಸೀದಾ ಶುಕಾಚಾರ ಬಂದದ್ದೆಲ್ಲಿಗೆ? ಯಾವ ಗಂಗಾ ನದಿಯ ತೀರದಲ್ಲಿ ರಾಜ ಪರೀಕ್ಷಿತ ಶಮೀಕ ಪುತ್ರನಾದ ಶೃಂಗಿಯಿಂದ ಸರ್ಪದಿಂದ ತಕ್ಷಕನಿಂದ ಕಚ್ಚಿಸಿಕೊಂಡು ಸಾಯುವಂಥ ಶಾಪ ಪಡೆದು ತಾನು ಏನು ಮಾಡಬೇಕಪ್ಪ ಅಂತ ನದಿ ತೀರದಲ್ಲಿ ಕೂತಿದ್ದಾನೋ ಅಲ್ಲಿಗೆ ಶುಕಾಚಾರ್ಯರು ಬಂದು ಅಲ್ಲಿ ಉಪದೇಶಿಸಿದರು. ಉಪದೇಶ ಎಲ್ಲ ಮುಗಿಸಿ, ಈಗ ಉಪದೇಶ ಮುಗಿಸಿ ಹೇಳ್ತಾ ಇದ್ದಾರೆ, ಸವೈ ಮಕ್ಯಂ ಮಹಾರಾಜ ಭಗವಾನ್ ಬಾದರಾಯಣ ಇದ್ಮಾಂ ಭಾಗವತೀಂ ಪ್ರೀತಃ ಸಂಹಿತಾಂ ವೇದ ಸಂಹಿತಾಂ, ವೇದಕ್ಕೆ ಸದೃಶವಾದ ಈ ಭಾಗವತ. ವೇದವ್ಯಾಸರು ವೇದವನ್ನು 3 ಬಾರಿ ತಿರುವಿ ಹಾಕಿ ಭಾಗವತ ರಚಿಸಿದರು ಅಂತ ಹಿಂದಕ್ಕೆ ಬಂದಿತ್ತು ಇದೇ ಪುರಾಣದಲ್ಲಿ. ಅಂತಹ ವೇದ ಸದೃಶವಾದಂತಹ ಈ ಪುರಾಣವನ್ನು ನನಗೆ ಕೊಟ್ಟರು. ಶುಕಾಚಾರ್ಯ ಹೇಳ್ತಾರೆ, ನನಗೆ ಕೊಟ್ಟದ್ದನ್ನು ಏತಾಂ ವಕ್ಷ್ಯತ್ಯಸೌ ಸೂತಃ. ಪರೀಕ್ಷಿತನ ಹತ್ರ ಹೇಳ್ತಾರೆ, ನಾನು ನಿನಗೆ ಮಾತ್ರ ಹೇಳಿದ್ದಲ್ಲ ಪರೀಕ್ಷಿತ, ನೋಡು ಸಾವಿರಾರು ಜನ ಬಂದು ಕೂತು ನಿನ್ನ ಜೊತೆಗೆ ಕೇಳಿದ್ದಾರೆ, ಅದರಲ್ಲಿ ಪಕ್ಕದಲ್ಲಿ ಇವ ಇದ್ದಾನಲ್ಲ ಅಂತ ತೋರಿಸ್ತಾರೆ. ಶುಕಾಚಾರ್ಯರು ಇಲ್ಲಿ ಕೂತಿದ್ದಾನಲ್ಲ, ಇವನು ಸೂತ ಪುರಾಣಿಕ, ನನ್ನ ಅಪ್ಪನ ಶರೀರದಿಂದ ಹುಟ್ಟಿ ಬಂದಂತಹ ರೋಮಹರ್ಷಣನ ಮಗ. ಅವನಿಗೆ ಉಗ್ರಶ್ರವಸ್ಸು ಅಂತ ಹೆಸರು. ಈ ಉಗ್ರಶ್ರವಸ್ ಎಂಬ ಈ ಸೂತ ಪುರಾಣಿಕ ಹೇಗೆ ಕೇಳಿದ್ದಾನೆ ನೋಡು, ನಿನ್ನ ಹಾಗೆ ಚೂರೇ ಚೂರು ಅತ್ತಿತ್ತ ಮನಸ್ಸು ಹಾಕದೆ ಉಗ್ರವಾಗಿ ಶ್ರವಣ ಮಾಡಿದ್ರಿಂದ ಅವ ಉಗ್ರಶ್ರವಸ್. ಅವನು ನಾನು ಹೇಳಿದ ಇಷ್ಟೂ ಪುರಾಣವನ್ನು ತಲೆಯಲ್ಲಿಟ್ಟುಕೊಂಡಿದ್ದಾನೆ. ಅವನು ಇಲ್ಲಿಂದ ಕೆಳಗೆ ಹೋಗ್ತಾನೆ, ನೇಮಿಷಾರಣ್ಯಕ್ಕೆ ಹೋಗ್ತಾನೆ. ಗೋಮತಿ ನದಿ ತೀರದಲ್ಲಿ ಶೌನಕಾದಿಗಳು ದೊಡ್ಡ ಸತ್ರದಲ್ಲಿ ನಿಷ್ಠರಾಗಿದ್ದಾರೆ. ಅಲ್ಲಿ ಸೇರಿದಂತಹ ಋಷಿ ಗಣಕ್ಕೆ ಈ ಸೂತರು ಮುಂದಕ್ಕೆ ಹೇಳುವವರಿದ್ದಾರೆ. ಇಲ್ಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ವಕ್ಷ್ಯತಿ
ಹೇಳಿದ್ದಾನೆ ಅಲ್ಲ, ವಕ್ಷ್ಯತಿ. ಏತಾಂ ವಕ್ಷ್ಯತ್ಯ ಸೂತಃ ಋಷಿಭ್ಯ ನಿಮಿಷಾಲಯೇ ದೀರ್ಘಸತ್ರೇ ಕುರುಶ್ರೇಷ್ಠ ಸಂಪೃಷ್ಟ ಶೌನಕಾದಿಭಿ. ಶೌನಕಾದಿಗಳು ಭಾಗವತೀ ಸಂಹಿತಾವನ್ನು ಹೇಳಿ ಅಂತ ಕೇಳಿಸಿಕೊಂಡಾಗ ಇವನು ಅವರಿಗೆ ಇದನ್ನು ಉಪದೇಶ ಕೊಡುವವನಿದ್ದಾನೆ. ಯಾವಾಗ ನೇಮಿಷಾರಣ್ಯದ ಗುರುಕುಲದಲ್ಲಿ ಇದು ಈತನಿಂದ ಉಪದಿಷ್ಟವಾಗುತ್ತೋ ಅಲ್ಲಿಂದ ಅದು ಭಾಗವತ ಲೋಕದಲ್ಲೆಲ್ಲ ಚಾಲ್ತಿಗೆ ಬರ್ತದೆ. ಈ ರೀತಿ ಲೋಕದ ಚಾಲ್ತಿಗೆ ಬರಬೇಕು ಅಂತ ಇವತ್ತು ಸಾಯುವುದಕ್ಕೆ ಸಿದ್ಧನಾದಂತಹ ನಿನಗೆ ಉಪದೇಶಿಸಿದ್ದೇನೆ. ಇದರಲ್ಲಿ ಒಂದು ಅಕ್ಷರವೂ ಕೂಡ ದೇವರನ್ನು ಬಿಟ್ಟು ಇಲ್ಲ. ಈ ಮಾತಿಗೆ ನಾವು ಅಂಡರ್ಲೈನ್ ಮಾಡಬೇಕು. ಶುಕಾಚಾರ್ಯರು ಹೇಳ್ತಾರೆ, ಇದು ಎಂಥದ್ದು? ಅತ್ರಾನುವರ್ಣ್ಯತೆ ಭೀಕ್ಷ್ಣಂ ವಿಶ್ವಾತ್ಮ ಭಗವಾನ್ ಹರಿಹಿ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರ ಕ್ರೋಧ ಸಮುದ್ಭವ. ಯಾವ ಭಗವಂತನ ಪ್ರಸಾದ ಅನ್ನುವ ಗುಣದಿಂದ ಚತುರ್ಮುಖ ಬ್ರಹ್ಮ ಆವಿರ್ಭವಿಸಿದನೋ, ಯಾವ ಭಗವಂತನ ಕ್ರೋಧದಿಂದ ರುದ್ರದೇವ ಹುಟ್ಟಿ ಬಂದನೋ, ಅಂತಹ ರುದ್ರದೇವನನ್ನು ಬ್ರಹ್ಮನನ್ನು ಸೃಷ್ಟಿ ಮಾಡಿರತಕ್ಕಂತಹ ಮೂಲ ಸ್ವರೂಪಿಯಾದ ಭಗವಂತ ಶ್ರೀಮನ್ನಾರಾಯಣ, ಅವನ ನಾಮೋಚ್ಚಾರಣೆ ಮಾತ್ರದಿಂದ ನಮ್ಮೆಲ್ಲರ ಪಾಪವನ್ನು ಕಳೆದು ಹಾಕತಕ್ಕಂತಹ ಶ್ರೀಹರಿ, ಅವ ಸರ್ವಾಂತರ್ಯಾಮಿ. ಅಂಥವನು ಅತ್ರಾನುವರ್ಣ್ಯತೆ ಅಭೀಕ್ಷ್ಣಂ. ಅಭೀಕ್ಷ್ಣಂ ಹೆಜ್ಜೆ ಹೆಜ್ಜೆಗೆ, ಅಕ್ಷರ ಅಕ್ಷರದಲ್ಲಿ, ಪದ ಪದಗಳಲ್ಲಿ, ವಾಕ್ಯ ವಾಕ್ಯಗಳಲ್ಲಿ, ಶ್ಲೋಕ ಶ್ಲೋಕಗಳಲ್ಲಿ, ಗದ್ಯ ಗದ್ಯಗಳಲ್ಲೂ ಕೂಡ ಆ ಭಗವಂತ ನಾರಾಯಣ ಈ ಶ್ರೀಮದ್ಭಾಗವತದ ಕಥೆಯಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಯಾರು ಈ ಕಥೆಯನ್ನು ಕೇಳ್ತಾ ಹೋಗ್ತಾರೋ ಅವರ ಮನಸ್ಸಿನಲ್ಲಿ ದೇವರು ಅವತಾರ ಮಾಡ್ತಾನೆ. ಶ್ರೀಮದ್ಭಾಗವತದ ಕಥೆಯನ್ನು ಕೇಳಿಯೇ ವಸುದೇವ ದೇವಕಿಯರು ಕೃಷ್ಣನನ್ನು ಆವಿರ್ಭಾವಗೊಳಿಸಿಕೊಂಡಿದ್ದಾರೆ. ಆದ್ದರಿಂದ ಈ ಭಾಗವತದ ಕಥೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಗವಂತನೆಂಬ ಸುತನನ್ನು ಆವಿರ್ಭಾವಗೊಳಿಸತಕ್ಕಂತಹ ಪಿತೃತ್ವವನ್ನು ಕೊಡತಕ್ಕಂಥದ್ದು. ಇಂತಹ ಕಥೆಯನ್ನು ಸರ್ವರೂ ಕೇಳಬೇಕು. ಇನ್ನು ಮುಂದೆ ಸೂತ ಪುರಾಣಿಕರು ಏನು ಹೇಳ್ತಾರೆ ಅದನ್ನೂ ಕೇಳು ಅಂತ ಹೇಳಿ ನಮ್ಮ ತಾತ ಶುಕ ಅನಿಸಿದಂತಹ ಮಹರ್ಷಿ ಪರೀಕ್ಷಿತನಿಗೆ ಭಾಗವತವನ್ನು ಉಪಸಂಹರಿಸಿದ್ದಾನೆ. ಉಪಸಂಹರಿಸಿ ಶುಕಾಚಾರ್ಯರು ಸೀದಾ ಎದ್ದು ಉತ್ತರದ ಕಡೆಗೆ ಹೊರಟಿದ್ದಾರೆ. ಪರೀಕ್ಷಿತ ಕೂತಿದ್ದಾನೆ. ಅವನು ಶುಕಾಚಾರ್ಯರಿಗೆ ಅವರು ಹೊರಡ್ತಾ ಇರುವಾಗಲೇ ನಮಸ್ಕಾರ ಮಾಡ್ತಾನೆ. ಇನ್ನೊಬ್ಬರಿಗೋಸ್ಕರವೇ ಬದುಕಿರತಕ್ಕಂಥ ಶುಕಾಚಾರ್ಯರೇ, ಸಾಯುವ ನನ್ನನ್ನು ಬದುಕಿಸಿದರಲ್ವಾ, ಅಮೃತವನ್ನು ನನ್ನಲ್ಲಿ ತುಂಬಿದರಲ್ವಾ, ನಾನು ಈಗ ಎಲ್ಲಕ್ಕೂ ಸಿದ್ಧವಾಗಿದ್ದೇನೆ. ಈ ಶರೀರ ನಾನಲ್ಲ, ನನ್ನದ್ದಲ್ಲ ಅನ್ನುವ ಸ್ಪಷ್ಟ ಪರಿಜ್ಞಾನ ಇದೆ. ತಕ್ಷಕ ಇನ್ನೂ ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಸರಿಯಾಗಿ ತಕ್ಷಕ ಹೊರಟವ ಬರ್ತಾ ಇದ್ದಾನೆ ಅನ್ನುವ ವಿಷಯದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕೃಷ್ಣಾಯ ನಮಃ. ನಮಸ್ತೆ ಪ್ರಾಣಿ ಕಟ್ಟಣತವಿಭವಾಯ ವನಿಮಗಾಃ. ನಮಸ್ವಾಮಂ ರಾಮಪ್ರಿಯತಮಹಂ ಮಂದಿರುವನೋ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಸ್ತೆ ಪ್ರದಿಶತು ಕೃಷ್ಣ. ಶ್ರೀ ವಿಷ್ಣುತೀರ್ಥಮುನಿರಾಟೇ ರಮಾತನೋತು. ಚಿಂತಾಮಣಿರ್ವಿಷ್ಣುತೀರ್ಥ. ಮಂತ್ರಾಕ್ಷತೆ ಎಲ್ಲ ಬೆಳಗ್ಗೆ ತಗೊಂಡು